ಸೊಲ್ಮೆಲು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ತುಳು ಭವನದ ಡಾಕ್ಟರ್ ವಾಮನಾನಂದ ಅವರ ಚಾವಡಿಡಿ ಸಂಶೋಧಕರಾಯಿನ ಡಾಕ್ಟರ್ ಪೂವಪ್ಪ ಕಣ್ಣೀರು ವಾರನ ಮಹತ್ವದ ಗ್ರಂಥ ಬಿಡುಗಡೆಗೆ ಸೇರಿನ ಮಾತೆರೆಲ್ಲ ಮೋಕೆಡು ಎದುಕೊಂಡೊಂದು ಈ ಕಾರ್ಯಕ್ರಮವನ್ನು ಶುರು ಮಾಡ್ತೊಂದಿಲ್ಲ. ಇವತ್ತು ಈ ಮಹತ್ವದ ಗ್ರಂಥ ಬಿಡುಗಡೆಗೆ ಆಗಮಿಸಿರುವ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರನ್ನು, ಹಾಗೆ ಗ್ರಂಥದ ಕುರಿತಾಗಿ ಮಾತನಾಡಲಿಕ್ಕಿರುವ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಅವರನ್ನು, ಹಾಗೆ ತರಂಗಿಣಿ ಪ್ರಕಾಶನ ಮತ್ತು ಈ ಕೃತಿಯ ಗ್ರಂಥದ ಲೇಖಕರಾದ ಡಾಕ್ಟರ್ ಪೂವಪ್ಪ ಕಣಿಯೂರು ಅವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಸಭೆಯ ಪರವಾಗಿ ಒಂದು ಆಶಯಗೀತೆಯನ್ನು ಕುಮಾರಿ ಲಿಖಿತಾ ಅವರು ಹಾಡಲಿಕ್ಕಿದ್ದಾರೆ. ವೆಂಕಟೇಶಮೂರ್ತಿ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು. ಹೇಗೆ ಮರೆಯಾಗುವುದು ನಿರ್ಧರಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ಹೇಗೆ ಗೆಲುವಾಗುವುದು ಹಸಿರೆಳೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ವಂದನೆ. ಬಹಳ ಅರ್ಥಪೂರ್ಣವಾದ ಗೀತೆಯನ್ನು ಸುಶ್ರಾವ್ಯವಾಗಿ ಹಾಡಿದ್ದಾರೆ ಕುಮಾರಿ ಲಿಖಿತಾ, ಧನ್ಯವಾದಗಳು. ವರ್ಷಗಳ ಸಂಶೋಧನೆ ಮತ್ತು ಆ ಸಂಶೋಧನೆಯ ಬಳಿಕದ ಅದನ್ನು ಗ್ರಂಥರೂಪಕ್ಕೆ ತಂದು ಇವತ್ತೊಂದು ಮಹತ್ವದ ಪ್ರಕಟಣೆಯಾಗಿ ಉಲ್ಲಾಕುಳು ಆರಾಧನೆ ಮತ್ತು ಅನನ್ಯತೆ ಎನ್ನುವ ಶೀರ್ಷಿಕೆಯಲ್ಲಿ ಈ ಪುಸ್ತಕ ಬಿಡುಗಡೆಯಾಗುತ್ತಿರುವಂಥ ಒಂದು ಮಹತ್ವದ ಸಂದರ್ಭ. ಇವತ್ತು ನಾವು ತುಳು ಭವನದ ಡಾಕ್ಟರ್ ವಾಮನಾನಂದ ಅವರ ಚಾವಡಿಯಲ್ಲಿ ಇದ್ದೇವೆ. 5 ದಿನಗಳ ಹಿಂದಷ್ಟೇ ಇದು ಉದ್ಘಾಟನೆಯಾಗಿದೆ. ಅವರ ವಾರ್ಷಿಕ ನೆನಪಿನಲ್ಲಿ ಡಾಕ್ಟರ್ ವಾಮನಾನಂದ ಅವರ 2 ಗ್ರಂಥಗಳು ಕೂಡ ಇದೇ ಚಾವಡಿಯಲ್ಲಿ ಬಿಡುಗಡೆಯಾಗಿತ್ತು. ಈಗ 5ನೇ ದಿನದಲ್ಲಿ 2ನೇ ಕಾರ್ಯಕ್ರಮ ಆಗ್ತಾಯಿದೆ. ನಮ್ಮ ಜೊತೆಗೆ ಡಾಕ್ಟರ್ ವಾಮನಾನಂದ ಅವರು, ಎದುರಿಗೆ ಅಮೃತ ಸೋಮೇಶ್ವರರು, ಕೆಳಗೆ SU ಪನ್ಯಾಡಿಯವರು ಎಲ್ಲ ಇದ್ದಾರೆ. ತಾವೆಲ್ಲರೂ ಈ ಒಂದು ಗೇಣದ ಗದ್ದಿಗೆಯಲ್ಲಿ ತಾವೆಲ್ಲರೂ ಸೇರಿದ್ದೀರಿ. ತಮ್ಮೆಲ್ಲರನ್ನ ಗೌರವದಿಂದ ಮತ್ತು ಪ್ರೀತಿಯಿಂದ ಸ್ವಾಗತಿಸ್ತಾರೆ ತರಂಗಿಣಿ ಪ್ರಕಾಶನದ ಡಾಕ್ಟರ್ ಪೂವಪ್ಪ ಕಣಿಯೂರು ಅವರು. ಸರ್, ದಯವಿಟ್ಟು. ಯುಗಾದಿಯ ಶುಭಾಶಯಗಳನ್ನು ಎಲ್ಲರಿಗೆ ಮೊದಲಾಗಿ ಹೇಳುತ್ತಾ, ಬಹಳ ಒಂದು ವೈಚಿತ್ರ್ಯಪೂರ್ಣವಾದ, ನನ್ನ ನಿರೀಕ್ಷೆ ಮೀರಿದ ಒಂದು ಸಭಾಂಗಣ ಇದು. ನಾನೆಲ್ಲ ನನ್ನ ಸ್ನೇಹಿತರು, ನನ್ನ ಸಹೋದ್ಯೋಗಿಗಳಾಗಿ ಕೆಲಸ ಮಾಡಿದವರೆಲ್ಲ ಇವತ್ತು ನನ್ನ ಜೊತೆಗೆ ಇರ್ತಾರೆ ಅಂತ ಒಂದು ನಿರೀಕ್ಷೆ. ಅದಕ್ಕಿಂತ ಮಿಗಿಲಾಗಿ ಅವರು ಸೇರಿದ ಹಾಗೆ ಅದನ್ನು ಮಿಗಿಲಾಗಿ ಒಂದು ಕೌಟುಂಬಿಕವಾದ ವಾತಾವರಣ ಇದೆಯಲ್ಲ ಇವತ್ತು, ಅದು ಬಹಳ ಬಹಳ ಚಂದ ಮತ್ತು ನಮಗೆಲ್ಲರಿಗೂ ಕೂಡ ತೃಪ್ತಿ ಕೊಡುವ ಸಂಗತಿ ಅಂತ ನಾನು ಭಾವಿಸ್ಕೊಳ್ತೇನೆ. ಸ್ವಾಗತ ಮಾಡೋದು ಇದ್ದೇ ಇರ್ತದೆ. ಕೃತಿ ರಚನೆ ಮಾಡುವ ಹಿನ್ನೆಲೆಯಲ್ಲಿ ಅಲ್ಲಿ ನಾನು ಒಬ್ಬನಲ್ಲೇ ಇರೋದು, ತುಂಬ ಜನ ಇದ್ದಾರೆ ಅದರಲ್ಲಿ. ಆದರೆ ಅವರ ಪರವಾಗಿ ಕೂಡ ನಾನು ಕೆಲವು ಮಾತುಗಳನ್ನು ಹೇಳಬೇಕು ಅಂತ. ಹಾಗಾಗಿ 2 ಕೆಲಸಗಳನ್ನು ನಾನು ಒಟ್ಟೊಟ್ಟಿಗೆ ಮಾಡ್ತಿದ್ದೀನಿ. ಆರಂಭದಲ್ಲಿ ಬಂದಿರುವ ಎಲ್ಲರನ್ನ ಸ್ವಾಗತಿಸುವ ಕೆಲಸ ನಾನು ಮಾಡಬೇಕು. ಒಂದು ಕಾಲಘಟ್ಟದಲ್ಲಿ
ಕೊಣಾಜೆಯ ಕಲ್ಲುಗುಡ್ಡೆಯ ಮೊರಡಿಯಲ್ಲಿ ಇದ್ದ ನನ್ನನ್ನು ಇಲ್ಲಿರುವವರು ಎಲ್ಲರೂ ಕೂಡ ನಾನು ಇವತ್ತೇನಾಗಿದ್ದೇನೋ, ಇವತ್ತು ನಾನು ಏನಾಗಿ ನಾನು ಇಲ್ಲಿ ನಿಂತಿದ್ದೇನೋ ಅದರ ಹಿಂದೆ ಎಲ್ಲರೂ ಇರುವವರೇ. ಬಹಳ ಮುಖ್ಯವಾಗಿ ಇವತ್ತು ಈ ಕೃತಿಯನ್ನು ಉಲ್ಲಾಕ್ಲು ಆರಾಧನೆ ಅನನ್ಯತೆಯ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಒಪ್ಪಿಕೊಂಡು ಭಾಳ ಪ್ರೀತಿಯಿಂದ ಯಾವತ್ತು ಬೆನ್ನು ತಟ್ಟಿದವರು. ಬಹುಶಃ ಈ ಕೃತಿಯ ಹಿಂದೆ ಅವರು ಛಾಯಾರೂಪದಲ್ಲಿರುವವರು. ಅವರು ಈಗಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಪುರುಷೋತ್ತಮ ಬಿಳಿಮಲೆಯವರು. ನಾನು ಕೊಣಾಜೆಗೆ ಬಂದಾಗ ಅವರು ಕೊಣಾಜೆಗೆ ಬಂದಿದ್ದರು. ಅದೇ ವರ್ಷ ಅವರು ಸೇರಿಕೊಂಡದ್ದು. ನಾನು ಒಂದು ಆಕಸ್ಮಿಕ ಚಿನ್ನಪ್ಪ ಸರಲ್ಲಿ ನಾನು ಮಾತಾಡ್ತಾ ಮೊನ್ನೆ ಮಾತೊಂದು ಹೇಳಿದೆ, ಒಂದು ಅಮೃತ ಗಳಿಗೆ ಅದು ಅಂತ. ಮಾನ್ಯ ಲಕ್ಷ್ಮೀಶ ಮೇಲಂಟರು ನಾನು ಕೇಳಿದ್ದಕ್ಕೆ ಅವತ್ತು ಒಂದು ಒಪ್ಪಿಗೆ ಕೊಡದಿದ್ದರೆ ಬಹುಶಃ ಇದು ಯಾವತ್ತೂ ಇವತ್ತು ಇಲ್ಲಿ ಸಾಧ್ಯ ಆಗ್ತಿರ್ಲಿಲ್ಲ ಅಂತ. ಕೃತಿ ನನ್ನ ಅಧ್ಯಯನದ ಕೃತಿ ಇವತ್ತು ಅದ ಲೋಕಾರ್ಪಣೆಗೊಳ್ಳುವ ಈ ಕಾರ್ಯಕ್ರಮಕ್ಕೆ ನನ್ನ ಯಾವತ್ತೂ ಬೆನ್ನು ತಟ್ಟಿದ ಮತ್ತು ನನ್ನ ಅಲ್ಲಿ ಛಾಯಾರೂಪವಾಗಿರುವ ನನ್ನ ವಿದ್ಯಾಗುರುಗಳಾದಂಥ ಪುರುಷೋತ್ತಮ ಬಿಳಿಮಲೆಯವರು ಅದನ್ನು ಒಪ್ಪಿಕೊಂಡದ್ದು ಮತ್ತು ಅವರು ಇವತ್ತಿಗೆ ಲಭ್ಯ ಆಗಿದ್ದು ಕೂಡ ಬಹಳ ಒಂದು ಆಕಸ್ಮಿಕವಾದಂಥ ಒಂದು ಕೆಲಸ, ಒಂದು ಕಾಕತಾಳಿ ಅಂತ ಹೇಳ್ತೇವಲ್ಲ, ಹಾಗೆ ಒಪ್ಪಿಕೊಂಡು ಅವಳು ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ನಾನು ಈ ಮೊದಲಿನ ಒಂದು ಕೃತಿಯನ್ನು ಕೂಡ ಕುಕ್ಕೇಲ್ ನಾಗರಮಡಿಕೆ ಕೃತಿಯನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ನಾನು ಅದನ್ನು ಬಿಡುಗಡೆ ಕಾರ್ಯಕ್ರಮ ಮಾಡಿದ್ದು. ಅಲ್ಲಿ ಕೂಡ ಅವರು ಬಂದು ಅಲ್ಲಿ ಅನೇಕ ಒಳ್ಳೆಯ ಮಾತುಗಳನ್ನು ಹೇಳಿ ಮತ್ತೆ ನಾನು ಬರೆಯೋದಕ್ಕೆ ಪ್ರೇರಣಾ ಶಕ್ತಿಯಾಗಿ ಇರುವವರು ಅದು ನನ್ನ ವಿದ್ಯಾಗುರುಗಳಾದ ಪುರುಷೋತ್ತಮ ಬಿಳಿಮಲೆಯವರು. ಅವರು ಇವತ್ತು ಆ ಕೃತಿ ಅದು ಏನಿದೆಯೋ ಅದನ್ನು ಅವರು ಬಿಡುಗಡೆಗೊಳಿಸ್ತಾರೆ, ಅದರ ಬಗ್ಗೆ ಒಂದು 4 ಮಾತನಾಡ್ತಾರೆ, ಅದನ್ನು ಒಪ್ಪಿಕೊಂಡು ಬಂದಿದ್ದಾರೆ. ಸರ್, ನಿಮಗೆ ಸರ್ವರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಶ್ರೀಮತಿಯಾದಂಥ ಸರೋಜ ಪಿ ಕಣೀರವರವರಿಗೆ ಹೋಗು, ನನ್ನ ವಿದ್ಯಾಗುರುಗಳಾದ ಪುರುಷೋತ್ತಮ ಬಿಳಿಮಲೆಯವರಿಗಿಂತ ನನಗೆ ಅವರು ಹಿರಿಯರು. ಯಾಕೆಂತಲೇ ನಾನು ಉಜಿರೆಯಲ್ಲಿ PU ಪದವಿ ಪೂರ್ವದಿಂದ ಡಿಗ್ರಿವರೆಗೆ ಓದಿದಾಗ ಆಗ ಭಾಳ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಸೇರಿದಷ್ಟೇ ಅವರ ಉದ್ಯೋಗಕ್ಕೆ ನನಗೆ ಇವತ್ತು ಅವರ ಸ್ವರೂಪ ಅದೇ ಕಾಣ್ತಾ ಇದೆ. ಅದು ತುಂಬ ತುಂಬ ನಮ್ಮ ಮೇಲೆ ಪ್ರಭಾವ ಬೀರಿದ ಕನ್ನಡ ಐಚ್ಛಿಕ ವಿಷಯವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಪಾಠ ಮಾಡಿದ ನನ್ನ ಗುರುಗಳವರು. ಮತ್ತು ಅದು ಇಲ್ಲಿಗೆ ಈ ದಿನದ ನನ್ನ ಕೃತಿ ಬಿಡುಗಡೆಗೆ ಬಹಳ ಬಹಳ ಪ್ರಸ್ತುತ ಅವರು. ಯಾಕಂತೇಳಿದ್ರೆ ಇವತ್ತು ನಮ್ಮ ಕರಾವಳಿ ಕರ್ನಾಟಕದ ದೈವಾರಾಧನೆ ಬಗ್ಗೆ ಮಾತನಾಡೋದಿದ್ದರೆ ಅದು ಭಾಳ ಅಧಿಕೃತವಾಗಿ ಮತ್ತು ಖಚಿತವಾಗಿ ಮಾತನಾಡುವವರಿದ್ದರೆ ಅದರ ಮೇಲೆ ಆಳವಾದ ಅಧ್ಯಯನ ಮಾಡಿರತಕ್ಕಂಥ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಅವರು ಬಹಳ ಮುಖ್ಯರಾಗ್ತಾರೆ. ಈ ಕೃತಿ ಪರಿಚಯ ಮಾಡಿಕೊಳ್ಳುವುದಕ್ಕೆ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು, ನಮ್ಮ ವಿದ್ಯಾರ್ಥಿ ಅನ್ನತಕ್ಕಂಥ ಒಂದು ಪ್ರೀತಿ ಬೇರೆನೇದು. ಇನ್ನು ಅಧ್ಯಯನದ ಮೇಲೆ ನೀವೇ ಬರಬೇಕು ಅಂತ ನಾನು ಕೇಳಿದಾಗ ಇವಾಗಲೇ ಅವರ ಕೃತಿ ಮೊನ್ನೆ ಭೂತಾರಾಧನೆಯ ಪರಿಷ್ಕರಿಸಿ 2ನೇ ಆವೃತ್ತಿಯಲ್ಲಿ ಅದು ಬಿಡುಗಡೆಯಾಯಿತು. ಬಿಡುಗಡೆಯಾದಾಗ ಈ ಕೃತಿಯ ಬಗ್ಗೆ ಕೂಡ ಒಂದು ಅತ್ಯಂತ ಅರ್ಥಪೂರ್ಣ ಮತ್ತು ಬಹಳ ಗಂಭೀರವಾದ ಆಲೋಚನೆಯ ಒಂದು ರಿವ್ಯೂವನ್ನು ಕೂಡ ಮಾಡಿದ್ದಾರೆ ಸರ್. ಆ ದೃಷ್ಟಿಯಿಂದ ನಾವು ಅವರನ್ನು ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ವಿದ್ಯಾರ್ಥಿ ಅನ್ನತಕ್ಕಂಥ ಒಂದು ಸಲಿಗೆ ಕೂಡ ಅವರಿಗೆ ಮಾತಾಡಬೇಕು, ಅವರೇ ನನ್ನ ಬಗ್ಗೆ ಮಾತಾಡೋದು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡು ಕರೆದಾಗ ಬಂದಿದ್ದಾರೆ. ಸರ್, ನಿಮಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಸರ್. ಭಾವಿಸ್ತೇನೆ. ಇವತ್ತು ಇಷ್ಟೆಲ್ಲ ಈ ಕಾರ್ಯಕ್ರಮಕ್ಕೆ ಒಂದು ಸಂಭ್ರಮದ, ಒಂದು ಬಂಧುತ್ವದ, ಒಂದು ಕೌಟುಂಬಿಕವಾದ ವಾತಾವರಣ ಬರೋದಕ್ಕೆ ಕಾರಣೀಕರ್ತರಾದವರು ಮುಗಿರೋಡಿ ಲಕ್ಷ್ಮೀಶ ಮೇಲಂಟ. ಅವರ ಹೆಸರಲ್ಲೇ ಇದೆ ಲಕ್ಷ್ಮೀಶ ಅಂತ. ಲಕ್ಷ್ಮೀ ಕಟಾಕ್ಷ ಅದು ಹೆಚ್ಚಿರ್ಬೋದು, ಕಡಿಮೆ ಇರೋದು, ಅದು ಬೆಲೆ ಕಟ್ಟಲಾರದ. ಅದಕ್ಕೆ ಇವತ್ತು ನಾವು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಒಂದು ರೂಪೀಕರಣ ಕೊಟ್ಟ ಒಂದು ವ್ಯಕ್ತಿತ್ವ ಮತ್ತು ಅದು ಅನಾವರಗೊಳ್ಳುವ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರೆಲ್ಲ ಹೇಳಿದರು, ಸುಧಾಕರ್ ನನಗೆ ಫೋನ್ ಮಾಡಿದರು, ನೀವು ಇಲ್ಲಿವರೆಗೆ ನೆನಪಿಟ್ಟುಕೊಂಡಿದ್ದೀರಲ್ಲ, ಇದು ಭಾಳ ಮುಖ್ಯ ಅಂತ.
ನನಗೆ ಅದೂ ಮುಖ್ಯ ಅಲ್ಲ, ಒಂದು ಸ್ಮರಣೆ ಅಂತ ಅದು ನೆನಪಿರಬೇಕಲ್ಲ. ಬಹುಶಃ ಇವತ್ತು ಮಾನವೀಯತೆಗೆ ಬಹಳ ಕೊರತೆಯಾಗಿರುವ ಬಹಳ ಯಾಂತ್ರಿಕವಾದಂಥ ಈ ಸನ್ನಿವೇಶದಲ್ಲಿ ಅದೆಲ್ಲವನ್ನು ಬಿಟ್ಟು, ಜಾತಿ ಮತ ಅದೆಲ್ಲವನ್ನು ಬಿಟ್ಟು ನಾವು ಮನುಷ್ಯರಾಗಿ ಯೋಚನೆ ಮಾಡೋದು ಬಹಳ ಮುಖ್ಯ ಅನ್ನುವಂಥ ಒಂದು ಒಳ ಪ್ರಜ್ಞೆ ನನ್ನದು. ಅದನ್ನು ಇವತ್ತು ಸಾಕಾರಗೊಳಿಸಬೇಕು. ಈ ಪುಸ್ತಕವನ್ನು ನಾನು ಅವರಿಗೆ ಅರ್ಪಿಸಿದ್ದೇನೆ. ಅದು ಪುಸ್ತಕ ರೂಪದಲ್ಲಿ ಮಾತ್ರ ಉಳಿತದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅದು 4 ಜನರ ಮಧ್ಯದಲ್ಲಿ ಮತ್ತು ಆ ಕೃತಿ ಅನಾವರಣಗೊಳ್ಳುವ ಲೋಕಾರ್ಪಣೆಗೊಳ್ಳುವ ಈ ಸನ್ನಿವೇಶದಲ್ಲಿ ಅವರನ್ನು ಸಣ್ಣ ಮಟ್ಟಿಗೆ ಅದು ಸಣ್ಣದೇ ಇರ್ಬೋದು, ಆದರೆ ಅದರ ಹಿಂದಿರತಕ್ಕಂಥ ಮನಸ್ಸು ಭಾಳ ದೊಡ್ಡದು ಅಂತ, ಆ ಒಂದು ಪ್ರಜ್ಞೆ ಭಾಳ ಮುಖ್ಯ ಅನ್ನುವಂಥದ್ದು ವರ್ತಮಾನಕ್ಕೆ ಭಾಳ ಮುಖ್ಯ ಅನ್ನುವಂಥ ದೃಷ್ಟಿಯಿಂದ ನಾನು ಅವರನ್ನು ಇವತ್ತು ಗೌರವಿಸಬೇಕು ಇಲ್ಲಿ ಘನ ವಿದ್ವಾಂಸರ ಮುಖಾಂತರವೇ ಅಂತ ನಾನು ಭಾವಿಸಿಕೊಂಡ ಹಾಗೆ ಬಹಳ ಸಂಭ್ರಮದಿಂದ ತನ್ನ ಬಳಗವನ್ನೇ ಕರ್ಕೊಂಡು ಅವರು ಬಂದು ನಮ್ಮ ಜೊತೆಗಿದ್ದಾರೆ. ನಿಮಗೆ ಎಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತೇನೆ. ಅದನ್ನು ಆರಂಭಿಸಿ ನಾನು 22 ವರ್ಷ ಆಯಿತು. ಅದು 22 ವರ್ಷಗಳ ಸುದೀರ್ಘವಾದ ಅವಧಿಯ ಅಧ್ಯಯನ ಇದೆ. ನಾನು ಒಂದು ಕಾಲಘಟ್ಟದಲ್ಲಿ 2005, 6, 7 ಈ ಕಾಲಘಟ್ಟದಲ್ಲಿ ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ ಅದು UGC ಅದು, ಆ ನೆಲೆಯಲ್ಲಿ ನಾನು ಅಧ್ಯಯನದನ್ನು ಕೈಗೊಂಡಿರುವಂಥದ್ದು. ಆ ನಂತರ ಅದು ಎಡೆಯಲ್ಲಿ ಮೊದಲು ಆಗಬೇಕಿತ್ತು, ಬಟ್ ಆಗಲಿಲ್ಲ. ಅದರ ಎಡೆಯಲ್ಲಿ ಬೇರೆ ಕೃತಿಗಳು ಬಂದಿವೆ. ಆ ಬರವಣಿಗೆಯ ಒಂದು ಕ್ರಮ ನಮ್ಮಲ್ಲಿ ಜೀವಂತವಾಗಿ ಇತ್ತು. ಅದಕ್ಕೆ ಬೇರೆ ಬೇರೆ ಪ್ರೇರಣೆ, ಪ್ರಭಾವ ಎಲ್ಲವೂ ಇತ್ತು. ಆಗ ಅದನ್ನು DTP ಮಾಡಿದ ಕಾರ್ಯಕ್ಕೆ ನಾನು ಹೋಗಿರೋದು ಈ ನಾಗೇಶ್ವರ ಹತ್ರ, ಕಲ್ಲೂರು ನಾಗೇಶ್ವರ ಹತ್ರ ನಾನು ಹೋಗಿರೋದು. ಆವಾಗ ಅಲ್ಲಿ ಭಾರತಿ ಅದನ್ನು ಟೈಪ್ ಮಾಡಿದವರು, ಅವರಿಗೆ ಭಾಳಷ್ಟು ಕಷ್ಟ ಕೊಟ್ಟಿದ್ದೀನಿ. ನಾನೇನು ಮೂಲವಾಗಿ ಬರೆದಿದ್ದೇನೋ ಅದು ಮತ್ತೆ ಟೈಪ್ ಆದ ನಂತರ ಪ್ರತ್ಯೇಕ ಅದು ಭಿನ್ನವಾಗಿ ಅದಕ್ಕೆ ಒಂದು ಹೊಸ ರೂಪನೇ ಬಂದಿತ್ತು. ಆ ಕೆಲಸ ಮಾಡಿದವರು ನಾಗೇಶ್ ಕಲ್ಲೂರು ಅವರು. ಆಕೃತಿ ಆಶಯ ಪ್ರಿಂಟರ್ಸ್ನ ನಾಗೇಶ್ ಅವರು ನಮ್ಮ ಜೊತೆಗೆ ಮತ್ತು ನನ್ನ ಬರವಣಿಗೆಗೆ ಅದೆಲ್ಲ ಅತ್ಯಂತ ಸುಂದರವಾಗಿ ವಿನ್ಯಾಸಗೊಳಿಸುವ ಅದೆಲ್ಲವೂ ಕೂಡ ಅವರಿಗೆ ಸಾಧ್ಯ ಆಗಿದೆ. ಅದು ಅವರ ಪ್ರತಿಭಾವಂತರವರು. ಅವರು ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಲ್ಲಿ ನಮಗೆ ಬಹಳ ಸಹಕರಿಸಿದ್ದಾರೆ, ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಾಗೇಶರಿಗೂ ಒಂದು ಸ್ನೇಹಿತರು ಸುಮಾರು ಜನ ಬಂದಿದ್ದಾರೆ. ಮೇಲಂಟರ ನೆಂಟರು, ಇಷ್ಟರು, ಅವರ ಕುಟುಂಬದವರು ಎಲ್ಲರೂ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಒಂದು ರೀತಿಯ ಅಂದವನ್ನು, ಚಂದವನ್ನು ಕೊಡೋದಕ್ಕೆ ನೀವೆಲ್ಲ ಕಾರಣೀಭೂತರಾಗಿದ್ದೀರಿ. ನನ್ನ ವಿದ್ಯಾರ್ಥಿ ಸ್ನೇಹಿತರು ಇದ್ದಾರೆ, ನನ್ನ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲೊಂದು ಗುರು ಪರಂಪರೆನೇ ಇದೆ. ಚಿನ್ನಪ್ಪ ಸರ್, ಪುರುಷೋತ್ತಮ ಬಿಳಿಮಲೆ ಸರ್, ಅಲ್ಲಿ ವಿಶ್ವನಾಥ ಬದಿಕಾನ, ಕೆಲವರು ಇನ್ನೂ ಸರ್ವಿಸಲ್ಲಿದ್ದಾರೆ. ತುಂಬ ಜನ ನನ್ನ ಊರಿನ ಸ್ನೇಹಿತರು, ಯಶೋಧರ, ಪುರಂದರ್, ಕೇಶವ, ಪದ್ಮಂಜ, ಇವರೆಲ್ಲ ತುಂಬ ಜನ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾನು ಅವರಿಗೆ ಇವರಿಗೆ ಅಂತ ಪ್ರತ್ಯೇಕವಾಗಿ ಹೇಳದೆ ಸರ್ವರನ್ನು ಕೂಡ ಬಹಳ ದೊಡ್ಡ ಚಿಂತಕರವರು ಎಲ್ಲರೂ ಕೂಡ ಇಲ್ಲಿ ಈ ಸಭಾಂಗಣದಲ್ಲಿ ಸಮಾಪನಗೊಂಡಿದ್ದೇವೆ. ಎಲ್ಲರನ್ನೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ಎರಡನೇ ಮಾತು ನಾನು ಆಡಲಿಕ್ಕಿದೆ. ಶಾರ್ಟಾಗಿ ಹೇಳ್ತೀನಿ, ದೀರ್ಘವಾಗಿ ಹೇಳಬೇಕಾದನ್ನು ಅಷ್ಟು ದೀರ್ಘ ಹೇಳಿಕೆ ನಾನು ಹೋಗುವುದಿಲ್ಲ. ಅದರ ಆರಂಭದಲ್ಲಿ ಬರ್ಕೊಂಡಿದ್ದೇನೆ. ಅದನ್ನು ತುಂಬ ವಿಷಯಗಳಲ್ಲಿ ನಾನು ಫೆಬ್ರವರಿ ತಿಂಗಳಲ್ಲಿ 84 ಫೆಬ್ರವರಿ ತಿಂಗಳ ಮಕೆ ಜಾತ್ರೆಯ ದಿನ ನಾನು ಮೇಲಂಟ್ರ ಬುಲೆಟ್ ಹತ್ತಿದ್ದು, ಕೊಣಾಜಿಗೆ ಪಯಣಿಸಿದ್ದು. ಅದಕ್ಕೆ ಕಾರಣ ಆಗಿರುವವರು ಇನ್ನೊಬ್ಬರು ಬಂಡಶಾಲೆಯ ಮೋಹನ್ದಾಸ್ ರೈ ಅಂತ ಅವರು ಇವತ್ತು ದಿವಂಗತರು. ಆವಾಗಲೇ ಅವರು ಅಗ್ರಿಕಲ್ಚರ್ BSc ಆಗಿ ಒಂದಷ್ಟು ಸಮಯ ಉದ್ಯೋಗ ಮಾಡಿದವರು. ಅವರು ಒಂದು ದಿವಸ ಸಿಕ್ಕಿದಾಗ, ನಾನು 1 ವರ್ಷ ನಂದು ಲ್ಯಾಬ್ಸ್ ಆಗಿದೆ, ಡಿಗ್ರಿ ಮುಗಿಸಿ 82, 83ರಲ್ಲಿ ಮುಗಿಸಿ 1 ವರ್ಷ ಲ್ಯಾಬ್ಸ್ ಆಯಿತು. ಆಗ ಸಿಕ್ಕಿದಾಗ ಅವರು ನನ್ನನ್ನು ಕೇಳಿದ್ರು, ಏನು ಮಾಡ್ತೀಯ ಅಂತ. ಏನು ಮಾಡ್ತಾ ಇಲ್ಲ, ಹೀಗಿದ್ದೇನಂತ ಹೇಳಿದಾಗ ಅವರೊಂದು ಲೆಟ್ರ್ ಕೊಟ್ಟು, ನಿನ್ನನ್ನು ಲಕ್ಷ್ಮೇಶ್ ಮೇಲಂಟ ಇದ್ದಾರೆ, ಅವರು ನಿಮಗೆ ದಾರಿ ತೋರಿಸ್ತಾರೆ ಅಂತ ಹೇಳಿದ್ರು. ಅದು ಸತ್ಯ ಆಯಿತು, ದಾರಿ ತೋರಿಸಿದ್ದಾರೆ. ಕೊಣಾಜಿಯಲ್ಲಿ ಒಂದು ದಿವಸ ನಾನು ಜೂನಿಗೆ ಆಗುವಾಗ ಅಲ್ಲೇ ಓಡಾಡ್ತಾ ಇದ್ದೆ.
ಇವರು ರೈಟರಾಗಿ ನಾನು ಓಡಾಡ್ತಿದ್ದೆ ಕಟ್ಟಡ ಕೆಲಸ ಮಾಡುವಾಗ. ಆಗ ನನ್ನ ಕ್ಲಾಸ್ಮೇಟ್ಸ್ ಇದ್ದವರು ಯೂನಿವರ್ಸಿಟಿ ಅಲ್ಲಲ್ಲೆಲ್ಲ ನನಗೆ ಕಾಣ್ತಾ ಇದ್ರು. ನನಗೆ ಯಾಕೂ ಗೊತ್ತಿಲ್ಲ, ನನ್ನ ಒಳಗಿನ ಈ ಜ್ಞಾನದಾಯಿ ಆಗಬೇಕಂತ ಒಂದು ಪ್ರಜ್ಞೆ ಇದೆಯಲ್ಲ, ಜೀವಂತವಾಗಿತ್ತು, ಅದು ಸತ್ತಿರಲಿಲ್ಲ. ಆಗ ಒಂದು ದಿವಸ ನಾನು ಮೇಲಂಟ್ರಲ್ಲಿ ಕೇಳಿದೆ, ನನಗೆ ಓದಬೇಕಂತ ಮನಸ್ಸುಂಟು, ನನಗೆ ಅವಕಾಶ ಮಾಡಿಕೊಡ್ತೀರಾ ಅಂತ. ಅವರು ಹೇಳಿಬಿಟ್ರು, ಹೌದು, ನಾನು ಅದೇ ಅಮೃತಗಳಿಗೆ ಅಂತ ನಾನು ಅದನ್ನು ಹೇಳಿದ್ದೆ. ಆ ಅಮೃತಗಳಿಗೆಯಲ್ಲಿ ಅವರು ಹೇಳಿದ ಒಂದು ಮಾತು ನನ್ನನ್ನು ಇವತ್ತಿನ ಈ ಸ್ಥಿತಿಯಲ್ಲಿ ನಿಲ್ಲಿಸಿಬಿಟ್ಟಿದೆ ಅಂತ. ಅದು ಒಂದು ವೇಳೆ ಆಗದಿದ್ದರೆ ಏನೋ ಆಗ್ತಿದೆ, ಅದು ಬೇರೆ ವಿಷಯ, ಆದರೆ ಈ ರೀತಿ ಆಗ್ತಿರಲಿಲ್ಲ, ಅದು ಸತ್ಯ. ಅದಕ್ಕೆ ಕಾರಣೀಭೂತರಾದವರು ಮೇಲಂಟ್. ಆನಂತರ ನಾನು ಯಾವತ್ತೂ ಕೂಡ ಇವರನ್ನು ನೆನೆಸಿಕೊಳ್ಳುವುದುಂಟು. ಯಾರು? ಪುರುಷೋತ್ತಮ ಬಿಳಿಮಲೆ. ಬೇರೆ ಕಾರಣಕ್ಕೆ ಒಂದು ಸಾರಿ ಕೊಣಾಜಲ್ಲಿ ಈ ನೆನಪನ್ನು ನನಗೆ ಹೇಳಿಕೊಳ್ಳಬೇಕು ಅಂತ ಆಗ್ತದೆ, ನಾನು ಹೇಳಿಕೊಳ್ತೀನಿ. ಒಂದು ದಿವಸ ಮೇಲಂಟ್ರು ಇರಲಿಲ್ಲ. ಮೇಲಂಟ್ರು ಏನಿದ್ರಂತೆ, ಕುಕ್ಕೆಯಲ್ಲಿ, ಆದಿಕುಕ್ಕೆಯಲ್ಲಿ ಅವರ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಒಂದು ದಿವಸ ಉತ್ತರ ಕರ್ನಾಟಕದ ಒಂದು ಲೇಡಿ, ಅದು ತುಂಬ ಗರ್ಭಿಣಿ. ನಾನು ಕೊಣಾಜಿಗೆ ನಾನು ಕುಕ್ಕೆಗೆ ಹೋಗಬೇಕು ಅಂತ ಹೇಳಿದರು. ಆಗ ನನ್ನಲ್ಲಿ ಆವಾಗ ಮೇಲಂಟ್ರಲ್ಲಿ ತುಂಬ ದುಡ್ಡು ಇರಲಿಲ್ಲ. ನಾನು ಹೇಳಿದೆ ಸರ್, ಎಲ್ಲ ಹೀಗೇನೆ. ಆಗ ತುಂಬ ಮೇಲಂಟ್ರಲ್ಲಿ ಏನು ದುಡ್ಡಿದ್ದವರು ಆಗ ಇರಲಿಲ್ಲ. ನನಗೆ ಗೊತ್ತು, ಅವರು A to Z ಗೊತ್ತು, ಅದೆಲ್ಲ ಹೇಳಿಕೊಳ್ಳೋಕ್ಕಾಗಲ್ಲ ನನಗೆ. ಆವಾಗ ಏನಾಯ್ತು ಅಂತ ಹೇಳಿದ್ರೆ, ನನ್ನಲ್ಲಿ ದುಡ್ಡಿಲ್ಲ, ಮೇಲಂಟ್ರು ಇಲ್ಲ, ಸೈಟಲ್ಲಿ ಇಲ್ಲ, ಊರಲ್ಲಿಲ್ಲ. ಆ ಹೆಂಗಸನ್ನು ನಾವು ಸ್ತ್ರೀಯನ್ನು, ಗರ್ಭಿಣಿ ಹೆಂಗಸನ್ನು ಕಳಿಸ್ಕೊಡ್ಬೇಕು. ನನಗೆ ತಕ್ಷಣ ನೆನಪದ್ದು ಬಿಳಿಮಲೆ ಸರ್. ಆಗ ಅವರಲ್ಲಿ ಕೇಳಿದಾಗ, ಅವರಲ್ಲಿ ಕೂಡ ಅಷ್ಟೇ 40 ರೂಪಾಯಿ ಇದ್ದದ್ದು, ಬ್ಯಾಂಕಲ್ಲಿ ಇಲ್ಲ, ನನ್ನ ಕಿಸೆಯಲ್ಲಿ 40 ರೂಪಾಯಿ ಉಂಟು, ಎಂತ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಮಾಡದೆಂಥದ್ದು, ಅದನ್ನು ಕೊಟ್ಟುಬಿಟ್ಟು ಆ ಹೆಂಗಸನ್ನು ನಾವು ಸುಬ್ರಹ್ಮಣ್ಯಕ್ಕೆ ಹೇಗಾದರೂ ಮುಟ್ಟಿಸಿದೆವು. ಆ ಸ್ತ್ರೀ ಅವತ್ತೇ ರಾತ್ರಿ ಸುಬ್ರಹ್ಮಣ್ಯದಲ್ಲಿ ಡೆಲಿವರಿ ಆಗಿದೆ. ಇಂಥ ಪರಿಸ್ಥಿತಿ. ಆ ದುಡ್ಡನ್ನು ನಾನು ಇವತ್ತೂ ಕೂಡ ಪುರುಷೋತ್ತಮ ಬಿಳಿಮಲೆ ಕೊಡಲಿಲ್ಲ. ಈಗ ಇಲ್ಲಿ ಯಾರು ಸಾಲಗಾರರು? ನೋ, ಯಾರೂ ಸಾಲಗಾರರು ಅಲ್ಲ. ಅಲ್ಲಿ ಮನುಷ್ಯತ್ವ ಇದೆ ನೋಡಿ. ಬಹುಶಃ ನಮ್ಮನ್ನೆಲ್ಲರನ್ನು ಬೆಳೆಸಿದ್ದು, ಕಟ್ಟಿ ಹಾಕಿದ್ದು, ಅದು ಬಿಟ್ಟರೆ ಬೇರೆ ಯಾವುದೂ ಅಲ್ಲ ಅಂತ. ಹಾಗಾಗಿ ಮತ್ತೆ ಅವರಿಗೆ ನಕ್ಷತ್ರಗನಾಗಿದ್ದೆ ನಾನು. ಡಿಗ್ರಿ ಆದಾಗ, ಡಿಗ್ರಿ ಮುಗಿಸಿ PG ಆಗಿ ಇನ್ನೇನು ಮಾಡೋದಂತ ಇದ್ದಾಗ, ನಾನು ಮತ್ತೆ ಇವರೊಟ್ಟಿಗೆ 6 ತಿಂಗಳಿದ್ದೆ, ಸಂಬಳಕ್ಕೆಲ್ಲ. ಆ ಒಂದು ಸಂಬಂಧ ಹಾಗೇನೆ ಇತ್ತು. ಅದು 6 ತಿಂಗಳು ಮೇಲಂಟ್ರೊಟ್ಟಿಗಿದ್ದೆ ನಾನು. ಆವಾಗ ಅವರು ನನ್ನನ್ನು ಕಳಿಸಿದರು. ವೆಂಕಟರಮಣ ಗೌಡರ ಕಾಲಿಗೆ ಹೋಗಿ ನೇರ ಅಡ್ಡೆ ಬೀಳು, ಇದೇ ಮಾತು ಹೇಳಿದೆ, ಸಾಷ್ಟಾಂಗ ನಮಸ್ಕಾರ ಮಾಡು, ಅವರು ಇಲ್ಲ ಅಂತ ಹೇಳೋದಿಲ್ಲ ಅಂತ. ಆಗ ನಾನು ಹೋಗಿ ಕೇಳಿದಾಗ ಅವರು ಇಲ್ಲ ಅಂತ ಹೇಳಿಲ್ಲ. ನಾನು ಪಾರ್ಟ್ ಟೈಮ್ ಆಗಿ ಸೇರಿಕೊಂಡೆ. 2 ವರ್ಷದ ನಂತರ ನಾನು ಫುಲ್ ಟೈಮ್ ಆದೆ. ಆ ನಂತರ 9 ವರ್ಷಕ್ಕಾದೆ. 95ಕ್ಕೆ ನನಗೆ ನಾನು ನಿಜವಾದ ಸಂಬಳ ತಗೊಂಡೆ, ಸರ್ಕಾರಿ ಸಂಬಳ ತೆಗೆದು 99 ವರ್ಷಗಳ ನಂತರ. ಅಂದರೆ ನಾನು ಇಲ್ಲಿ ಹೇಳಬೇಕಾದಿಷ್ಟೇ, ನನ್ನ ಬದುಕಿನಲ್ಲಿ ಹಣದ ಕೊರತೆ ಇತ್ತು ಅಂತ, ನನ್ನ ಮಾನಸಿಕವಾದಂಥ ಚಾಂಚಲ್ಯಕ್ಕೆ ಎಲ್ಲಿಯೂ ಕೂಡ ನಾನು ಒಳಗಾಗಿಲ್ಲ. ಅದೇ ಕಾರಣಕ್ಕೆ ನಾನು ಬೆಳೆದೆ, ಅದೇ ಕಾರಣಕ್ಕೆ ಆ ತಾಳ್ಮೆಯಿಂದಲೇ ನಾನು ಬೆಳೆದಿದ್ದೇನೆ ಅಂತ ನನಗೆ ಅನ್ನಿಸ್ಕೊಳ್ಳೋದು. ಸರಿ, ಇಷ್ಟಾಗುವಾಗ ಅಲ್ಲಿಯೊಬ್ಬರು DG ನಡ್ಕ ಅಂತ ಒಬ್ಬರು ಇದ್ದರು. ಅವರು ಈ ಪುರಾಣ ಇತಿಹಾಸ ಅದೆಲ್ಲ ನಡೆದಾಡುವ ಒಂದು ಕೋಶದ ಹಾಗೆ. ಅವರು ಒಂದು ದಿವಸ ನನ್ನ ಒಂದು ಭಾಷಣ ಒಂದು ಕಡೆ ಕೇಳಿ, ಒಂದು ಪ್ರಬಂಧ ಮಾಡೋದು ನೋಡಿ, ಇದು ಉಲ್ಲಾಕ್ಲಗಳ ಮೇಲೆ ಅಧ್ಯಯನ ಮಾಡೋದಾದ್ರೆ ಅದು ನೀವೇ ಅಂತೇಳಿ ಮನೆಗೆ ಬಂದರು ಒಂದು ದಿವಸ ಎದ್ದುಬಿಟ್ಟು. ಆಗ ನನಗೇನು ಮಾಡಬೇಕಂತ ಅನಿಸಲಿಲ್ಲ. ಮಾಡೋದು ಏನಲ್ಲ, ಹಿಂದೆ ಸರಿಲಿಗೆ ಇಲ್ಲ. ಹಾಗಾಗಿ ನಾನು ಅಧ್ಯಯನ ಮಾಡೋದು ಅಂತೇಳಿ ಅದನ್ನು ಎತ್ತಿಕೊಂಡೆ. ಆನಂತರ ಎತ್ತಿಕೊಂಡ ನಂತರ ನನಗೆ ಅಭಯ್ ಕುಮಾರ್ ನನಗೆ ಗೈಡಾಗಿ ಸಿಕ್ಕಿದ್ರು. ಚಿನ್ನಪ್ಪ ಸರ್ ಫುಲ್ ಆಗಿದ್ರು, ಆಗ ಭರ್ತಿ ಆಗಿದ್ದರು, ಸಿಗಲಿಲ್ಲ. ಹಾಗಾಗಿ ಅವರಿಬ್ಬರು ಕಾರಣವಾಗಿ, ನಿಮಗೆ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆ ಕೃತಿಯ ನನ್ನ ಪ್ರಬಂಧವನ್ನು ನಾನು 27 ತಿಂಗಳಲ್ಲಿ ನಾನು ಮುಗಿಸಿದ್ದೀನಿ. ಚಿನ್ನಪ್ಪ ಸರ್ ಆಗ ಅಧ್ಯಕ್ಷರಾಗಿದ್ದರು ಕನ್ನಡ ವಿಭಾಗದಲ್ಲಿ. ಅವರು ಒಂದು ದಿವಸ ಬಂದು ಸುಮ್ಮನೆ ನನ್ನನ್ನು ನೋಡಿಕೊಂಡೆ. ನಂಗೆ ಗೊತ್ತೇ ಆಗಿಲ್ಲ. ನಾನು 7 ಗಂಟೆಗೆ ತುಳುಪೀಠಕ್ಕೆ ನಾನು ಹೋಗ್ತಾ ಇದ್ದೆ. ನಾನು ಸುಮ್ಮನೆ ಅದನ್ನು ಇನ್ವಾಲ್ವ್ಮೆಂಟ್ ಆಗಿದ್ದೆ. ಅವರು ಸುಮ್ಮನೆ ನೋಡ್ತಾ ಇದ್ದರು. ಇದು ಎಂಥ ಪೂವಪ್ಪರೇ, ಈಗೆಲ್ಲ ಬರೀಲಿಕ್ಕುಂಟ ಅಂತ ಹೇಳಿದರು. ನನ್ನ ಉದ್ದೇಶದಿಷ್ಟೇ, ನಾನು 2 ವರ್ಷಕ್ಕೆ ಬಂದದ್ದು. 2 ವರ್ಷದಲ್ಲಿ PhD ನಾನು ಮುಗಿಸಿ ಹೋಗಲೇಬೇಕು. ಒಂದು ವೇಳೆ ಮತ್ತೆ ಕಾಲೇಜಿಗೆ ಸೇರಿಸಿದ್ರೆ ನನಗೆ ಅದನ್ನು ಮುಗಿಸಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅಲ್ಲಿ ಡ್ಯೂಟಿ ಇರ್ತದೆ ಅಂತ. ಹಾಗಾಗಿ ಚಿನ್ನಪ್ಪ ಸರ್ ಒಂದು ಮಾತು ಹೇಳಿದೆ ಇವತ್ತು ನನಗೆ, ನಾವು ಯಾವುದೇ ಬರವಣಿಗೆ ಮಾಡುವಾಗ ಪೂವಪ್ಪರೇ, ನಾವು ಅದನ್ನು ಆನಂದಿಸಿ ಬರಿಬೇಕು ಅಂತ. ನಾನು ಅದನ್ನು ಆನಂದಿಸಿದ್ದೇನೆ, ಅದನ್ನು ಬರೀತಾ ನಾನು ಆನಂದಿಸಿದ್ದೇನೆ. ಹಾಗಾಗಿ ಭಾರ ಅಂತ ನನಗೆ ಅನ್ನಿಸಲೇ ಇಲ್ಲ ಅಂತ. ಆ ನಂತರ ಏನಿದ್ರು ಕೂಡ
ಬರವಣಿಗೆ ಇತ್ಯಾದಿಗಳು ಕೂಡ ಯಾವತ್ತು ಅದು ಬಿಳಿಮಲೆ ಸರ್ ಹೇಳುತ್ತಾ ಇದ್ರು, ಸುಳ್ಯದಲ್ಲಿ ಸಿಗತಕ್ಕಂಥ ಐತಿಹ್ಯ ಪುರಾಣ ಪಾಡ್ದನ ಇವುಗಳ ಮುಖಾಂತರ ನಾವು ಹೊರಟದ್ದೇ ಆದರೆ ಇಡೀ ಸುಳ್ಯವನ್ನು ಇನ್ನೊಂದು ರೀತಿಯಿಂದ ಇಂಟರ್ಪ್ರಿಟೇಷನ್ ಮಾಡಿಕೊಡ್ತದೆ, ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ ಒಂದು ಮಾತು ಮಂಡೆಕೋಲು ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದ್ದವರು ಅವರ ಅಧ್ಯಕ್ಷರಾಗಿದ್ದಾಗ ಅದು ನನ್ನ ತಲೆಯಲ್ಲಿ ಇತ್ತದು. ಆ ಕಾರಣಕ್ಕಾಗಿ ಆ ಹಿನ್ನೆಲೆಯಲ್ಲಿ ಈ ಥೀಸಿಸಿನ ಅಲ್ಲಿ ಹೇಳಲು ಆಗದ ಅನೇಕ ವಿಚಾರಗಳನ್ನು, ಅದು ಮೌಖಿಕ ಸಂಕತನ ಸಾಹಿತ್ಯ ಪ್ರಶಸ್ತಿ ನನಗೆ ತುಳು ಇಲ್ಲಿ ಅಕಾಡೆಮಿ ಸಿಕ್ಕಿತ್ತು, ಅದು ಆಗಿರಲಿ, ಕುಕ್ಕೆಯಲ್ಲಿನ ಅಗರಮಡಿಕೆ ಆಗಲಿ, ಇವೆಲ್ಲವೂ ಕೂಡ ನನಗೆ ಬರೆಯಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲ ಯಾಕೆ ಇದನ್ನು ಹೇಳಿದಂದರೆ, ನನ್ನ ಈ ಕೃತಿ ಅದು ಮತ್ತೆ ಚಿನ್ನಪ್ಪ ಸರ್ ಅದನ್ನು ಪರಿಚಯಿಸ್ತಾರೆ, ಈ ಕೃತಿ ಬರೀ ದೈವಕ್ಕೆ ಆರಾಧನೆಗೆ ಸ್ವರೂಪವನ್ನು ಹೇಳುವಂಥದ್ದು ಮಾತ್ರ ಅಲ್ಲ, ಅದನ್ನು ಕೇಂದ್ರೀಕರಿಸಿದಾಗೆ ಅದು ಒಳಗೊಂಡ ಹಾಗೆ ಅದನ್ನು ಈ ಪ್ರಾದೇಶಿಕವಾದಂಥ ಒಂದು ಅಧ್ಯಯನದ ಒಂದು ತಾತ್ವಿಕತೆಯ ನೆಲೆಯಲ್ಲಿ ಇಟ್ಟುಕೊಂಡು ನಾನು ಆ ಕೃತಿಯನ್ನು ಅಧ್ಯಯನ ಮಾಡಿರೋದು. ಆ ಉಲ್ಲಾಕ್ಲ ಆರಾಧನೆಗೆ ಸಂಬಂಧಪಟ್ಟಿಗೆ ದೈವಾರಾಧನೆಗೆ ಸಂಬಂಧಪಟ್ಟ ವಿಚಾರಗಳು ಏನಿವೆಯೋ ಅದರ ಜೊತೆಗೆ ಇಲ್ಲಿನ ಸಮುದಾಯಗಳ ಬಗ್ಗೆ ಇದೆ, ಇಲ್ಲಿಯ ಸಾಂಸ್ಕೃತಿಕ ನೆಲೆಗಟ್ಟನ್ನು, ಸಾಮಾಜಿಕ ಸಂಗತಿಗಳನ್ನು, ಒಂದು ಬಗೆಯ ಯಜಮಾನಿ ಸಂಸ್ಕೃತಿಯ ನೆಲೆಗಟ್ಟುಗಳನ್ನು, ಒಂದು ಮತ ಸಂಬಂಧಿಯಾದಂಥ ವಿಚಾರಗಳನ್ನು, ತುಳು ಸಂಸ್ಕೃತಿಯನ್ನು ಕಟ್ಟುವ ಬಗೆಯಲ್ಲಿ ಉಲ್ಲಾಕ್ಲು ಪ್ರಭಾವಿತವಾದಂಥ ನೆಲೆಗಳನ್ನು, ಹೀಗೆ ಅನೇಕ ಆಯಾಮಗಳಲ್ಲಿ ಇಟ್ಟು ಅದನ್ನು ನೋಡುವ ಪ್ರಯತ್ನವನ್ನು ನಾನು ಇಲ್ಲಿ ಮಾಡಿದ್ದೇನೆ. ಇದಿಷ್ಟು ನಾನು ಹೇಳಿಕೊಳ್ಬೇಕು ಆ ಕೃತಿಯ ಹಿನ್ನೆಲೆಯಲ್ಲಿ ಮಾಡಿದ ಕೆಲಸದ ಬಗ್ಗೆ. ಜೊತೆಗೆ ನಾನು ಏನು ಮಾಡಿದ್ದೇನೆ ಅಂದರೆ, ಚಿನ್ನಪ್ಪ ಸರ್ ಯಾವತ್ತು ಹೇಳ್ತಾ ಇದ್ದಾರೆ, ಒಂದು ಸಂಶೋಧನೆ ಅಂತ ಹೇಳಿದ್ರೆ ಸಂಶೋಧಕ ಕ್ಷೇತ್ರ ಕಾರ್ಯ ಮಾಡುವಲ್ಲಿಗೆ ಅವನು ಮಾತ್ರ ಅಲ್ಲ ಅಲ್ಲಿ ಇರೋದು, ಬದಲಾಗಿ ಅಲ್ಲಿ ಅನೇಕ ಜನರಿರ್ತಾರೆ, ಅಲ್ಲಿ ಕಲಾವಿದರಿರ್ತಾರೆ, ಆಡಳಿತ ಮುಕ್ತೇಶ್ವರ ಇರ್ತಾರೆ, ಪೂಜಾರಿ ವರ್ಗ ಇರ್ತಾರೆ, ಇನ್ನಿತರ ಸೇವಾ ವರ್ಗದವರು, ಕಟ್ಟಳೆಯವರು ಅಂತ ಇರ್ತಾರೆ, ಇತ್ಯಾದಿ ಇತ್ಯಾದಿ. ಹಾಗಾಗಿ ಅವರೆಲ್ಲರೂ ಕೂಡ ಈ ಕೃತಿಯ ಸಹಭಾಗಿಗಳು, ಈ ಸಂಶೋಧನೆಯ ಸಹಭಾಗಿಗಳು ಅಂತ ನಾನು ಭಾವಿಸಿಕೊಂಡಿದ್ದೇನೆ, ಉಲ್ಲೇಖಿಸಿದ್ದೇನೆ. ಈ ಕೃತಿಗೆ ಅಂದವಾದ ವಿನ್ಯಾಸವನ್ನು ಕಲ್ಪಿಸಿಕೊಟ್ಟವರು ನಾಗೇಶ್ ಅವರು, DTP ಮಾಡಿದರು. ಅದರ ಬಗ್ಗೆ ನಾನು ಹೇಳಬೇಕಾದಿಲ್ಲ, ಒಂದು ಪುಸ್ತಕ ಎಷ್ಟು ಚಂದ ಮಾಡಬೇಕು ಅನ್ನೋದಕ್ಕೆ ಅವರೇ ಸಾಕ್ಷಿಯಾಗಿರ್ತಾರೆ, ಅದನ್ನು ಆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ನನ್ನ ಹಿರಿಯ ಸ್ನೇಹಿತ ಇನ್ನೊಬ್ಬರು ಅದಕ್ಕೆ ಲೈನ್ ಆರ್ಟ್ಗಳನ್ನು, ಆವಾಗಲೇ 20 ವರ್ಷಗಳ ಹಿಂದೆಯೇ ನಾನೊಂದು 100 ಲೈನ್ ಆರ್ಟ್ಗಳನ್ನು, ಅಂದರೆ ದೈವಾರಾಧನೆಗೆ ಸಂಬಂಧಪಟ್ಟ ಆದರೆ ಇದೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಅಂದವಾದ ಕವರ್ ಪೇಜನ್ನು ಕೂಡ ದಿನೇಶ್ ಕುಕ್ಕುಜಡ್ಕ ಅವರೇ ಮಾಡಿದ್ದಾರೆ. ಅವರನ್ನೆಲ್ಲ ನೆನಪಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ನಾನೊಬ್ಬರ ನೆನಪಿಸಿಕೊಳ್ಬೇಕು, ನನ್ನ ಕೃತಿಗಳ ಎಲ್ಲ ಮೊದಲ ಓದುಗ ಮತ್ತು ಅತ್ಯಂತ ಕಟುವಾದ ವಿಮರ್ಶೆ ಮಾಡುವವರಂದರೆ ನನ್ನ ಸಹಕಾರಿ ಸಂಗತಿ, ನನ್ನ ಮಡದಿ ಸರೋಜಾ ಪಿ ಕಣಿಯೂರವರು. ಅವರು ಅದರ ಪ್ರೂಫ್ ನೋಡ್ತಾರೆ, ಎಲ್ಲ ಅವರೇ ಮಾಡೋದು. ಪ್ರೂಫ್ ನೋಡೋದು ಮಾತ್ರ ಅಲ್ಲ, ಇದು ವಾಕ್ಯಗಳು ಸರಿ ಇಲ್ಲ, ಅದು ತಿದ್ದಬೇಕಾಗ್ತದೆ ಅಂತ ಹೇಳುವ ಅವರು ಟೀಚರೇ, ಮೇಸ್ಟ್ರೇ ಅವರು ಕೂಡ. ಹಾಗಾಗಿ ಕನ್ನಡ ಐಚ್ಛಿಕ ವಿಷಯವನ್ನು ಓದಿದವರೇ ಆದ್ದರಿಂದ ನನಗಿಂತಲೂ ಸ್ವಲ್ಪ ಜೋರಿದ್ದಾರೆ ವ್ಯಾಕರಣ ಇತ್ಯಾದಿಗಳಲ್ಲಿ ಎಲ್ಲರನ್ನೂ ಕೂಡ. ಎಲ್ಲ ನನ್ನ ವಿದ್ಯಾರ್ಥಿಗಳು, ಅವರ ತಂಗಿ ಬಂದಿದ್ದಾರೆ ವೀಣಾ ಅಂತ, ಅವರು ಹೈಸ್ಕೂಲು ವೈಸ್ ಪ್ರಿನ್ಸಿಪಾಲ್, ಅವರು ನಮ್ಮ ಸ್ಟೂಡೆಂಟ್ ಮತ್ತು ರ್ಯಾಂಕ್ ಸ್ಟೂಡೆಂಟ್ ಅವರು. ಹೀಗೆ ಒಟ್ಟು ಒಂದು ಒಳ್ಳೆಯ ಬರವಣಿಗೆ ಮಾಡೋದು ಜೊತೆಗೆ ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಹಕಾರಿಯಾದ ಎಲ್ಲರನ್ನ ಇಲ್ಲಿ ನಾನು ಉಲ್ಲೇಖಿಸಿಕೊಳ್ಳುತ್ತಾ, ಈ ಕೃತಿಯ ಹಿನ್ನೆಲೆಯಲ್ಲಿ ನನ್ನ ಏನು ಕಾರ್ಯ ನಾನು ಮಾಡಿದ್ದೇನೋ ಅದನ್ನು ಕೂಡ ನಿಮ್ಮ ಮುಂದೆ ಅದನ್ನು ನಿವೇದಿಸಿಕೊಂಡಿದ್ದೇನೆ. ಪಂಡು ಪಾರಾಬನೆ ಅಂತ, ಈಗ ಅದಕ್ಕೆ 1-2 ವಿವರಣೆ ಕೊಡಬೇಕು ನಾನು. ಪಂಡು ಪಾರಾಬನೆ ಅಂತ ಹೇಳಿದ್ರೆ ದೈವಾರಾಧನಾ ಜಗತ್ತಿನಲ್ಲಿ, ಅಂದರೆ ದೈವ ಕಟ್ಟಿ ಮುಕ್ಕಾಲು ಮೂಜಿಗಳಿಗೆ ಹೊಸಯಾದು ಲಾಸ್ಟಿಗೆ ಅದನ್ನು ಇದಾಗುವಾಗ ಪಂಡು ಪಾರಾಬೆ ಕೊನೆಗೆ ಹೇಳುವುದು. ಪಂಡು ಪಾರಾಬೆ ಅಂತಂದರೆ ನಾನು ಈ 3 ಗಳಿಗೆಯಲ್ಲಿ ದೈವ ದರ್ಶನವಾಗಿ ಏನು ಸಂತೋಷಕೊಂಡೆ ಅನ್ನೋದನ್ನು ಒಂದು, ಮತ್ತೆ 10 ಕೂಡಿ ಕಲಟ್ಟು ಗ್ರಾಮಸ್ಥರಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಒಂದು ನಿರ್ದೇಶಿಸುವ ನೆಲೆಯ ಮಾತುಗಳು. ಹಾಗಾಗಿ ಈಗ ನಾನು ಇಷ್ಟೆಲ್ಲ ಹೇಳಿಕೊಂಡಿದ್ದು, ನಾನು ಏನು ಮಾಡಿದ್ದೇನೆ ಅನ್ನೋದು ಅದರ ತೃಪ್ತಿಯನ್ನು, ಅದರ ಹಿಂದಿರತಕ್ಕಂಥ ಅದರ ಮುಂದೆ ಯಾರು ಮಾಡಬಹುದು ಇಂಥ ಕೆಲಸವನ್ನು ಅನ್ನುವ ದೃಷ್ಟಿಯಿಂದ ನಾನು ನನ್ನ ಮಾತುಗಳನ್ನು ಹೇಳಿದ್ದೇನೆ. ತುಂಬ ದೀರ್ಘ ಆದರೆ ಕ್ಷಮೆ ಇರಲಿ. ಇಷ್ಟು ಮಾತುಗಳನ್ನು ಹೇಳುತ್ತಾ ಸ್ವಾಗತ ನಿಮಗೆಲ್ಲರಿಗೆ ಮತ್ತೊಮ್ಮೆ ಹೇಳುತ್ತಾ, ಯುಗಾದಿಯ ಶುಭಾಶಯಗಳನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ಕೆ ನಾನು ಅನುವು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೆ ಮೇಲಂಟರ ಜೊತೆಗೆ ಅವರ ಶ್ರೀಮತಿ ಅವರು ಶಶಿಕಲಾ ಮೇಲಂಟ ಅವರು ಮತ್ತು ಅವರ ಮಗ
ಮತ್ತು ಕುಟುಂಬದ ಮಿತ್ರರೆಲ್ಲ ಇದ್ದಾರೆ, ಅವರಿಗೂ ಕೂಡ ಸ್ವಾಗತಿಸ್ತಾ ಡಾಕ್ಟರ್ ಪೂವಪ್ಪಗೌಡ ಅವರ ಪುಸ್ತಕ ಬಿಡುಗಡೆಯ ಮತ್ತು ಅವರ ಈ ಪ್ರಸ್ತಾವನೆಯ ಮಹತ್ವ ಏನು ಅಂತ ಹೇಳಿದರೆ, ಇಂತಹ ಗ್ರಂಥಗಳು ಅಪರೂಪಕ್ಕೊಮ್ಮೆ ಬಿಡುಗಡೆ ಆಗ್ತಾ ಇದ್ದಾವೆ. ಈಗ ಕ್ಷೇತ್ರ ಕಾರ್ಯ, ಸಂಶೋಧನೆ ಎಲ್ಲವೂ ಕೂಡ ಇಂಟರ್ನೆಟ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಆಗ್ತಾ ಇರುವ ಸಂದರ್ಭದಲ್ಲಿ ಡಾಕ್ಟರ್ ಪೂವಪ್ಪಗೌಡ ಅವರು ಮಾಡಿದ ಕ್ಷೇತ್ರ ಕಾರ್ಯ ಮತ್ತು ಸಂಶೋಧನೆಯ ಆ ಶ್ರಮ ಮತ್ತು ಆ ದೀರ್ಘ ಅವಧಿ, ಬಹುಶಃ ಅದನ್ನು ಪರಿಚಯ ಮಾಡುವಾಗ ಹೇಳ್ಬೋದು, ಅದರ ಮಹತ್ವ ಅದರಲ್ಲಿ ಅಡಗಿದೆ ಅಂತ ಹೇಳ್ತೇನೆ. ಇನ್ನೊಂದು, ತಾವೆಲ್ಲರೂ ಬಂದಿರುವ ನಾನೊಂದು ಸಂಗತಿಯನ್ನು ನಾನು ಗಮನಿಸಬೇಕು. ಒಂದು ಜ್ಞಾನ ತೃಷೆಯಿಂದ ಇವತ್ತಿನ ಸಭೆ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಅದಕ್ಕೆ ಕಾರಣ ಇದೆ. ಇವತ್ತು ವೇದಿಕೆಯಲ್ಲಿರುವುದು ಇಬ್ಬರು ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರು. ಅವರ ಇಬ್ಬರ ಮಾತುಗಳನ್ನು ಕೇಳಬೇಕು ಎನ್ನುವ ಒಂದು ಹಸಿವಿನಿಂದ ಇವತ್ತು ನಮ್ಮ ಸಭೆ ಇವತ್ತು ಬಂದಿದ್ದಾರೆ ಅಂತ ನಾನು ಹೆಚ್ಚಿನ ಸಭೆಯನ್ನು ನೋಡಿ, ನಾನು ಜನರ ಸಭಿಕರನ್ನು ನೋಡಿ ಗಮನಿಸ್ತಾ ಇದ್ದೇನೆ. ಆ ಇಬ್ಬರು ಒಂದೇ ವೇದಿಕೆಯಲ್ಲಿ ಒಂದು ಭಾಷಣವನ್ನು ಕೊಡ್ತಾರೆ ಅಂತ ಅದಕ್ಕೆ ಕೇಳುಗರು ಮತ್ತು ಅವರ ಆ ಮಾತಿನ ವಿದ್ವತ್ತಿನ ಮಾತುಗಳನ್ನು ಕೇಳಲಿಕ್ಕೆ ಆಸಕ್ತರಾದವರು ತಾವೆಲ್ಲರೂ ಇದ್ದೀರಿ ಅಂತ ಬಹಳ ಸಂತೋಷ ಪಡ್ತಾ, ಆ ಒಂದು ಸಂದರ್ಭ ಇವತ್ತು ಈ ಪುಸ್ತಕ ಬಿಡುಗಡೆಯಲ್ಲಿ ಆಗಿದೆ ಅಂತ ನಾನು ಹೇಳ್ತಾ, ಈಗ ತುಳು ಕನ್ನಡದ ವಿದ್ವಾಂಸರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಡಾಕ್ಟರ್ ಪೂವಪ್ಪ ಕಣಿಯೂರವರ ಸಂಶೋಧನಾ ಗ್ರಂಥ ಉಲ್ಲಾಕುಳು ಆರಾಧನೆ ಅನನ್ಯತೆ ಇದನ್ನು ಅನಾವರಣಗೊಳಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ ವಿನಂತಿಸ್ತಾ, ಈ ಹಿನ್ನೆಲೆಯಲ್ಲಿ ಒಂದು ಸಹಕಾರ, ಒಂದು ಪ್ರೀತಿ, ಒಂದು ಶ್ರದ್ಧೆ ಇದೆ. ಅದನ್ನು ತೋರಿದವರು, ಅದಕ್ಕೆ ಬೆಳಕಾದವರು ಮುಗುರೋಡಿ ಲಕ್ಷ್ಮೀಶ ಮೇಲಂಟರು. ಅವರಿಗೆ ಈ ಗ್ರಂಥವನ್ನು ಅರ್ಪಿಸಿದ್ದಾರೆ. ಆದ್ದರಿಂದ ಈ ಗ್ರಂಥ ಬಿಡುಗಡೆಯ ತಕ್ಷಣ ಅವರಿಗೆ ಒಂದು ಗ್ರಂಥ ಗೌರವವನ್ನು ಅರ್ಪಿಸಬೇಕು ಅಂತ ಡಾಕ್ಟರ್ ಪೂವಪ್ಪ ಕಣಿಯೂರವರ ಸಂಕಲ್ಪ. ಅವರು ಅವರ ಶ್ರೀಮತಿಯೊಡಗೂಡಿ ವೇದಿಕೆಗೆ ಆಗಮಿಸಿ ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಉನ್ನತ ಬದಿಕಾನ ಅವರು ಅವರ ಸನ್ಮಾನ ಪತ್ರವನ್ನು ಓದಬೇಕು ಅಂತ ಕೇಳ್ತೇನೆ. ನಮ್ಮ ಗುರುಗಳು ಪೂವಪ್ಪ ಕಣಿಯೂರು ಮತ್ತು ನನ್ನ ಮಿತ್ರರು ಅವರು. ನಾನು ಮತ್ತು ಅವರು 2 ವರ್ಷ ರೂಮ್ಮೇಟ್ಗಳು ಆಗಿದ್ದೇವೆ. ನಾನು ಓದುವಾಗ ಅವರು NMCಯಲ್ಲಿದ್ದರು. ಆವಾಗ ದಿನನಿತ್ಯ ಒಂದು ಮಾತು ಬರ್ತಿತ್ತು. ಅವರು ಬಹುಶಃ 100 ಸಲ ಹೇಳಿರ್ಬೋದು ನನ್ನ ಜೊತೆಗಿರುವಾಗ. ಏನು ಇಡೆಮುಟ್ಟ ಬತ್ತನೆ ಮೇಲೆಂಟರ್ ಎಡ್ದಾರ. ಆ ಮೇಲೆಂಟರ್ ಯಾರು ಅಂತ ನಾನು 35 ವರ್ಷದಿಂದ ಕಾದಿದ್ದೇನೆ ಅವರನ್ನು ನೋಡಲಿಕ್ಕೆ. ಇವತ್ತು ನನಗೆ ಕಣ್ಣಾರೆ ಕಾಣಲಿಕ್ಕೆ ಸಿಕ್ಕಿದ್ದಾರೆ. ಅವರ ಬಗ್ಗೆಗೆ 1-2 ಮಾತಾಡಬೇಕು ಅಂತ ಪೂವಪ್ಪ ಕಣಿಯೂರವರು ಅವರ ಪರಿಚಯವನ್ನು ಹೇಳಿದ್ದಾರೆ. ಮೊಗರಡಿ ಲಕ್ಷ್ಮೀಶ ಮೇಲಂಟ ಇವರ ಸ್ಥೂಲ ಪರಿಚಯ. ಸರಿಸುಮಾರು 75 ವರ್ಷ ಪ್ರಾಯದ ಹಿರಿಯರಾದ ಸನ್ಮಾನ್ಯ ಲಕ್ಷ್ಮೀಶ ಮೇಲಂಟ ಮುಗರೋಡಿ ಅವರು ಕದ್ರಿಯಲ್ಲಿ ಮಡದಿ ಶ್ರೀಮತಿ ಶಶಿಕಲಾ ಮತ್ತು ಮಗ ಸನ್ಮತ್ ಮೇಲಂಟರೊಂದಿಗೆ ನೆಲೆಯಾಗಿದ್ದಾರೆ. ಮಗಳು ಸಮನ್ವಿತರನ್ನು ವಿವಾಹ ಮಾಡಿಕೊಟ್ಟಿದ್ದಾರೆ. ಇವರು ಮೂಲತಃ ಬೆಳ್ತಂಗಡಿ ತಾಲೂಕಿನ ಕಣಿಯೂರು ಗ್ರಾಮದ ಮುಗರೋಡಿ ಬಂಟ ಮನೆತನದವರು. ಎತ್ತ ಮುಗೇರು ಬೈಲು ಧೂಮಣ್ಣ ಮತ್ತು ಶ್ರೀಮತಿ ಮುಗರೋಡಿ ಕಲ್ಯಾಣಿ ಮೇಲಂಟ ದಂಪತಿಗಳ 9 ಜನ ಮಕ್ಕಳಲ್ಲಿ 6ನೇ ಮಗನಾಗಿ 16 ಮೇ 1951ರಲ್ಲಿ ಜನಿಸಿದವರು. ತಮ್ಮ ಹುಟ್ಟೂರಿನ ಕಣಿಯೂರು ಪದ್ಮುಂಜದಲ್ಲಿ ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ಬಳಿಕ ತಮ್ಮ ಪ್ರೌಢಶಾಲಾ ಶಿಕ್ಷಣವನ್ನು ಲೋಕಸೇವಾ ಶಿಕ್ಷಣ ಸಂಸ್ಥೆ ಸತ್ಯಸಾಯಿ ಅಳಿಕೆಯಲ್ಲಿ ಪೂರೈಸಿದ ಬಳಿಕ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದವರು. ಬಳಿಕ ಮಣಿಪಾಲದ MITಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಯನ್ನು ಪ್ರಥಮ ರ್ಯಾಂಕಿನಲ್ಲಿ ಮುಗಿಸಿದ ಪ್ರತಿಭಾವಂತರಿವರು. 1972ರಲ್ಲಿ ಪದವಿ ಮುಗಿಸಿದ ಬಳಿಕ ತಮ್ಮದೇ ಔದ್ಯಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. ಮುಖ್ಯವಾಗಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಸ್ವಂತ ಮುಗರೋಡಿ ಕಂಟ್ರಾಕ್ಷನ್ ಸಂಸ್ಥೆಗೆ ಸ್ಥಾಪಕರಾದವರು. ಈಗ ನಿವೃತ್ತರಿವರು. ಸಿವಿಲ್ ಕಾಂಟ್ರಾಕ್ಟರ್ ಆಗಿ ನಿರತರಾಗಿದ್ದರೂ ಪ್ರವೃತ್ತಿಯಲ್ಲಿ ವಿಭಿನ್ನ ಆಯಾಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡದ್ದು ಇವರ ವಿಶೇಷತೆ. ಲಯನ್ಸ್ ಸಂಸ್ಥೆ, ಯುವಕ ಸಂಘಗಳಲ್ಲಿ ತಮ್ಮ ಯೌವನದಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡು ಆ ಮೂಲಕ ಸಮಾಜದ ರಚನಾತ್ಮಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ತನ್ನೂರಿನ ದೇವರ ಜೀರ್ಣೋದ್ಧಾರ, ಪುನರುತ್ಥಾನಗಳಲ್ಲಿ
ಜವಾಬ್ದಾರಿಯುತ ಸ್ಥಾನಗಳನ್ನು ನಿರ್ವಹಿಸಿದವರು. ಆ ಮೂಲಕ ಧಾರ್ಮಿಕ ವ್ಯಕ್ತಿಯಾಗಿ ಊರವರ ಮನ್ನಣೆಗೆ ಪಾತ್ರರಾದವರು. ತನ್ನಲ್ಲಿ ಇರಲಿ ಇಲ್ಲದೇ ಇರಲಿ ಸಮಾಜದ ತಳ ಸಮುದಾಯದ ನೋವು ನಲಿವುಗಳಿಗೆ ಆರ್ಥಿಕ ಬೆಂಬಲವನ್ನು ನೀಡುವ ಮೂಲಕ ಮಿಡಿದವರು. ಕಲಾಸಕ್ತಿ ಇವರ ಇನ್ನೊಂದು ವಿಶೇಷತೆ. ಸ್ವತಃ ಪರಿಣತ ಯಕ್ಷಗಾನ ಕಲಾವಿದರಾಗಿ ಯಕ್ಷಗಾನ ರಂಗದಲ್ಲಿ ಮಿಂಚಿದವರು. ಯಕ್ಷಗಾನ ಮೇಳಗಳನ್ನು ತನ್ನೂರಿಗೆ ತರಿಸಿ ಆ ಮೂಲಕ ಯಕ್ಷಗಾನದ ಸವಿಯನ್ನು ಊರವರಿಗೆ ಉಣಬಡಿಸಿದವರು. ನಾಟಕ, ಸಂಗೀತ ಇತ್ಯಾದಿ ಕಲೆಗಳಲ್ಲಿ ಆಸಕ್ತರಾಗಿದ್ದ ಇವರು ಕಲಾಪ್ರೇಮಿಯಾಗಿ ಕಲಾ ಪೋಷಕರಾಗಿ ಗುರುತಿಸಿಕೊಂಡವರು. ನನ್ನೂರಿನವರು ವಿದ್ಯಾವಂತರಾಗಿ ಉನ್ನತ ಶಿಕ್ಷಣವೇತರರಾಗಿ ಅವರು ತಮ್ಮ ಜೀವನದ ಸಾಧ್ಯತೆಯನ್ನು ವಿಸ್ತರಿಸುವಲ್ಲಿ ಸಹಕಾರಿಯಾದವರು. ಈ ಹಿನ್ನೆಲೆಯಲ್ಲಿ ಇಂದು ಡಾಕ್ಟರ್ ಪೂವಪ್ಪ ಕಣಿಯೂರು ಅವರಂತಹ ವ್ಯಕ್ತಿತ್ವಗಳನ್ನು ನಾವು ಕಾಣಲು ಸಾಧ್ಯವಾಗಿದೆ. ಈಗ ಸನ್ಮಾನ್ಯ ಮುಗರೋಡಿ ಲಕ್ಷ್ಮೀಶ ಮೇಲಂಟರಿಗೆ ಮತ್ತು ಅವರ ಪತ್ನಿ ಶಶಿಕಲಾ ಅವರಿಗೆ ಮಾನ್ಯ ವಿದ್ವಾಂಸರಿಂದ ಅಭಿಮಾನಪೂರ್ವಕ ಕೃತಿ ಅರ್ಪಣೆ. ಡಾಕ್ಟರ್ ಪುರುಷೋತ್ತಮ ಬೀಳಿಮಲೆ ಅವರು. ಈ ಬಹಳ ಒಳ್ಳೆಯ ಮತ್ತು ಉಪಯುಕ್ತವಾದಂಥ ಈ ಕಾರ್ಯಕ್ರಮದಲ್ಲಿ ಪುಸ್ತಕದ ಬಗ್ಗೆ ಮಾತನಾಡಲಿರುವ ಸುಮಾರು 50 ವರ್ಷದ ಗೆಳೆಯರು, ಅರ್ಧ ಶತಮಾನದ ಗೆಳೆಯರು ಡಾಕ್ಟರ್ ಚಿನ್ನಪ್ಪಗೌಡರು. ಈ ಪುಸ್ತಕದ ಲೇಖಕ ನನ್ನ ವಿದ್ಯಾರ್ಥಿ ಪೂವಪ್ಪ ಕಣಿಯೂರವರೇ. ನಾಗೇಶ್, ಆಕೃತಿ ನಾಗೇಶ್ ಅಂತಲೇ ಹೇಳೋದು ನಾವು. ಮತ್ತು ಇಲ್ಲಿ ಸೇರಿದ ಎಲ್ಲ ನನ್ನ ವಿದ್ಯಾರ್ಥಿಗಳೇ ಮತ್ತು ಮಹನೀಯರೇ. ಅಂದರೆ ಪುಸ್ತಕ ಬಿಡುಗಡೆ ಮಾಡಿ ಅಂದರೂ ನಾನು ಪುಸ್ತಕ ಬಿಡುಗಡೆ ಮಾಡಿದರೆ ನನ್ನ ಕೆಲಸ ಆಯಿತು ಅಂತ ಅರ್ಥ. ಪುಸ್ತಕದ ಬಗ್ಗೆ ಮಾತಾಡಿದರೆ ಮತ್ತೆ ಚಿನ್ನಪ್ಪಗೌಡರು ಇರುವುದು ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ಹಾಗಾಗಿ ನಾನೀಗ ಬೆಂಗಳೂರಲ್ಲಿ ಕೂಡ ನೋಡಿದ್ದೇನೆ, ಪುಸ್ತಕ ಬಿಡುಗಡೆ ಮಾಡುವಾಗ ನನ್ನ ಕೆಲಸ ಎಂಥದ್ದು, ಪುಸ್ತಕ ಬಿಡುಗಡೆ ಆಯ್ತಲ್ಲ, ಮಾತನಾಡಲಿಕ್ಕಿಲ್ಲಲ್ಲ ಅಂತ. ಆದರೆ ಪೂವಪ್ಪ ಹೇಳಿದರೆ 2 ಮಾತಾಡ್ತಾರೆ ಅಂತ. ಪೂವಪ್ಪರು ನನಗೆ ಭಾಳ ವರ್ಷದಿಂದ ಗೊತ್ತವರು, ಭಾಳ ಪ್ರಾಮಾಣಿಕ. ಮತ್ತು ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬರೆದುಕೊಟ್ಟ ಭೂತಾರಾಧನೆಯ ಪುಸ್ತಕ ರೆಡಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಏಪ್ರಿಲ್ 9ಕ್ಕೆ ಡೇಟ್ ಕೊಟ್ಟಿದ್ದಾರೆ. ಆ ಡೇಟಿನಲ್ಲಿ ಪೂವಪ್ಪರು ಭೂತಾರಾಧನೆ ಮೇಲೆ ಬರೆದ ಇನ್ನೊಂದು ಪುಸ್ತಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಪ್ರಕಟ ಆಗ್ತದೆ. ಅಂದರೆ ಅವರ ವಿದ್ಯಾರ್ಥಿ ಜೀವನದಿಂದ ನಿವೃತ್ತಿಯ ಇಲ್ಲಿವರೆಗೆ ಬರವಣಿಗೆಯನ್ನು ಮತ್ತು ಓದನ್ನು ಹಾಗೆಯೇ ಮುಂದುವರಿಸಿಕೊಂಡು ಬಂದಿರುವ ಅಪರೂಪದ ವ್ಯಕ್ತಿಗಳಲ್ಲಿ ಅವರು ಒಬ್ಬರು. ಬಹಳ ಜನ ರಿಟೈರ್ಡ್ ಆದ ಮೇಲೆ ಜೀವನ ಮುಗೀತು ಅಂತ ಭಾವಿಸ್ಕೊಳ್ತಾರೆ. ಭಾಳ ಜನ PhD ಮುಗಿದ ಮೇಲೆ ಆಂಡತ್ತ PhD ನಾನೆಂಚಿನ ಮನ್ಪಿಣಿ ಅಂತ ಆರಾಮಾಗಿ ನಿದ್ದೆ ಮಾಡುವವರಿದ್ದಾರೆ. ಹೆಚ್ಚಿನವರು ಕೆಲಸ ಸಿಕ್ಕಿದ ಮೇಲೆ ಸತ್ತೇ ಹೋಗ್ತಾರೆ. ನನ್ನ ಹತ್ರ ವಿಧಾನಸೌಧದಲ್ಲಿ ನಾ ಕೂತಿರುವಾಗ ಬಂದು ಕೇಳ್ತಾರೆ, ಸರ್ ಏನಾರು ಮಾಡಿ ಒಂದು ಕೆಲಸ ಕೊಡಿಸಿ ಸರ್, ಆರಾಮಾಗಿರಬೇಕು ಅಂತ. ನಾನು ಹೇಳಿದ್ದು, ನೀನು ಆರಾಮಾಗಿರೋಕ್ಕೆ ಸರ್ಕಾರ ಯಾಕಪ್ಪ ಸಂಬಳ ಕೊಡಬೇಕು? ನೀನು ಹಾಗೆ ಹೇಳಬಾರ್ದು. ಮೊದಲು ಕೆಲಸ ಕೊಡಿ ಸರ್, ನಾನು ಕೆಲಸ ಮಾಡ್ತೇನೆ, ನನ್ನಲ್ಲಿ ಉತ್ಸಾಹ ಇದೆ, ಈ ಏರಿಯಾದಲ್ಲಿ ಇದೆ, ಅದು ಹೇಳಬೇಕಪ್ಪ. ಅದು ಬಿಟ್ಟು ಏನಾರು ಒಂದು ಕೆಲಸ ಕೊಡಿಸಿ ಸರ್, ಆರಾಮಾಗಿರಬೇಕು ಅಂತ. ಇದು ಇಂಥ ಒಂದು ಸಂದರ್ಭ ಹೆಚ್ಚು ಹೆಚ್ಚು ಬೆಳೀತಾ ಇದ್ದಾಗ ಪೂವಪ್ಪ ಇಷ್ಟು ವರ್ಷಗಳ ಕಾಲ ಓದನ್ನು
ಮತ್ತು 22 ವರ್ಷಗಳಾದ ಮೇಲೆ ಈ ಪುಸ್ತಕವನ್ನು ಪ್ರಕಟ ಮಾಡಬೇಕು ಅಂತ ಒಂದು ಒಳಗಿನ ಉತ್ಸಾಹ ಇತ್ತಲ್ಲ, ಅದನ್ನು ಕಾಪಿಟ್ಟುಕೊಂಡು ಬಂದು ಈ ಪುಸ್ತಕ ಇವತ್ತು ಬಿಡುಗಡೆ ಮಾಡ್ತಿದ್ದಾರಲ್ಲ, ನಾನು ಮೊದಲನೇದಾಗಿ ಪೂವಪ್ಪ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಅನೇಕ ವಿಷಯಗಳಲ್ಲಿ ಗುರುವನ್ನು ಮೀರಿಸಿದ ಶಿಷ್ಯ. ನನ್ನನ್ನು ಮೀರಿಸಿದ್ದಾರೆ ಅವರು, ನನಗೆ ಗೊತ್ತುಂಟು. ತೋಟ ಮಾಡೋದರಲ್ಲಿ, ಮನೆ ಕಟ್ಟುವುದರಲ್ಲಿ ನಮಗೆ ಎಂಥದ್ದು ಮಾಡಲಿಕ್ಕೆ ಆಗಲಿಲ್ಲ. ಅವರು ಅದೆಲ್ಲ ಮಾಡಿದರು, ನನಗೆ ಭಾಳ ಸಂತೋಷ. ಆದರೆ ಒಂದು ವಿಷಯದಲ್ಲಿ ಅವರು ನನ್ನನ್ನು ಮೀರಿಸಲಿಕ್ಕೆ ಆಗಲಿಲ್ಲ. ಅವರು ಥೀಸಿಸ್ ಬರೆದು 22 ವರ್ಷ ಆದ ಮೇಲೆ ಈ ಪುಸ್ತಕ ಪ್ರಕಟ ಮಾಡಿದರು. ನಾನು ನನ್ನ ಥೀಸಿಸ್ ಬರೆದು 37 ವರ್ಷ ಆದ ಮೇಲೆ ನಾನು ಪ್ರಿಂಟ್ ಮಾಡಿದೆ. ಹಾಗಾಗಿ ಆ ವಿಷಯದಲ್ಲಿ ಅವರಿಗೊಂದು ನನ್ನನ್ನು ಮೀರಿಸಲಿಕ್ಕೆ ಆಗಲಿಲ್ಲ. ಅಂದರೆ ನಾವು ಅದೊಂದು ಅದರ ಹಿಂದೆ ಒಂದು ಅಂದರೆ ಥೀಸಿಸ್ ನಾವು ಮಾಡ್ತೀವಿ, PhD ಬರಬೇಕು, ಪೋಸ್ಟ್ ಪರ್ಮನೆಂಟ್ ಆಗಬೇಕು, ಏನೇನೋ ಇರ್ತದೆ ಅದರ ಹಿಂದೆ. ಬರೀ ಅಕಾಡೆಮಿಕ್ ಅಲ್ಲ, ನಾನ್ ಅಕಾಡೆಮಿಕ್ ಅದು ಕೂಡ ಇರ್ತದೆ ಎಂಬುದು ಎಲ್ಲರಿಗೂ ಕೂಡ ಗೊತ್ತೋದು. ಆದರೆ ಅದು ಆದ ತಕ್ಷಣ ಅದನ್ನು ಪ್ರಿಂಟ್ ಮಾಡುವ ಉತ್ಸಾಹ ಇದೆಯಲ್ಲ, ಅದು ಎಷ್ಟೋ ಬಾರಿ ಅಪಾಯಕಾರಿ ಕೂಡ. ಅದನ್ನು ಆಮೇಲೆ ತಿದ್ದಿ ತೀಡಿ ಕಾಲದ ಸುದೀರ್ಘ ಓಟದಲ್ಲಿ ಅದು ಪಕ್ವಗೊಂಡ ಮೇಲೆ ಅದನ್ನು ಪರಿಷ್ಕರಿಸಿ ಬರೀಲಿಕ್ಕೆ ನಮಗೆ ಸಮಯ ಸಿಗ್ತದೆ ನೋಡಿ. ಹಾಗಾಗಿ ಒಂದು ಮಾದರಿ ಪೂವಪ್ಪನವ್ರದ್ದು ಏನು ಅಂದರೆ, ಪ್ರಿಂಟ್ ಥೀಸಿಸ್ ಅವಾರ್ಡ್ ಆದ ಕೂಡಲೇ, ಈಗ ನನ್ನ ಗೆಳೆಯರಿದ್ದಾರೆ ಚಿನ್ನಪ್ಪ ಗೌಡ್ರು ಇಲ್ಲಿ, ಅವರು 88ರಲ್ಲಿ ಥೀಸಿಸ್ ಸಬ್ಮಿಟ್ ಮಾಡಿ ಅವಾರ್ಡ್ ಆಯಿತು, ಪುಸ್ತಕ ಪ್ರಕಟನವೂ ಆಯಿತು. ಆದರೆ ಅವರಿಗೆ ಸಮಾಧಾನ ಆಗಲಿಲ್ಲ ಅದು. ಈಗ ಕಳೆದ ವರ್ಷ ಎಷ್ಟೋ ವರ್ಷ ಆದ ಮೇಲೆ, ಎಷ್ಟು ವರ್ಷ ಸರ್, ಮತ್ತೆ 25-30 ವರ್ಷ ಆದ ಮೇಲೆ ಮತ್ತೆ ಪರಿಷ್ಕರಿಸಿ ಪ್ರಕಟ ಮಾಡಿದ್ರು ನೋಡಿ. ಇದು ನಾನು ಆಗ ಹೇಳಿದ ಓದಿನ ಕಾಲದಿಂದ ನಮ್ಮ ಓದು ಆರಂಭವಾದರೆ ನಿವೃತ್ತಿಯ ಅನಂತರದವರೆಗೂ ಕೂಡ ಒಂದು ಓದಿನ ವಿಸ್ತಾರವನ್ನು ಉಳಿಸಿಕೊಳ್ಳುವುದು, ಪ್ಲಸ್ ನಾವು ಬರೆದದ್ರ ಬಗ್ಗೆ ನಾವೇ ಅಸಮಾಧಾನಗೊಳ್ಳುತ್ತಾ, ವಿರಚನೆಗೊಳ್ಳುತ್ತಾ, ಪರಿಷ್ಕರಿಸಿಕೊಳ್ಳುತ್ತಾ ನಮ್ಮ ಬರವಣಿಗೆಗಳನ್ನು ನಾವೇ ಓದುವ ಹಾಗೆ ಮಾಡೋದು. ನಿಮಗೆಲ್ಲರಿಗೂ ಭಾಳ ಜನ ಗೊತ್ತಿದೆ, ನನ್ನ ಇಷ್ಟದ ಒಂದು ಮೆಟಾಫರ್ ರಾಮಾಯಣದಲ್ಲಿದೆ. ರಾಮಾಯಣ ಬರೆದವನು ವಾಲ್ಮೀಕಿ ರಾಮಾಯಣವನ್ನು ಬರೆದ ಮೇಲೆ ನೀವು ರಾಮಾಯಣದ ಕೊನೆಯಲ್ಲಿ ಕುಶಲವರು ರಾಮಾಯಣದ ಕಥೆಯನ್ನು ಹಾಡ್ತಾರೆ. ಹಾಡುವಾಗ ಅದಕ್ಕೆ ಪ್ರೇಕ್ಷಕ ಯಾರು ಅಂದರೆ ವಾಲ್ಮೀಕಿ. ಅದು ವಾಲ್ಮೀಕಿ ಆಶ್ರಮದಲ್ಲಿ ಕುಶಲವರು ರಾಮನ ಕಥೆಯನ್ನು ಹೇಳೋದು ವಾಲ್ಮೀಕಿಗೆ. ಎಷ್ಟೊಳ್ಳೆ ಮೆಟಾಫರ್ ನೋಡಿ ಅದು. ವಾಲ್ಮೀಕಿ ಆ ಕಥೆಗೆ ಪ್ರೇಕ್ಷಕ, ಆ ಕಥೆಯನ್ನು ಬರೆದವನು ಯಾರು? ವಾಲ್ಮೀಕಿ. ಕುಶಲವರು ರಾಮಾಯಣವನ್ನು ಹಾಡುವಾಗ ಅದಕ್ಕೆ ಪ್ರೇಕ್ಷಕ ಯಾರು? ವಾಲ್ಮೀಕಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅವ್ರು ರಾಮನಾದರೂ ಅಷ್ಟೇ, ಇಡೀ ರಾಮಾಯಣದ ನಾಯಕ ರಾಮ. ಆದರೆ ರಾಮನ ಮಕ್ಕಳು ಕುಶಲವರು ವಾಲ್ಮೀಕಿ ಆಶ್ರಮದಲ್ಲಿ ಕಥೆಯನ್ನು ಹಾಡುವಾಗ, ರಾಮಾಯಣವನ್ನು ಹಾಡುವಾಗ ಅದಕ್ಕೆ ಪ್ರೇಕ್ಷಕನು ರಾಮನೇ. ರಾಮ ನಾಯಕನೂ ಹೌದು, ರಾಮ ಪ್ರೇಕ್ಷಕನೂ ಹೌದು, ವಾಲ್ಮೀಕಿ ಲೇಖಕನೂ ಹೌದು, ವಾಲ್ಮೀಕಿ ಪ್ರೇಕ್ಷಕನೂ ಹೌದು. ನಾವು ಎಲ್ಲರೂ ಕೂಡ ಈ ರೂಪಕವನ್ನು ಇಟ್ಟುಕೊಂಡು ನಾವು ಬರೆದದಕ್ಕೆ ನಾವೇ ಪ್ರೇಕ್ಷಕರಾಗುತ್ತಾ, ನಾವೇ ಕಿವಿಗೊಡುತ್ತಾ, ಅದನ್ನು ಪರಿಷ್ಕರಿಸುತ್ತಾ ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಅಕಾಡೆಮಿಕ್ ಪ್ರವೃತ್ತಿ ಇದೆಯಲ್ಲ, ಅದು ನಮ್ಮನ್ನು ನಿಮ್ಮನ್ನು ಎಲ್ಲ ಕಾಲಕ್ಕೂ ಜೀವಂತವಾಗಿ ಉಳಿಸಿಕೊಳ್ಳುವಂಥ ಒಂದು ಕೆಲಸ ಅಂತ ನಾನಂತೂ ನಂಬಿದ್ದೇನೆ. ನಾನು ಡೆಲ್ಲಿಯಲ್ಲಿ ಭಾಳ ವರ್ಷ ಇದ್ದೆ ಮತ್ತು ನನ್ನ ಮನೆ ಅಲ್ಲೇ ಇದೆ. ಇಲ್ಲೇ ಬಂದೆ ಸುಮ್ಮನೆ, ಅಲ್ಲಿದೆ ನಮ್ಮನೆ. ಒಂದು ಮಾತು ನಾನು ಹೇಳಬೇಕು, ಕನ್ನಡದಲ್ಲಿ ಇವತ್ತು ಪುಸ್ತಕ ಪ್ರಕಟವಾಗುವಷ್ಟು ಚಂದ ಭಾರತದ ಯಾವ ಭಾಷೆಯಲ್ಲೂ ಕೂಡ ಆಗ್ತಾ ಇಲ್ಲ. ಎಷ್ಟು ಚಂದ ಪ್ರಿಂಟ್ ಆಗಿದೆ ನೋಡಿ. ಇದರ ಎಲ್ಲ ಗೌರವ ಅಥವಾ ಸಲ್ಲಬೇಕಾದ್ದು ನಮ್ಮ ಆಕೃತಿಯವರಿಗೆ. ನೀವು ಹಿಂದಿಯಲ್ಲಿ 10,000 ಪುಸ್ತಕ ಪ್ರಿಂಟ್ ಆಗ್ತಾರೆ, ಬಂಗಾಳಿಯಲ್ಲಿ ಸುಮಾರು 12,000 ಪುಸ್ತಕ ಪ್ರಿಂಟ್ ಆಗ್ತಾರೆ, ತಮಿಳಲ್ಲಿ, ತೆಲುಗಿನ, ಮಲಯಾಳದಲ್ಲಿ 5,000 6,000 ಪ್ರಿಂಟ್ ಆಗ್ತಾರೆ, ಕನ್ನಡದಲ್ಲಿ ನಾವು 200-300ರಲ್ಲಿ ಇದ್ದೇವೆ. ಪೂವಪ್ಪ ಎಷ್ಟು ಪ್ರಿಂಟ್ ಹಾಕಿದ್ರಿ ಇದು ಕಾಪಿ? 700. ಸ್ವಲ್ಪ ಅವರಿಗೆ ಸ್ವಲ್ಪ ಅಭಿಮಾನಿ ಬಳಗ ಜಾಸ್ತಿ ಇರೋದರಿಂದ 700, ಇಲ್ಲಾಂದರೆ 200-300 ಹಾಕೋದು. ನಾವು ಓದುವುದಿಲ್ಲ, 1000 ಗಟ್ಟಲೆ ಮುಟ್ಲಿಕ್ಕೆ ಆಗೋದಿಲ್ಲ ನಮಗೆ. 1924ರಲ್ಲಿ 1900 ವರ್ಷದ ಹಿಂದೆ BMC ಕಂಠಯ್ಯ ಇಂಗ್ಲಿಷ್ ಗೀತೆಗಳನ್ನು ಪ್ರಕಟ ಮಾಡುವಾಗ 1,000 ಪ್ರತಿ ಹಾಕಿದ್ರು. ಇದು ಆಗಿ 100 ವರ್ಷ ಆದ ಮೇಲೆ 2024ರಲ್ಲಿ ನಾವು ಕವನ ಸಂಕಲನ ಪ್ರಿಂಟ್ ಹಾಕೋದು 100-150. ಜನಸಂಖ್ಯೆ ಆಗ 3 ಕೋಟಿ ಇತ್ತು, ಈಗ 6.5 ಕೋಟಿ ಆಗಿದೆ. ಪುಸ್ತಕ ಸಂಖ್ಯೆ ಆಗ 1,000 ಇತ್ತು, ಈಗ 200ಕ್ಕೆ ಇಳಿದಿದೆ. ಅಂದರೆ ನಮ್ಮ ಓದುವ ವಲಯ, ಅಕಾಡೆಮಿಕ್ ವಲಯ ಹೆಂಗಿದೆ ಅಂತ ಹೇಳೋದಕ್ಕೆ ಒಂದು ಅಂಕಿಅಂಶ. ಹಾಗಾಗಿ ತುಂಬ ಚಂದದ ಪುಸ್ತಕಗಳನ್ನು ಪ್ರಕಟ ಮಾಡುತ್ತಿರುವ ನಮ್ಮ ಗೆಳೆಯರಿಗೆ ಕೂಡ ನನ್ನ ಆಕೃತಿ ನಾಗೇಶಿಗೆ ವಂದನೆಗಳು. ಮತ್ತು 2025-26 ನಿನ್ನೆಲ್ಲ ಮೊನ್ನೆ CM ಸೈನ್ ಹಾಕಿದ್ದಾರೆ.
ಏನು ಖರೀದಿಗೆ ನಿಮಗೊಂದು ಸಂತೋಷದ ಸುದ್ದಿ, ಅದು ಸ್ವಲ್ಪ ಪೆಂಡಿಂಗ್ ಇತ್ತು. ಆಮೇಲೆ 21ರಿಂದ ಸಗಟು ಖರೀದಿ ಮಾಡಿದ್ದಾರೆ, ದುಡ್ಡು ಬರಲಿಲ್ಲ. ಅದು ಏನೇನೋ ಆಗಿದೆ, ನಾನು ಅದರ ಎಲ್ಲ ವಿವರಗಳನ್ನು ಹೇಳುವುದಿಲ್ಲ. ಆದರೆ ನಾವು ಕಳೆದ ವಾರ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಸೆಕ್ರೆಟರಿ ಆದ ರಶ್ಮಿ ಮಹೇಶ್ ಅವರನ್ನು ಭೇಟಿ ಮಾಡಿದ್ವಿ. ಯಾಕಂದರೆ ಗ್ರಂಥಾಲಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯನ್ನು ಒಟ್ಟಿಗೆ ಸೇರಿಸಿದ್ದಾರೆ. ಅದು ಎರಡು ದೊಡ್ಡ ದೊಡ್ಡ ಇಲಾಖೆಗಳು. ಆದ್ದರಿಂದ 22ರಿಂದ ಸರ್ಕಾರ ಪುಸ್ತಕಗಳನ್ನು ಖರೀದಿ ಮಾಡಿದರೂ ಕೂಡ 26ರವರೆಗೆ ಪೇಮೆಂಟ್ ಆಗಲಿಲ್ಲ. ಸೆಸ್ ಸಂಗ್ರಹ ಆಗಿದೆ, ಬುಕ್ ಸೆಸ್ ಸಂಗ್ರಹ ಆಗಿದೆ, 28 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಅದನ್ನಾದರೂ ಪರ್ಚೇಸ್ ಮಾಡಿ ಪುಸ್ತಕ ಪ್ರಕಾಶಕರಿಗೆ ಕೊಟ್ಟರೆ ಪ್ರಕಾಶನ ಸಂಸ್ಥೆಗಳು ಉಳಿತಿದ್ದು. ಆದರೆ ಅದು ಯಾವುದೂ ಆಗಲಿಲ್ಲ. ಅದರ ಬಗ್ಗೆ ಅನೇಕ ಪ್ರಕಾಶಕರು ಬಂದು ನಮ್ಮ ಹತ್ರ ಪ್ರಾಧಿಕಾರದಲ್ಲಿ ಬಂದು ಚರ್ಚೆ ಮಾಡಿ, ಅಭಿನವ ರವಿ, ನಾಗೇಶ್, ಸೃಷ್ಟಿ ನಾಗೇಶ, ಆಕೃತಿ ನಾಗೇಶಗಳು ಜಾಸ್ತಿ ಇದ್ದಾರೆ ಪ್ರಕಾಶನ ಲೋಕದಲ್ಲಿ. ನಾವೆಲ್ಲ ಮಾಡಿ ಕೊನೆಗೆ ಈಗ ರಶ್ಮಿ ಮಹೇಶ್ ಅವರು ಅದನ್ನು ಮುದದಿಂದ 21ರಿಂದ ಏನೆಲ್ಲ ಅನಾಹುತಗಳಾಗಿದೆ ಅದನ್ನು ಸರಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಸಮಯ ಬೇಕಾಗ್ತದೆ, ಆದರೆ ಗ್ರಂಥಾಲಯ ಇಲಾಖೆಯ ಸಮಸ್ಯೆಗಳು ಪರಿಹಾರ ಆಗ್ತದೆ. ನಾನು ನಿಮ್ಮೆಲ್ಲರ ಪ್ರಕಾಶಕರ ಪರವಾಗಿ ಏನು ಕೇಳಿಕೊಳ್ತೀನಿ ಅಂದರೆ, ರಶ್ಮಿ ಮಹೇಶ್ ಈ ಸಮಸ್ಯೆ ಪರಿಹಾರ ಆಗುವವರೆಗೆ ಅಲ್ಲೇ ಇರಲಿ ಅಂತ. ಭಾಳ ಒಳ್ಳೆ ಕೆಲಸ ಮಾಡ್ತಂದ್ರೆ ಸರ್ಕಾರ ಒಮ್ಮೊಮ್ಮೆ ಎತ್ತಿ ಹಾಕಿಬಿಡ್ತದೆ ಅವರನ್ನು ಬೇರೆ ಕಡೆ. ಹಾಗೆ ಆಗದಿರಲಿ ಪರಿಹಾರ ಅಂತ, ಯಾಕಂದರೆ ದೊಡ್ಡ ಸಮಸ್ಯೆ. ನೋಡಿ, ಸರ್ಕಾರ ಖರೀದಿ ಮಾಡ್ತದೆ ಪುಸ್ತಕ. ಖರೀದಿ ಮಾಡಿದ ಪುಸ್ತಕಗಳು ಗ್ರಂಥಾಲಯಗಳಿಗೆ ಹೋಗ್ತದೋ ಶಾಲೆಗಳಿಗೆ ಹೋಗ್ತವ, ಇದು ಪ್ರಕಾಶಕರ ಸಮಸ್ಯೆ ಅಲ್ಲ, ಅವರಿಗೆ ದುಡ್ಡು ಬಂದರೆ ಆಯಿತು. ಓದುಗರ ಸಮಸ್ಯೆಯೂ ಅಲ್ಲ, ಯಾಕಂದರೆ ಅವರು ಯಾವ ಪುಸ್ತಕ ಪರ್ಚೇಸ್ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಪುಸ್ತಕಗಳು ಗೋಡೌನಲ್ಲಿ ಬಿದ್ದಿರ್ತದೆ. ಗೋಡೌನಲ್ಲಿ 5-6 ವರ್ಷ ಒಂದು ಪುಸ್ತಕ ಬಿದ್ದರೆ ಮತ್ತೆ ಅದು ಕಬಾಡಿಗೆ ಹೋಗುವುದು. ಪುಸ್ತಕ ಇವತ್ತು ಪರ್ಚೇಸ್ ಮಾಡಬೇಕು, ನಾಳೆ 31 ಜಿಲ್ಲೆಗಳ ಗ್ರಂಥಾಲಯಗಳಿಗೆ ಹೋಗಬೇಕು, ಅಷ್ಟೇ. ಅದು ಇಲ್ಲ, ಗ್ರಂಥಾಲಯಗಳಲ್ಲಿ ಓದೋರು ಇಲ್ಲ ಅಂದರೆ ಸರ್ಕಾರಿ ಶಾಲೆಗಳಿಗೆ ಕಳಿಸಿ, ಯೂನಿವರ್ಸಿಟಿಗಳಿಗೆ ಕಳಿಸಿ. ಇದು ಒಂದು ಜಡ್ಡು ಹಿಡಿದ ಒಂದು ವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ. ಥ್ಯಾಂಕ್ಸ್ ಟು ರಶ್ಮಿ ಮಹೇಶ್. ನಾವು ಅದರ 1 ವಾರಗಳ ಕಾಲ ದಿನ 1 ಗಂಟೆ ಚರ್ಚೆ ಮಾಡಿ ಪರಿಹಾರ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಅಟ್ಲೀಸ್ಟ್ ಒಂದು 5-6 ತಿಂಗಳಾದಾಗ ನಿಮ್ಮ 21ರಿಂದ ಬಾಕಿ ಇರುವ ಹಣದ ಪಾವತಿ ಮತ್ತು ಮುಂದಿನ ದಿವಸದಿಂದ, ಈಗ ನೋಡಿ, ಮೊನ್ನೆ ಸರ್ವ ಶಿಕ್ಷಣ ಇಲಾಖೆ ಅಭಿಯಾನದಲ್ಲಿ 6 ಕೋಟಿ ರೂಪಾಯಿದು ಪುಸ್ತಕ ಪರ್ಚೇಸ್ ಮಾಡಿದರು. 6 ಕೋಟಿ ರೂಪಾಯಿ ಪುಸ್ತಕದಲ್ಲಿ ಕೆಲವು ಪುಸ್ತಕಗಳು ಪ್ರಿಂಟೇ ಆಗಿಲ್ಲ. ಅದು ಹೇಗೆ? ಪ್ರಿಂಟ್ ಆಗದ ಪುಸ್ತಕಗಳು ಲಿಸ್ಟಲ್ಲಿದೆ. ಪುಸ್ತಕ ವಸುಧೇಂದ್ರನ ಹೆಸರಿನಲ್ಲಿ ಲಿಸ್ಟಲ್ಲಿ ಹೆಸರುಂಟು. ನಾನು ಅವರಿಗೆ ಫೋನ್ ಮಾಡಿದೆ, ಇದು ಯಾವಾಗ ಬಂತು ಮರ ನಿಂದು? ನಂದು ಬರಲಿಲ್ಲ ಸರ್. ಮತ್ತು ಲಿಸ್ಟಲ್ಲಿ ಹೇಗೆ ಬಂತು? ಅದು ನೀವು ಅವ್ರನ್ನ ಕೇಳಿ. ಹೀಗೆಲ್ಲ ಆಗ್ತದೆ. ಆಮೇಲೆ ಯಾರೋ ಒಂದು ಎಂಬ ಬುಕ್ ಸ್ಟಾಲಲ್ಲಿ ಪುಸ್ತಕ ಪಬ್ಲಿಷ್ ಮಾಡ್ತಾನೆ, ಲಿಸ್ಟಲ್ಲಿ ಅದನ್ನು ಬಿ ಅವರು ಪಬ್ಲಿಷ್ ಮಾಡಿದ್ದು ಅಂತ ಇದೆ. ಪುಸ್ತಕ ಪಬ್ಲಿಷ್ ಮಾಡಿದ್ದು ಲಿಸ್ಟಲ್ಲಿ ಇರುವುದು ಬಿಯ ಹೆಸರು. ಇದನ್ನೆಲ್ಲ ಅಂದರೆ ನಿಮಗೆ ನಿರೀಕ್ಷೆ ಮಾಡದಷ್ಟು ಗೊಂದಲಗಳನ್ನು ಗ್ರಂಥಾಲಯ ಇಲಾಖೆ ತಂದು ಹಾಕಿದೆ. ಈಗ ಅದು ನಾವೆಲ್ಲ ತುಂಬ ಕಷ್ಟಪಟ್ಟು, ನಮಗೆ ಎಷ್ಟು ಜನ ಬೈತಾರೆ, ಏನು ಮಾಡ್ತಾನೆ ಅವನಲ್ಲಿ ಕೂತ್ಕೊಂಡು, ಇದನ್ನೆಲ್ಲ ಹೇಳಲಿಕ್ಕಾಗ್ತದೆ ನಾವು. ಬಟ್ ಕೆಲಸಗಳು ಒಂದೊಂದೇ ಹಂತದಲ್ಲಿ ಆಗ್ತದೆ. ಕ್ಲೀನಿಂಗ್ ಅಪ್ ಅಂತ ಹೇಳ್ತೀವಿ ನಾವು, ಅಂಥ ಕೆಲಸಗಳು ಆಗ್ತಾ ಇದೆ. ಸೊ ಅದು ಪ್ರಕಾಶಕರಿಗೆ ಅಥವಾ ನಿಮ್ಮಲ್ಲಿ ಯಾರಾದರೂ ಪಬ್ಲಿಷರ್ಸ್ ಇದ್ದರೆ ಒಂದು ಶುಭ ಸೂಚನೆ ಅಂತ ಹೇಳಿ. ಪುಸ್ತಕದ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಯಾಕಂದರೆ ಚಿನ್ನಪ್ಪ ಗೌಡರು ಹೇಳ್ತಾರೆ. ಒಂದು ವಿಷಯದಲ್ಲಿ ಇಡೀ ಭಾರತದಲ್ಲಿನೇ ಅಥವಾ ದಕ್ಷಿಣ ಏಷ್ಯಾ, ಪಾಕಿಸ್ತಾನ, ಬಾಂಗ್ಲಾದೇಶ್, ಭಾರತ, ಶ್ರೀಲಂಕಾ ಸೇರಿದ ದಕ್ಷಿಣ ಏಷ್ಯಾದಲ್ಲಿ ಯಾವುದಾದ್ರೂ ಒಂದು ಪ್ರಕಾರದಲ್ಲಿ, ನಾನು ಪುಸ್ತಕದ ಬಗ್ಗೆ ಹೆಚ್ಚು ಮಾತಾಡದೆ ಹೊರಗಿಂದ ತೇಪೆ ಹಚ್ಚೋದು ಅಂತ ಹೇಳ್ತಾರೆ, ಅದು ಮಾಡ್ತೇನೆ. ದಕ್ಷಿಣ ಏಷ್ಯಾದಲ್ಲಿ ಯಾವುದಾದ್ರೂ ಒಂದು ಪ್ರಕಾರದ ಬಗ್ಗೆ, ಅಂದರೆ ಜಾನಪದ ಪ್ರಕಾರದ ಬಗ್ಗೆ ಅತ್ಯದ್ಭುತವಾದ ಕೆಲಸ ಆಗಿದ್ದಿದ್ರೆ ಅದು ಭೂತಾರಾಧನೆ ಮೇಲೆ. ಭೂತಾರಾಧನೆ ಮೇಲೆ ಆದಷ್ಟು ಒಳ್ಳೆಯ ಕೆಲಸಗಳು ಭಾರತದ ಯಾವ ಜನಪದ ಪ್ರಕಾರಗಳ ಮೇಲೆ ಕೂಡ ಆಗಲಿಲ್ಲ. ನೀವು ಒಡಿಸ್ಸಾದ ಪ್ರಹ್ಲಾದ ನಾಟಕ ತಗೊಳ್ಳಿ, ಅಥವಾ ಬಂಗಾಲದ ಚಾವು ತಗೊಳ್ಳಿ, ಅಥವಾ ಬಿಹಾರದ ಜಾನಪದ ಆರ್ಟ್ ಫಾರ್ಮ್ಗಳು, ಅಥವಾ ಪಂಜಾಬ್ನಲ್ಲಿ ಬೇಕಾದಷ್ಟಿದೆ, ಮರಾಠಿಯಲ್ಲಿ ಬೇಕಾದಷ್ಟಿದೆ. ಅದು ಎಲ್ಲ ನೋಡಿದರೂ ಕೂಡ ತುಳುನಾಡಿನ ಭೂತಾರಾಧನೆಯ ಮೇಲೆ ಬಂದಷ್ಟು ಒಳ್ಳೆಯ ಪುಸ್ತಕಗಳು ಭಾರತದ ಯಾವ ಭಾಷೆಯಲ್ಲೂ ಕೂಡ ಬರಲಿಲ್ಲ. ಆ ಒಂದು ವಿದ್ವತ್ತು ಪರಂಪರೆಗೆ ಸಾಕ್ಷಿಯಾಗಿ ಮತ್ತು ಆ ವಿದ್ವತ್ತು ಪರಂಪರೆಯ ಮುಂದುವರಿಕೆಯಾಗಿ ಈ ಪುಸ್ತಕ ಇವತ್ತು ಪ್ರಕಟ ಆಗ್ತಾ ಇದೆ. ಇದು ನನ್ನಂಥ ಒಬ್ಬ ಓದುಗನಿಗೆ ತುಂಬ ಸಂತೋಷ ಕೊಡುವ ಕೆಲಸ. ನಾವು ಆರಂಭದಲ್ಲಿ ವೈಟ್ ಹೌಸಿಂದ, ಆಮೇಲೆ AC ಬರ್ನಲ್, ಮ್ಯಾನರ್ ಮೊದಲಾದವರೆಲ್ಲ ಮಾಡಿದ ಕೆಲಸ ಇದೆ. ಆ ಕೆಲಸಗಳು ಈಗ ಪಾಡ್ದನಗಳ ಕಲೆಕ್ಟ್ ಮಾಡಿದರು. ಅಥವಾ ಕನ್ನಡದ ಲೇಖಕರು ಕೂಡ, ಕನ್ನಡಾಡಿ ವಾದಿರಾಜ ಭಟ್ರು ಭೂತಾರಾಧನೆಯ ಪಾಡ್ದನದ ಕಥೆಗಳು ಅಂತ ಒಂದು ಒಳ್ಳೆಯ ಪುಸ್ತಕ ತಂದರು. ಸೇವನ್ ಹೇಮರಾಜ ಮಲ್ಲರು ಅವರು ಬಹಳ ಒಳ್ಳೆಯ ಒಂದು ಪುಸ್ತಕ ತಂದರು. ಇಲ್ಲಿ ಹೆಸರು ನೋಡ್ತಾ ಇದ್ದೀನಿ, ನನ್ನ ಗುರುಗಳಾದ ಅಮರ್ ಸೋಮೇಶ್ವರರು ಭೂತಾರಾಧನೆ ಮೇಲೆ ಬಹಳ ಪರಿಪಕ್ವವಾದ ಆಕರ್ಷಕವಾದ ಪುಸ್ತಕಗಳನ್ನು ಬರೆದರು.
ಈ ಹೆಚ್ಚಿನ ಪುಸ್ತಕಗಳು ಏನಾಗಿದೆ ಅಂದರೆ ಭೂತಾರಾಧನೆಯ ಆರಂಭಿಕ ಘಟ್ಟದಲ್ಲಿ ಅದು ಇಡೀ ಭೂತಾರಾಧನೆಯನ್ನು ಪರಿಚಯಿಸುವಂಥ ಅಪ್ರೋಚ್ ಅದು. ಪಾಡ್ದನ ಅಂದರೆ ಏನು, ಪಾಡ್ದನಗಳು ಎಷ್ಟಿರ್ತವೆ ಇತ್ಯಾದಿ. ಬಹುಶಃ ಮ್ಯಾನರ್ ಕಾಣ್ತಾರೆ ಅಥವಾ ಬರ್ನೆಲ್ಲ 133 ಭೂತಗಳ ಪಟ್ಟಿ ಮಾಡ್ತಾನೆ ಅವನು, 133 ಭೂತಗಳು. ಸೊ ಹೀಗೆ ಒಂದು ಸರ್ವೆ ಮಾದರಿಯ ಅಧ್ಯಯನಗಳು ಆರಂಭದಲ್ಲಿ ಬರುವುದು ಬಹಳ ಸಹಜವಾದಂಥ ಒಂದು ಪ್ರಕ್ರಿಯೆ. ಈ ಸರ್ವೆ ಮಾದರಿಯ ಕೆಲಸಗಳನ್ನು ಇಟ್ಟುಕೊಂಡು ಅದನ್ನು ಅಕಾಡೆಮಿಕ್ ವಲಯಕ್ಕೆ, ನನ್ನ ಗುರುಗಳಾದ ವಿವೇಕ್ ರೈ ಬರೆದಿದ್ದಾರೆ, ಅಮೃತರು ಬರೆದಿದ್ದಾರೆ, ಇನ್ನು ಅನೇಕರು ಬರೆದಿದ್ದಾರೆ. ಅವರ ಹೆಸರನ್ನು ಹೇಳುವುದು ನನ್ನ ಇವತ್ತಿನ ಉಪನ್ಯಾಸದ ಉದ್ದೇಶ ಅಲ್ಲ. ಆದರೆ ಆ ಸರ್ವೆ ಮಾದರಿಯ ಕೆಲಸಗಳನ್ನು ಬಿಟ್ಟು ಅದನ್ನು ಶೈಕ್ಷಣಿಕವಾಗಿ ನಿರ್ವಚಿಸಿ ಭೂತಾರಾಧನೆ ಮೇಲೆ ಅತ್ಯಂತ ಪಕ್ವವಾದ ಮತ್ತು ಪ್ರೌಢವಾದ ಪುಸ್ತಕ ಬರೆದ ಮೊದಲಿಗರು ತುಳಿದಲ್ಲಿ ಡಾಕ್ಟರ್ ಚಿನ್ನಪ್ಪಗೌಡರು. ಅವರ ಭೂತಾರಾಧನೆಗೆ ಅವರು ಮಾಡಿದ ಕೆಲಸ ನನ್ನ ಕಣ್ಣಾರೆ ಗೊತ್ತುಂಟು. 1980ರ ದಶಕದಲ್ಲಿ ಈಗಿನಷ್ಟು ಬಸ್ಸುಗಳು ಇರಲಿಲ್ಲ, ಓಡಾಟಕ್ಕೂ ಕಷ್ಟ. ಈಗ ಹೇಗೆ ಪೂವಪ್ಪ ನಮಗೆಲ್ಲ ಓದುವಾಗ ಎಷ್ಟು ಕಷ್ಟ ಇತ್ತು ಅಂತ ಹೇಳಿದ್ರು, ಬಹುಶಃ ಅದರಿಂದ 1% ಹೆಚ್ಚು ಚಿನ್ನಪ್ಪಗೌಡರಿಗೂ ಇತ್ತು. ಆದರೆ ಆ ಕಷ್ಟಗಳು ಅಧ್ಯಯನವನ್ನು ಕಡಿತಗೊಳಿಸಲಿಲ್ಲ. ನೋಡಿ, ಈ ಕಷ್ಟಗಳಿಂದ ಬೇಸತ್ತು ನಾವು ಇದು ಕೆಲಸ ಮಾಡಲ್ಲ ಅಂತ ಬಿಟ್ಟಿಲ್ಲ. ಸಾಲವೋ ಸೋಲವೋ ಇನಿ ಬೆಳ್ತಂಗಡಿ ಭೂತ ಉಂಡು ಅಂಟ ಪೋವಡೆ, ಸುಳ್ಳೆಟ್ಟು ಜಾಲಾಟ ಉಂಡು ಅಂಟ ಪೋವಡೆ, ಕೆಂಪು ಬಸ್ ಬರ್ತೊಂಡೆ ಪೋಯೆ, ಕಾರು ಕಾರಿದ್ದು. ಹೀಗೆ ಆ ಕಾಲದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಾಲ್ನಡಿಗೆಯಲ್ಲಿ ಬಹುತೇಕ ಕೆಂಪು ಬಸ್ಸುಗಳಲ್ಲಿ ಸುತ್ತಿ ಅವುಗಳನ್ನು ವ್ಯವಸ್ಥಿತವಾಗಿ ವಿಭಜನೆ ಮಾಡಿ. ಚಿನ್ನಪ್ಪಗೌಡರ ಪುಸ್ತಕ ಮೊನ್ನೆ ಅದರ ಬಿಡುಗಡೆ ಆಯಿತು. ಅದರ ಬಿಡುಗಡೆಗೆ ನಾನು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ನನಗೆ ಬರಲಿಕ್ಕೆ ಆಗಲಿಲ್ಲ. ಅದರಲ್ಲಿ 3 ನೋಡಿ, ಅದರ ಸರ್ವೆಯಿಂದ ನಾನು ಹೇಳ್ತಾ ಇರೋದು, ಆರಂಭಿಕ ಸರ್ವೆಗಳಿಂದ ಅಕಾಡೆಮಿಕ್ ವಲಯಕ್ಕೆ ಹೇಗೆ ಒಂದು ಅಧ್ಯಯನ ಮುಂದುವರಿತು ಅಂತ ಹೇಳೋದಕ್ಕೆ, ಶೈಕ್ಷಣಿಕ ಮಟ್ಟಕ್ಕೆ ಹೇಗೆ ಬಂದ. ಚಿನ್ನಪ್ಪಗೌಡರು ಏನು ಮಾಡ್ತಾರೆ, ಅದನ್ನು ಮಧ್ಯಕಾಲೀನ ತುಳುನಾಡಿನ ಚರಿತ್ರೆಯನ್ನು ಬರೀತಾರೆ ಅವರು. ಮಧ್ಯಕಾಲೀನ ತುಳುನಾಡು ಭಕ್ತಿಯುಗದ ಕಾಲ. ಆ ಭಕ್ತಿಯುಗದ ಕಾಲದಲ್ಲಿ ಯಕ್ಷಗಾನಗಳು ಬೆಳೆದುವು, ಮಧ್ವಾಚಾರ್ಯರ ತತ್ವ ಸಿದ್ಧಾಂತಗಳು ಪ್ರಚಾರಕ್ಕೆ ಬಂದುವು. ಆಮೇಲೆ ವಿಜಯನಗರ ಕಾಲದಿಂದ ಅನೇಕ ಹೆಬ್ಬಾರರುಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿದರು. ಇದೆಲ್ಲ ಮಧ್ಯಕಾಲೀನ ತುಳುನಾಡು ಮತ್ತು ಕರ್ನಾಟಕದ ಚರಿತ್ರೆಯನ್ನು ಚಿನ್ನಪ್ಪಗೌಡರು ಭೂತಾರಾಧನೆಗೆ ಹಿನ್ನೆಲೆಯಾಗಿ ಕೊಟ್ಟು ಅದನ್ನು 1799ಕ್ಕೆ ನಿಲ್ಲಿಸ್ತಾರೆ. ಅವರು ಟಿಪ್ಪುವಿನ ಸಾವಿನೊಂದಿಗೆ ನಿಲ್ಲಿಸ್ತಾರೆ. ಯಾಕಂದರೆ ಅದು ಒಂದು ಪೀರಿಯಡ್. ಅದು ಆದ ಮೇಲೆ ಮತ್ತೆ ಅವರ ಅಧ್ಯಯನ ಆರಂಭವಾಗೋದು 1970ರ ಅನಂತರ ಬಂದ ಭೂಮಸೂದೆ. ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅದರಲ್ಲಿ ಹೆಚ್ಚು ಯಶಸ್ವಿಯಾಗಿ ಭೂಮಸೂದೆ ಜಾರಿಗೆ ಬಂದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸುಳ್ಯದ ನನ್ನ ಗೆಳೆಯರಾದ ಚಂದ್ರಶೇಖರ್ ದಾಮ್ಲೆ ಅವರು ಪೂನಾದ ಬಹಳ ದೊಡ್ಡ ವಿದ್ವಾಂಸರ ಅಂಡರ್ನಲ್ಲಿ ಮಾಡಿದ PhDಯಲ್ಲಿ ಅವರು ಅಂಕಿಅಂಶಗಳನ್ನು ಕೊಡ್ತಾರೆ. ಅರ್ಜಿ ಹಾಕಿದ್ದು ಮತ್ತು ಜಮೀನು ಸಿಕ್ಕಿದ್ದು ಅತ್ಯಂತ ಹೆಚ್ಚು ನಡೆದದ್ದು ಕರಾವಳಿಯಲ್ಲಿ, ಬೇರೆ ಕಡೆ ಅಷ್ಟು ಆಗಲಿಲ್ಲ. ಆದ್ದರಿಂದ ನಾನು ಎಷ್ಟೋ ಬಾರಿ ಹೇಳೋದುಂಟು, ಭೂಮಸೂದೆ ಕತೆ ಮುಗ್ದಿದೆ ಅಂತ ಯಾಕೆ ತೆಕ್ಕೊಳ್ತೀರಿ? ಉತ್ತರ ಪ್ರದೇಶದಲ್ಲಿ ಇವತ್ತು ಕೂಡ ಎವರೇಜ್ ಲ್ಯಾಂಡ್ ಹೋಲ್ಡಿಂಗ್ 60 ಎಕರೆ ಇದೆ. ದಕ್ಷಿಣ ಕನ್ನಡದಲ್ಲಿ ಇಲ್ಲ. ಯಾಕಂದರೆ ಲ್ಯಾಂಡ್ ರಿಫಾರ್ಮ್ ಬಂದ ಮೇಲೆ ಭೂಮಿ ಹಂಚಿಕೆ ಆಯಿತು. ಭೂಮಿ ಹಂಚಿಕೆ ಆದ್ದರಿಂದ ಅನೇಕರಿಗೆ ವಿದ್ಯೆ ಸಿಕ್ತು. ಅದು ಇನ್ನೊಂದು ಕತೆ. ಅದು ಯಕ್ಷಗಾನದ ಮೇಲೆ ಪರಿಣಾಮ ಬೀರಿತು, ಭೂತಾರಾಧನೆ ಮೇಲೆ ಪರಿಣಾಮ ಬೀರಿತು. ಚಿನ್ನಪ್ಪಗೌಡರು ಅದನ್ನು ಆ ಭೂಮಸೂದೆಯ ಅನಂತರ ಕಾಲಘಟ್ಟದಲ್ಲಿ, ಯಾಕಂದರೆ ಅದನ್ನು ಅವರು ಕಣ್ಣಾರೆ ಕಂಡಿದ್ದು, ಅದನ್ನು ಇಟ್ಟುಕೊಂಡು 2ನೇ ಹಂತದಲ್ಲಿ ಭೂತಾರಾಧನೆಯನ್ನು ಲ್ಯಾಂಡ್ ರಿಫಾರ್ಮ್ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡ್ತಾರೆ. ತನ್ನ ಇಡೀ ಅಭ್ಯಾಸ 360 ಅಂತ ನನಗೆ ನೆನಪು, 360 ಭೂತಗಳ ಹೆಸರನ್ನು ಅವರು ಮೊದಲ ಬಾರಿಗೆ ಗಟ್ಟಿಯಾಗಿ ಕೊಟ್ಟರು. ಯಾಕಂದ್ರೆ ಕೆಲವು ಭೂತಗಳಿಗೆ 2-2, 3-3 ಹೆಸರು ಇರ್ತಾರೆ. ಅದನ್ನೆಲ್ಲ ಆಯ್ದು ಅವರು 360 ಕೊಟ್ಟರು. 360 ಯಾಕೆ ನನ್ನ ಹತ್ರ ನೆನಪಿದೆ ಅಂದರೆ 1 ವರ್ಷ 360 ದಿವಸ, ಅದು ನನಗೆ ಕರೆಕ್ಟಾಗಿ ನೆನಪು ಉಳಿಲಿಕ್ಕೆ ಒಂದು ಕಾರಣ. ಹಾಗಾಗಿ 360 ಭೂತಗಳನ್ನು ಸರ್ವೆ ಮಾದರಿಯಲ್ಲಿ ಇದ್ದರೂ ಕೂಡ ನಕ್ಷೆ, ತಕ್ತೆಗಳು, ಇಲಸ್ಟ್ರೇಷನ್ಸು ಇವುಗಳನ್ನೆಲ್ಲ ಇಟ್ಟುಕೊಂಡು ಅಕಾಡೆಮಿಕ್ ಆಗಿ ಕೊಟ್ಟ ಬಹಳ ದೊಡ್ಡ ಕೆಲಸ ಚಿನ್ನಪ್ಪಗೌಡರು ಮಾಡಿದರು. ಈಗ ಅವರ ಶಿಷ್ಯರಾದಂಥ ಪೂವಪ್ಪ ಈ ಸರ್ವೆ ಮಾದರಿಯನ್ನು ಬಿಟ್ಟು ಒಂದು ಭೂತವನ್ನು, ಅಂದರೆ ಮ್ಯಾಕ್ರೋ ಲೆವೆಲ್ನಿಂದ ಮೈಕ್ರೋ ಲೆವೆಲ್ಗೆ ಇಳಿಯುವುದಿಲ್ಲ. ಅಧ್ಯಯನಗಳು ಹೇಗೆ ಮ್ಯಾಕ್ರೋ ಲೆವೆಲ್ನಲ್ಲಿ ಆರಂಭದಲ್ಲಿ ಇರುವುದು ಭಾಳ ಸಹಜ. ನಮ್ಮ ಉದಯ ಅವರಿಗೆ ಗೊತ್ತಿದೆ ಮ್ಯಾಕ್ರೋ ಎಕನಾಮಿಕ್ಸ್ನಾಗ ಎಲ್ಲ ಸರ್ವೆ. ಅದಾದ ಮೇಲೆ ಮೈಕ್ರೋ ಲೆವೆಲ್ಗೆ ಇಳುವಾಗ ಒಂದು ಭೂತವನ್ನು ತಗೊಳ್ಳೋದು. ನನ್ನ ಹಿಂದೆ ವಾಮನ್ ನಂದ ಅವರಿದ್ದ ನೋಡಿ, ಆ ಕೆಲಸವನ್ನು ಪೀಟರ್ ಕ್ಲಾಸ್ ಮಾಡಿದರು. ಮೈಂದಲೆ ಮೇಲೆ ಒಂದು ಒಳ್ಳೆ ಲೇಖನ ಬರೆದರು ಪೀಟರ್ ಕ್ಲಾಸ್, ತುಂಬ ಅದ್ಭುತವಾದ ಲೇಖನ. ವಾಮನ್ ನಂದ ಅವರು ಆಗ ಥೀಸಿಸ್ ಬಂದಾಗ ನಮಗೆಲ್ಲ ಆಶ್ಚರ್ಯ ಆಯಿತು. ಕೋಟಿ ಚೆನ್ನಯ್ಯನ ಮೇಲೆ ಒಂದು ದೈವದ ಮೇಲೆ ಒಂದು ಅಧ್ಯಯನ, ಸಮಗ್ರ ಅಧ್ಯಯನ. ಆ ಥರದ ಅಧ್ಯಯನ ನಮ್ಮಲ್ಲಿ ಬೆಳೆದು ಬಂದು ಅದು ಒಂದು ಸೂಕ್ಷ್ಮ ಮತ್ತು ಪರಿಪೂರ್ಣ
ಮತ್ತು ಪ್ರೌಢ ಹಂತಕ್ಕೆ ತಲುಪಿಸಿದ್ದು ನಮ್ಮ ಪೂವಪ್ಪರು. ಇದರಲ್ಲಿ ಉಳ್ಳಾಕಲು ಎಂಬ ಒಂದು ಭೂತವನ್ನು ಇಟ್ಟುಕೊಂಡು, ಒಂದು ದೈವವನ್ನು ಇಟ್ಟುಕೊಂಡು ಅದರ ಆರಾಧನೆ ಮತ್ತು ಅನನ್ಯತೆಯನ್ನು ಅವರು ಸಂಪೂರ್ಣವಾದ ಕ್ಷೇತ್ರ ಕಾರ್ಯ ಮಾಡಿ ಮಾಹಿತಿ ಸಂಗ್ರಹಿಸಿ 20 ವರ್ಷ ಕಾದು ಅದನ್ನು ಪರಿಷ್ಕರಿಸಿ ಈಗ ಪ್ರಕಟ ಮಾಡಿದ್ದರಿಂದ ಭೂತಾರಾಧನೆಯ ಮೈಕ್ರೋ ಲೆವೆಲ್ ಸ್ಟಡಿ ಅಂತ ಏನಿದೆ ಅದರ ಅತ್ಯುತ್ತಮವಾದ ಸೂಕ್ಷ್ಮ ಅಧ್ಯಯನ ಅಂತ ನಾವು ಏನು ಹೇಳ್ತೀವಿ ಅದರ ಅತ್ಯುತ್ತಮ ಮಾದರಿ ಉಲ್ಲಾಕುಳ ಪುಸ್ತಕ ಚಿನ್ನಪ್ಪಗೌಡರ ಏರಿಯಾಕ್ಕೆ ನಾನು ಪ್ರವೇಶ ಮಾಡೋದಿಲ್ಲ. ಕೊನೆಯದಾದ ಒಂದು ಮಾತು, ಈ ಪುಸ್ತಕ ನನಗೆ ಭಾಳ ಖುಷಿ ಆಯ್ತು. ಯಾಕೆಂದರೆ ಈ ಪುಸ್ತಕ ಬರೀ ಭೂತಾರಾಧನೆಯ ಅಧ್ಯಯನ ಅಂತ ಹೇಳೋಕ್ಕಾಗಲ್ಲ. ಇದು ಒಂದು ಪ್ರಾದೇಶಿಕ ಅಧ್ಯಯನ ಕೂಡ ಹೌದು. ಯಾಕಂದರೆ ಇವರು ಭೂತಾರಾಧನೆಯ ಈ ಉಳ್ಳಾಕಲನ್ನು ಅಧ್ಯಯನ ಮಾಡೋದಕ್ಕೆ ಆಯ್ದುಕೊಂಡಂಥ ಕ್ಷೇತ್ರ, ಈಗ ಚಿನ್ನಪ್ಪಗೌಡರು ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಆಮೇಲೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ವಿಟ್ಲ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ. ಅವರು ಇಡೀ ಜಿಲ್ಲೆಯನ್ನು ಕೆಲಸ ಮಾಡಿದ್ದಾರೆ. ಕಾಸರಗೋಡು ಎಲ್ಲ ಕೆಲಸ ಮಾಡಿದ್ದಾರೆ. ಪೂವಪ್ಪರು ಮೈಕ್ರೋ ಲೆವೆಲ್ ಸ್ಟಡಿಗೆ ಬಂದಾಗ ಅವರು ಆರಂಭ ಮಾಡೋದು ಬಂಗಾಡಿಯಿಂದ. ಆ ಘಟ್ಟದ ಬುಡ ನೋಡಿ, ಆ ಪ್ರಾದೇಶಿಕ ಘಟ್ಟದ ಬುಡ. ಯಾಕಂದರೆ ಹೆಚ್ಚಿನ ಭೂತಗಳು ಬಂಗಾಡಿ ಘಟ್ಟ ಜತ್ತು ಬತ್ತು ಅಂತ ಹೇಳ್ತಾರೆ. ಇಲ್ಲ ಸುಬ್ರಹ್ಮಣ್ಯದ ಹತ್ರ ಕುಳ್ಕುಂದ ಘಟ್ಟ ಜತ್ತಿ ಬತ್ತು, ನನಗೆ ಬಚ್ಚನಾಯ್ಕನ ಭೂತ ಇಲ್ಲ, ಕುಳ್ಕುಂದ ಘಟ್ಟ ಇಳಿದು ಬರೋದು. ಸೊ ಘಟ್ಟ ಇಳಿದು ಬರೋದು ಅಂದರೆ ಮೇಲಿಂದ ಬಂದಿದ್ದು ಅಂತ ಹೇಳೋದು ಸ್ಪಷ್ಟ. ತುಳುನಾಡು ಬೋಡು, ತುಳು ಜವ್ವಣ್ಯರನ್ನು ತೂವೋಡು, ಕತ್ತಿ ಎಂಜಿನ ವಿದ್ಯೆ ಕಲ್ಪೋಡು, ಹೀಗೆಲ್ಲ ಬರ್ತದೆ ಪಾಡ್ದನದಲ್ಲಿ. ಅಂದರೆ ತುಳುನಾಡಿನವರು ಆಗಲೇ ಪೆಟ್ಟಿನಲ್ಲಿ ಹುಷಾರು ಅಂತ ಲೆಕ್ಕ. ಅದಕ್ಕೆ ನೋಡಲಿಕ್ಕೆ ಅಲ್ಲಿಂದಲೇ ಜನ ಬರ್ತಾ ಇದ್ರು ಅಂತ ನಮ್ಮ ಪಾಡ್ದನಗಳು ಹೇಳುದು, ನಾನು ಹೇಳುವುದಲ್ಲ, ಪಾಡ್ದನಗಳು. ಸೊ ಹಾಗೆ ಬೆಳ್ತಂಗಡಿ ಕಡೆ ಬಂದು ಅಲ್ಲಿಂದ ನೋಡಿ ಅವರು ಉಪ್ಪಿನಂಗಡಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರುವಾಗ ಭೂತಗಳು ದೈವಗಳು ಬರುವುದಕ್ಕೆ ಮೊದಲು ಅಲ್ಲಿ ಸುಬ್ರಹ್ಮಣ್ಯ ಪ್ರತಿಷ್ಠಾಪನೆ ಆಗಿದ್ದಾರೆ. ಒಂದು ದೈವ ಪ್ರತಿಷ್ಠಾಪನೆ ಆದಾಗ ಇನ್ನೊಂದು ದೈವ ತನ್ನ ಅಧಿಕಾರ ಸ್ಥಾಪನೆ ಮಾಡುವುದು ಹೇಗೆ ಎಂಬುದು ಒಂದು ಮೇಜರ್ ಸಮಸ್ಯೆ ಅಧ್ಯಯನದಲ್ಲಿ ಮಾಡಬೇಕಾದ. ಅಂದರೆ ಮುಂದಿನ ಅಧ್ಯಯನಕ್ಕೆ ಬಹಳ ದೊಡ್ಡ ವಿಷಯ ಇದು. ಒಂದು ದೈವ ಆಲ್ರೆಡಿ ಇದೆ, ಕುಕ್ಕೆ ಸುಬ್ರಹ್ಮಣ್ಯ ಆಲ್ರೆಡಿ ಪ್ರತಿಷ್ಠಾಪನೆ ಆಗಿದ್ದಾರೆ. ಈಗ ಉಲ್ಲಾಕಲು ಅಲ್ಲಿಂದ ಬರ್ತಾರೆ, ಆಮೇಲೆ ಕಿನ್ನಿಮಾಣಿ ಪೂಮಾಣಿ ಅಂತ ಹೇಳ್ತಾರೆ. ಅದು ತುಂಬ ವರ್ಷನ್ಸ್ಗಳಿದೆ, ನಾನು ಅದಕ್ಕೆ ಹೇಳೋದಿಲ್ಲ. ಈಗ ಹೊರಗಡೆಯಿಂದ ಬಂದ ಒಂದು ದೈವ ಸುಬ್ರಹ್ಮಣ್ಯಕ್ಕೆ ಬಂದಾಗ ಸುಬ್ರಹ್ಮಣ್ಯ ದೇವರು ಅಲ್ಲಿ ಇದ್ದಾರಲ್ಲ, ತನ್ನ ಅಧಿಕಾರ ಸ್ಥಾಪನೆ ಮಾಡೋದು ಹೇಗೆ ಅಂತ ಹೇಳುವಾಗ ಪಾಡ್ದನದಲ್ಲಿ ಹೇಳ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯನ ಕೊಡಿಮರ ಕಡುತ್ತೆ, ಸುಬ್ರಹ್ಮಣ್ಯನ ಧ್ವಜಸ್ತಂಭವನ್ನು ನಾವು ತುಂಡು ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತ. ಇದು ತುಳುನಾಡಿನಲ್ಲಿ ಆಗಬೇಕಾದ ಇನ್ನೊಂದು ಕೆಲಸ. ಇಲ್ಲಿ ಇಷ್ಟು ದೈವಗಳಿದಾವಲ್ಲ, ಈ ದೈವಗಳಲ್ಲಿ ಪ್ರತಿ ಪಾಡ್ದನಲ್ಲಿ ಕೂಡ ಆ ದೈವ ಸರ್ವಶ್ರೇಷ್ಠವೇ. ಕೋಟಿ ಚೆನ್ನೈಯರ ಪಾಡ್ದನದಲ್ಲಿ ಕೋಟಿ ಚೆನ್ನೈಯರ ಬಿಟ್ಟರೆ ಬೇರೆ ಇಲ್ಲ. ಮುಗೇರ್ರ ಪಾಡ್ದನದಲ್ಲಿ ಕಾಣದ ಕಾಟದರನ್ನು ಬಿಟ್ಟರೆ ಮತ್ತೆ ಬೇರೆ ಇಲ್ಲ, ಅವರೇ ಸರ್ವಸ್ವ. ಅವ್ರು ಹೇಗೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತಂದರೆ, ಕಾಣದ ಕಾಟದರು ಕೋಟಿ ಚೆನ್ನೈಯರನ್ನು ಸೋಲಿಸ್ತಾರೆ. ಅದು ಅಂದರೆ ಇದು ಒಳಗಿನ ಕಥನಗಳು ಒಂದು ಕಥನವನ್ನು ಇನ್ನೊಂದು ಸಮುದಾಯದ ಕಥನಗಳು ಮುರಿದು ತನ್ನನ್ನು ತಾನೇ ಎಸ್ಟಾಬ್ಲಿಷ್, ಇದು ಪವರ್ ಎಸ್ಟಾಬ್ಲಿಷ್ಮೆಂಟ್. ಇದು ಹೆಂಗೆ ಕೋಟಿ ಚೆನ್ನೈಯರು ಇವರು ಬಂದು ನಮ್ಮ ಉಲ್ಲಾಕಲು ಬಂದು ಕುಕ್ಕೆ ಸುಬ್ರಹ್ಮಣ್ಯನ ಕೊಡಿಮರ ಕತ್ತರಿಸಿ ಅಲ್ಲಿಂದ ಕಂದ್ರಪಾಡಿಗೆ ಬಂದು ಅಲ್ಲಿಂದ ಹೀಗೆ ಬಂದು ಕೊನೆಗೆ ಅವರು ಕುಂಬಳೆ ಸೀಮೆವರೆಗೆ ಹೋಗ್ತಾರೆ. ಈ ಕುಂಬಳೆ ಸೀಮೆವರೆಗೆ ಈ ದೈವಗಳು ಹೇಗೆ ತನ್ನ ಅಧಿಕಾರ ಸ್ಥಾಪನೆ ಮಾಡಿತು ಅಂತಂದಾಗ ಅಲ್ಲಿ ಅನೇಕ ಸಂಘರ್ಷಗಳ ಕತೆ ಬರ್ತದೆ. ಅದನ್ನು ಬಹಳ ಅದ್ಭುತವಾಗಿ ಪೂವಪ್ಪನವರು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಬಟ್ ಈ ಒಳ ಕಥನಗಳ ಅಧ್ಯಯನ ಇನ್ನೂ ಆಗಿಲ್ಲ ಅಂತ ಹೇಳುದು ನಾನು. ಒಂದು ಈಗ ಕೋಟಿ ಚೆನ್ನೈಯರು ಭಾಳ ನಿಮಗೆಲ್ಲ ಗೊತ್ತಿದ್ದು ಭಾಳ ದೊಡ್ಡ ದೈವ ಮತ್ತು ಗರೋಡಿಗಳು, ಅದರ ಬಗ್ಗೆ ಬೇಕಾದಷ್ಟು ಕೆಲಸ ಆಗಿದೆ. ಆದರೆ ಆ ಕೋಟಿ ಚೆನ್ನೈಯರನ್ನ ಕಾಣದ ಕಾಟದರು ಸೋಲಿಸ್ತಾರಲ್ಲ. ಅವರು ಬೇಟೆಗೆ ಹೋಗುವಾಗ ಬಾಯಾರಿಕೆ ಆಗ್ತದೆ ಕಾಣದ ಕಾಟದರಿಗೆ, ಅಂದರೆ ಬೇರೆ ಬೇರೆ ವರ್ಷನ್ಸ್ ಇದೆ. ಬಾಯಾರಿಕೆ ಹಾಕೊಂಡು ನೀರು ತೆಪ್ಪೋಡು ಅಂತ ಹೇಳುವಾಗ ಕೋಟಿ ಚೆನ್ನೈಯರು ಖಡ್ಗದಿಂದ ಕಲ್ಲಿಗೆ ಹೊಡೆಯುವುದು, ನೀರು ಬರುವುದಿಲ್ಲ. ಆಗ ಕಾಣದ ಕಾಟದರು ಆಲ್ಮುಡದ ಸೊಪ್ಪು, ಆಲ್ಮುಡದ ದಂಟನ್ನು ದೆತ್ತಿತು ಕಲ್ಲಿಗೆ ಹಾಕನಾಗ ನೀರು ಬತ್ತುಂಟು ಅಂತ. ಹಂಗಾರೆ ಕೋಟಿ ಜನರಿಂದ ಪವರ್ಫುಲ್ ಇವರು ಆಯಿತು ಅಂತ ಆಯ್ತಲ್ಲ. ಸೊ ಈ ಒಳ ಕಥನಗಳು ನೂರಾರು ಸಮುದಾಯಗಳು ಬದುಕುವ ಸಮಾಜದಲ್ಲಿ ಅವು ಎಲ್ಲವೂ ಬದುಕಬೇಕು ಅಂತಂದರೆ ಅವು ತನ್ನ ಮೌಖಿಕ ರೂಪದಲ್ಲಿ ಒಂದು ಇನ್ನೊಂದನ್ನು ಸೋಲಿಸಿ ಪವರ್ ಎಸ್ಟಾಬ್ಲಿಷ್ ಮಾಡದೇ ಇದ್ದರೆ ಅವು ನಷ್ಟ ಆಗಿ ಹೋಗ್ತವೆ, ನಾಶ ಆಗಿ ಹೋಗ್ಬಿಡ್ತವೆ. ಇದು ಒಂದು ರೀತಿಯ ಪವರ್ ಸ್ಟ್ರಕ್ಚರ್ ಮತ್ತು ಅದನ್ನು ಉಳಿಸ್ಕೊಂಡಿದ್ದು. ಸೊ ಈ ಅರ್ಥದಲ್ಲಿ ನಾನು ಆಗ ಹೇಳಿದ ಹಾಗೆ ಪೂವಪ್ಪ ಆ ಬಂಗಾಡಿಯಿಂದ ಆರಂಭವಾಗಿ ಈ ಉಲ್ಲಾಕಲ ಬೆನ್ನು ಹಿಡ್ಕೊಂಡು ಉಪ್ಪಿನಂಗಡಿ, ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿಂದ ಕಂದ್ರಪಾಡಿ, ಅಲ್ಲಿಂದ ಸುಳ್ಯ, ಅಲ್ಲಿಂದ ಪುನಃ ಸ್ವಲ್ಪ ಬಲಕ್ಕೆ ತಿರುಗಿ ಕುಂಬಳೆ ಸೀಮೆವರೆಗೆ ಹೋಗುವ ಒಂದು ಅಧ್ಯಯನ ಇದೆಯಲ್ಲ, ಇದು ಆ ಪ್ರದೇಶದ ಭಾಳ ಒಳ್ಳೆಯ ಅಧ್ಯಯನ. ಆದ್ದರಿಂದ ಉಲ್ಲಾಕಲು ಪುಸ್ತಕ ಬರೀ ದೈವಾರಾಧನೆ ಮಾತ್ರ ಅಲ್ಲ,
ಒಂದು ಪ್ರಾದೇಶಿಕ ಅಧ್ಯಯನದ ಅತ್ಯುತ್ತಮ ಕೃತಿ ಕೂಡ ಹೌದು. ಪ್ರಾದೇಶಿಕ ಅಧ್ಯಯನದ ಅತ್ಯುತ್ತಮ. ಆದ್ದರಿಂದ ಭೂತಾರಾಧನೆಯನ್ನು ಪ್ರಾದೇಶಿಕ ಅಧ್ಯಯನದ ಒಟ್ಟಿಗೆ ಸೇರಿಸಿಕೊಂಡು ಈ ಪುಸ್ತಕ ಪ್ರಕಟ ಆಗಿರುವುದರಿಂದ ಭೂತಾರಾಧನೆಯ ಬಗ್ಗೆ ಇದುವರೆಗೆ ಬಂದ ಅನೇಕ ಪುಸ್ತಕಗಳಿಂದ ಪೂವಪ್ಪನವರ ಪುಸ್ತಕ ಸ್ವಲ್ಪ ಭಿನ್ನ ಆಗಿದೆ. ನಾವೆಲ್ಲರೂ ಕೂಡ ಈ ಪುಸ್ತಕವನ್ನು ಖರೀದಿಸಿ ಲೇಖಕರನ್ನು ಪ್ರೋತ್ಸಾಹಿಸಬೇಕು. ಹಾಗೆ ಪ್ರೋತ್ಸಾಹಿಸಿದರೆ ಮಾತ್ರ ಅವರು ಸುಬ್ರಹ್ಮಣ್ಯದ ಮೇಲೆ ಬಹಳ ಒಳ್ಳೆಯ ಒಂದು ಪುಸ್ತಕ ಬರೆದರು, ನಾಗರಮಡಿಕೆ ಅಂತ. ಹೇಗೆ ಸುಬ್ರಹ್ಮಣ್ಯದ ಒಂದು ದೈವ ಅಲ್ಲಿ ಈಗ ಕುಕ್ಕೆ ಸುಬ್ರಹ್ಮಣ್ಯ ಇದ್ದಾನೆ, ಆದರೆ ಸುಬ್ರಹ್ಮಣ್ಯನಿಗಿಂತ ಮೊದಲು ಅಧಿಕಾರ ಸ್ಥಾಪನೆ ಮಾಡಿದವರು ಬೇರೆ ಇದ್ದರು. ಕಾಲಾಂತರದಲ್ಲಿ ಕಥನಗಳು, ಸಹ್ಯಾದ್ರಿ ಕಂಡ, ಇನ್ನೇನೇನೋ ಕಥನಗಳು, ಅಲ್ಲಿಗೆ ಇವನ ತಾರಕಾಸುರನ ಕತೆ ಬರ್ತದೆ, ಕುಮಾರಸ್ವಾಮಿಯ ಕತೆ ಬರ್ತದೆ. 14, 15, 16ನೇ ಶತಮಾನದಲ್ಲಿ ನಮ್ಮಲ್ಲಿ ಆದಷ್ಟು ಸಾಂಸ್ಕೃತಿಕ ಪರಿವರ್ತನೆ ಎಲ್ಲಿಯೂ ಆಗಲಿಲ್ಲ. ನೀವು 1400 ನಮ್ಮ ಅರವಿಂದರಿದ್ದಾರೆ, ಇಲ್ಲ ಅರವಿಂದರಿಗೆ ಹೇಳ್ತೀನಿ ಬೇಕಿದ್ರೆ, 1400ರಿಂದ 1700, 800ರವರೆಗೆ ಇಡೀ ಕರ್ನಾಟಕದಲ್ಲಿ ಬಂದ ಸ್ಥಳನಾಮಗಳನ್ನು ಓದಬೇಕು ಸರ್. ಚಿಕ್ಕ ಚಿಕ್ಕ ಪುಸ್ತಕಗಳು 20-30, ಮೈಲಾರನ ಚರಿತ್ರೆ ಅಂತ ಇದೆ ನಿಮಗೆ, ಕುಂಭಾಷಿ ಗಣಪತಿ ಚರಿತ್ರೆ ಅಂತ ಎಲ್ಲ ಸಿಗ್ತದೆ. ಆ ಚರಿತ್ರೆಯಲ್ಲಿ ಮೂಲ ಚರಿತ್ರೆಯನ್ನು ಬದಲಾಯಿಸಿ ಒಂದು ಹೊಸ ಬಗೆಯ ಚರಿತ್ರೆಯನ್ನು ಕಟ್ಟಿದ್ದು ನಮ್ಮ ಕಡಬಕ್ಕೆ ಋಷ್ಯಶೃಂಗರು ಬಂದಿದ್ದಾರೆ. ಋಷ್ಯಶೃಂಗರಿಯಲ್ಲಿ ಅವರು ಕಡಬಕ್ಕೆ ಬಂದಿದ್ದಾರೆ. ಯಾಕಂದರೆ ಕಡಬಕ್ಕೆ ಋಷ್ಯಶೃಂಗರು ಬಂದಿದ್ದಾರೆ ಎಂಬ ಕಾರಣಕ್ಕೆ ಒಂದು ಪಾವಿತ್ರ್ಯ ಪ್ರಾಪ್ತಿಯಾಯಿತು. ಸೊ ಊರುಗಳಿಗೆ ಒಂದು ಪಾವಿತ್ರ್ಯ ಪ್ರಾಪಕ. ಹಾಗಾಗಿ ಈ ಉಲ್ಲಾಕ್ಳು ರಾಮಲಕ್ಷ್ಮಣರಾಗ್ಬಿಟ್ರು. ಅದು ಯಾವ ಕಾಲಘಟ್ಟದಲ್ಲಿ ಜೋಡಿ ಅವಳಿ ಅಂತ ಹೇಳಿದ ಕೂಡ ರಾಮಲಕ್ಷ್ಮಣರು ಮೂಲ ಪಾಡ್ದನಗಳಿಲ್ಲ, ಅದರ ಆಮೇಲೆ ಬಂದಿದೆ. ಈಗ ಉಲ್ಲಾಕ್ಳು ಅಂದರೆ ರಾಮಲಕ್ಷ್ಮಣರು ಅಂತ ಹೇಳಿದ್ರು. ಯಾಕಂದರೆ ರಾಮಲಕ್ಷ್ಮಣರು ಈಗ ಒಂದು ಪ್ರಭಾವಶಾಲಿ ದೈವಗಳಾಗಿ ಬೆಳೆದದ್ದರಿಂದ ಇದು ಕಥನಗಳು ಪವರ್ ಸ್ಟ್ರಕ್ಚರ್ ಒಟ್ಟಿಗೆ ಸೇರಿಕೊಂಡು ಒಂದು ಸಂಸ್ಕೃತಿಯನ್ನು ಗೌಣಗೊಳಿಸಿ ಇನ್ನೊಂದು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದು, ಹಾಗೆ ಎತ್ತಿ ಹಿಡಿದ ಸಂಸ್ಕೃತಿಯನ್ನು ಮತ್ತೊಂದು ಸಂಸ್ಕೃತಿ ಗೌಣಗೊಳಿಸುವುದು, ಇನ್ನೊಂದು ಇವಾಲ್ವ್ ಆಗೋದು, ಈ ನಿರಂತರವಾದ ಚಲನಶೀಲತೆ ಏನಿದೆ ಸಮಾಜದ್ದು, ದೈವಗಳದ್ದು, ಮನುಷ್ಯರದ್ದು, ಆರಾಧಕರದ್ದು, ಎಲ್ಲರದ್ದು ಏನಿದೆ, ಇದು ಹೊಸ ರೀತಿಯ ಅಧ್ಯಯನಕ್ಕೆ ಅರ್ಹವಾದಂಥ ವಿಷಯ. ಪೂವಪ್ಪನವರಿಗೆ ನನ್ನ ಅಭಿನಂದನೆಗಳನ್ನು ಹೇಳಿ, ನನ್ನ ಗುರುಗಳು ಅಂತ ಹೇಳುವಾಗ ನಮ್ಮ ಗುರುಗಳಿಗೆ ಸಂತೋಷ ಆಗಬೇಕಲ್ಲ, ನಮ್ಮ ಮರ್ಯಾದೆ ಉಳಿಸಬೇಕಲ್ಲ. ಮರ್ಯಾದೆ ಉಳಿಸಬೇಕಾದ್ದಕ್ಕಿಂತ ಜಾಸ್ತಿ ಉಳಿಸಿದ್ದಾರೆ ಅವರು. ಅದಕ್ಕೆ ನಾನು ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ಪುಸ್ತಕ ಪ್ರಕಟಣೆ, ಸಂಶೋಧನೆ, ಅಧ್ಯಯನ, ಮಾರಾಟ, ಹೀಗೆ ಎಲ್ಲ ಆಯಾಮಗಳಲ್ಲಿ ಪುರುಷೋತ್ತಮ ಬಿಳಿಮಲೆಯವರು ತುಂಬ ಚೆನ್ನಾಗಿ ನಮಗೆ ಮನದಟ್ಟು ಮಾಡಿದ್ದಾರೆ. ಸರ್ಕಾರ ಕೈ ಬಿಟ್ಟರೂ ಕೂಡ ಓದುಗರು ಕೈ ಬಿಡಬಾರ್ದು. ಅರವಿಂದ್ ಚೊಕ್ಕಾಡಿ ಬರೆದಿದ್ದಾರೆ. ಇಲ್ಲಿ ಬಹುಶಃ 2000 ಪ್ರತಿಗಳ ಖರ್ಚಾಗಿದೆ. ಆದರೆ ವಿದೇಶದಲ್ಲಿ ಎಷ್ಟು ಲಕ್ಷ ಸರಿ? ಕೃತಿ ಮಾರಾಟ ಆಗಿದೆ. ಅಂದರೆ ಅಷ್ಟು ಅಲ್ಲಿ ಅಭಿಮಾನ ಇರುವಾಗ ನಮ್ಮಲ್ಲಿ ಲೇಖಕರಿಗೆ ಸರ್ಕಾರವೇ ಖರೀದಿ ಮಾಡಬೇಕು ಅಂತೇಳಿ ನಾವು ನಿರೀಕ್ಷಿಸಬಾರ್ದು. ಲೇಖಕರ ಪರವಾಗಿ ಓದುಗರು ಯಾರೆಲ್ಲ ಇದ್ದಾರೆ ಅವರ ಕೃತಿಗಳನ್ನು ನಾವು ಖರೀದಿಸಿದರೆ, ಬೆಂಬಲಿಸಿದರೆ ಖಂಡಿತಕ್ಕೂ ಲೇಖಕ ಇನ್ನೊಂದು ಕೃತಿಯನ್ನು ಪ್ರಕಟಿಸಲಿಕ್ಕೆ ಆಗ್ತದೆ. ಈಗ ನಮ್ಮದು ಒಂದು ದೋಷ ಇದೆ ಸರ್, ಏನಂದರೆ ಒಂದು ಕೃತಿ ಯಾರಿಗೆ ಓದಬೇಕು ಅವರಿಗೆ ತಲುಪಿಸುವ ಬದಲು ಪಂಪನ ಕೃತಿ ವಿಕ್ರಮಾರ್ಜುನ ವಿಜಯವನ್ನು ನಾವು ಯಾರಿಗೋ ಒಂದು ಚಾಲಕರಿಗೋ ಅಥವಾ ರಿಕ್ಷಾ ಡ್ರೈವರ್ಗಳು ಓದಿ ಅಂತ ಹೇಳಿದರೆ ಖಂಡಿತಕ್ಕೂ ಓದುವುದಿಲ್ಲ, ಅವರು ಬೇಡ ಅಂತ ಹೇಳ್ತಾರೆ. ಅದನ್ನು ಮತ್ತೆ ನಾವು ವೇದಿಕೆಯಲ್ಲಿ ಹೋಗಿ ಪುಸ್ತಕ ಯಾರೂ ಓದುವುದಿಲ್ಲ ಅಂತ ನಾವು ಗೊಬ್ಬೆ ಹೊಡೆಯುವುದು. ಇಲ್ಲ, ಅವರಿಗೆ ಸಂಬಂಧಪಟ್ಟ ಪುಸ್ತಕವನ್ನು ಅವರಿಗೆ ನಾವು ತಲುಪಿಸುವ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತಕ್ಕೂ ಪುಸ್ತಕ ಮಾರಾಟ ಇವತ್ತಿಗೂ ಚೆನ್ನಾಗಿಯೇ ಇದೆ. ನಾವು ಸರ್ ಏರುಘಟ್ಟದ ನಡಿಗೆ ಪುಸ್ತಕ ಸುಮಾರು 1000 ಪ್ರತಿಗಳು ಖರ್ಚಾಗಿ ನಾವು ಪುನರ್ಮುದ್ರಣ ಮಾಡಿ ಈಗ 200 ಪ್ರತಿಗಳು ಪುನಃ ಖರ್ಚಾಗಿವೆ. ಯಾಕಂದರೆ ಅದಕ್ಕೆ ಪರಿಸರಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ನಾವು ಅವರಿಗೆ ತಲುಪಿಸುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಭೂತಾರಾಧನೆ ಡಾಕ್ಟರ್ ಚಿನ್ನಪ್ಪಗೌಡರು ಬರೆದ ಪುಸ್ತಕ ಮಾರಾಟ ಆಗಿ ಅದು ಎಷ್ಟೋ ಸಮಯ ಅದಕ್ಕೆ ಬೇಡಿಕೆ ಇದ್ದರೂ ಕೂಡ ಮತ್ತೆ ಅದನ್ನು ಪುನರ್ವಿಮರ್ಶಿಸಲಿಕ್ಕೆ ಸಮಯ ಸಿಗದೆ ಇತ್ತೀಚೆಗೆ ಅವರು ಪುನರ್ವಿಮರ್ಶಿಸಿ ಅದನ್ನು ಪರಿಷ್ಕರಿಸಿ ಪ್ರಕಟಿಸಿದ್ದಾರೆ, ಪುನಃ ಮಾರಾಟ ಆಗ್ತಾ ಇದ್ದಾರೆ. ಅಂದರೆ ಆಯಾಯ ಪುಸ್ತಕದ ವಿಷಯಗಳನ್ನು ಆಯಾಯ ಜನರಿಗೆ ತಲುಪಿಸುವ ವ್ಯವಸ್ಥೆಯನ್ನು ನಾವು ಮಾಡಿದರೆ ಖಂಡಿತಕ್ಕೂ ಓದುಗರು ಇವತ್ತಿಗೂ ಇದ್ದಾರೆ ಎನ್ನುವಂಥ ವಿಷಯವನ್ನು ಹೇಳ್ತಾ, ಇವತ್ತು ಪುಸ್ತಕದ ಕುರಿತಾಗಿ ನಮಗೆ ಮಾತಾಡಲಿಕ್ಕಿರುವವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾನಪದದ ಬಗ್ಗೆ ಚರ್ಚೆ ಮಾಡಬಲ್ಲವಂಥ ಮತ್ತು ವಿದ್ವತ್ಪೂರ್ಣವಾಗಿ ಮಾತನಾಡಬಲ್ಲಂಥ ಒಬ್ಬರ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು. ಭೂತಾರಾಧನೆಯ ಬಗ್ಗೆ ಸಮಗ್ರ ಅಧ್ಯಯನ ಮಾಡಿರುವ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು ಈಗ ನನ್ನ ನಿಡುಗಾಲದ ಗೆಳೆಯರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರೇ, ಸಂಶೋಧನೆಯಲ್ಲಿ ಕಳೆದ ಒಂದು 20-30 ವರ್ಷ
ನಿಜವಾದ ಅರ್ಥದಲ್ಲಿ ಗಂಭೀರವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಂಶೋಧನಾ ಬರಹಗಳ ಒಂದು ಪರಂಪರೆಯನ್ನೇ ಮುಂದುವರಿಸಿಕೊಂಡು ಬರುತ್ತಿರುವ ಸ್ನೇಹಿತರಾದ ವಿದ್ಯಾರ್ಥಿ ಗೆಳೆಯರಾದ ಡಾಕ್ಟರ್ ಪೂವಪ್ಪ ಕಣಿಯೂರವರೇ, ಮತ್ತು ಈ ಪುಸ್ತಕವನ್ನು ಬಹಳ ಅಂದವಾಗಿ ಅನೇಕ ಮಾತುಗಳನ್ನು ಬಿಳಿ ಮೇಲೆ ಹೇಳಿದ್ದಾರೆ. ಮುದ್ರಣ ಮಾಡಿರುವ, ಅದಕ್ಕೆ ಒಂದು ಒಳ್ಳೆಯ ವಿನ್ಯಾಸವನ್ನು ಕೊಟ್ಟಿರುವ ಗೆಳೆಯ, ನಾನು ಯಾವಾಗಲೂ ಹೇಳುವ ಮಾತು ಉಂಟು, ಅವರಿಗೂ ಪುಸ್ತಕ ಒಂದು ಉದ್ಯಮ ಅಲ್ಲ, ಅದು ಪುಸ್ತಕ ಒಂದು ಮಾಧ್ಯಮ ಮತ್ತು ಒಂದು ವಾಣಿಜ್ಯೇತರ ಒಲವು ಒಂದು ಪದ ಹೇಳ್ತಾರೆ ಯಾವಾಗಲೂ ಕೂಡ. ಅವರ ಪುಸ್ತಕ ಪ್ರಕಟ ಸಂಬಂಧಪಟ್ಟಾಗೆ ಒಂದು ವಾಣಿಜ್ಯೇತರವಾದ, ವಾಣಿಜ್ಯ ಇರ್ತದೆ, ಆದರೆ ವಾಣಿಜ್ಯೇತರವಾದ ಒಂದು ಒಲವಿನಿಂದ ಪುಸ್ತಕವನ್ನು ಪ್ರಕಟಣೆ ಮಾಡ್ತಾ, ಮಾರಾಟ ಮಾಡ್ತಾ, ಪ್ರಕಾಶನ ಮಾಡ್ತಾ ಬಂದಿರುವ ಗೆಳೆಯ ಕಲ್ಲೂರವರೇ ಮತ್ತು ಎಲ್ಲ ಹಿರಿಯರೇ, ಮತ್ತು ಬಹಳ ಮುಖ್ಯವಾಗಿ ಇವತ್ತು ಗ್ರಂಥ ಗೌರವಕ್ಕೆ ಪಾತ್ರರಾಗಿರುವಂತಹ ಸನ್ಮಾನ್ಯ ಲಕ್ಷ್ಮೀಶ್ ಮೇಲಾಂಟ್ರೆ ಅವರೆಲ್ಲ ಕುಟುಂಬದ ಮತ್ತು ಆತ್ಮೀಯ ಬಂಧುಗಳೇ ಮತ್ತು ನನ್ನ ಸ್ನೇಹಿತರೆ. ಈ ಸಮಾರಂಭ ನೋಡಿದರೆ ಇದು ಪೂವಪ್ಪ ಕಣಿಯೂರವರ ಸಮಾರಂಭವೋ ಲಕ್ಷ್ಮೀಶ ಮೇಲಾಂಟ್ರ ಸಮಾರಂಭವೋ ಏನೊಂದು ಗೊಂದಲಕ್ಕೆ ನಾನು ಒಳಗಾಗಿದ್ದೇನೆ. ಯಾರು ಮುಖ್ಯರು ಅಂತ, ಯಾರು ಅಮುಖ್ಯರಲ್ಲ ಅಂತ ಒಂದು ಮಾತುಂಟು. ಎಲ್ಲರೂ ಮುಖ್ಯರೇ, ಎಲ್ಲರೂ ಮುಖ್ಯರೇ, ಇದು ಕುವೆಂಪು ಅವರು ಹೇಳುವ ಒಂದು ಮಾತಿದು. ಇಲ್ಲಿ ಎಲ್ಲರೂ ಮುಖ್ಯರೇ ಅಂತ. ಸೊ ಪೂವಪ್ಪ ಅವರು ಕೂಡ ಮುಖ್ಯರಾಗಿರುವ ಮತ್ತು ಈ ಥರದ ಕೆಲಸಗಳಿಗೆ ಬಹಳ ಕಾಲದ ಹಿಂದಿನಿಂದ ಪ್ರೋತ್ಸಾಹ ಉತ್ತೇಜನ ಕೊಡ್ತಾ ಬಂದಿರುವ ಲಕ್ಷ್ಮೀಶ ಮೇಲಾಂಟ್ರು ಕೂಡ ಮುಖ್ಯರೇ ಎನ್ನುವ ದೃಷ್ಟಿಯಿಂದ ಈ ಸಮಾರಂಭ ಆಯೋಜನೆಗೊಂಡಿದೆ. ಅನೇಕ ಮಾತುಗಳನ್ನು ಬಿಳಿ ಮೇಲೆಯವರು ಹೇಳಿದ್ದಾರೆ. ನಾನು ಹೇಳಬಹುದಾಗಿದ್ದ ಅಥವಾ ಹೇಳಬೇಕು ಅಂತ ಮನಸ್ಸಲ್ಲಿದ್ದ ಕೆಲವು ಸಂಗತಿಗಳನ್ನು, ಮುಖ್ಯ ಸಂಗತಿಗಳನ್ನು ಅವರು ಕೂಡ ಹೇಳಿದ್ದಾರೆ. ಕೃತಿ ಪರಿಚಯ ಅಂತ ನನಗಿರುವುದರಿಂದ ನೇರವಾಗಿ ಈ ಪುಸ್ತಕದಲ್ಲಿ ಏನಿದೆ ಅಂತ, ಈ ಪುಸ್ತಕದಲ್ಲಿ ಏನಿದೆ ಮತ್ತು ಈ ಪುಸ್ತಕ ಯಾಕೆ ನಮಗೆ ಮುಖ್ಯ ಆಗ್ತದೆ, ಬಿಳಿ ಮೇಲೆಯವರು ಹೇಳಿದ್ದಾರೆ. ಅದನ್ನು ಇನ್ನೊಂದು ಕ್ರಮದಲ್ಲಿ ಪ್ರವೇಶ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈ ಪುಸ್ತಕ ಬಿಡುಗಡೆ ಆಗ್ತಾ ಇರುವಂಥದ್ದು ಎದುರು ಅಮೃತರಿದ್ದಾರೆ, ಅಮೃತ ಸೋಮೇಶ್ವರ ಸಭಾಂಗಣ ಇದೆ, ಹಿಂದೆ ವಾಮನಂದ ಅವರಿದ್ದಾರೆ. ತುಳು ಅಧ್ಯಯನದ ಎರಡು ಪ್ರಮುಖ ವ್ಯಕ್ತಿಗಳು, ಶಕ್ತಿಗಳು ಅಂತಂದರೆ ಒಂದು ಅಮೃತ ಸೋಮೇಶ್ವರ, ಇನ್ನೊಂದು ಇವತ್ತಿನ ವಾಮನಂದ ಅವರ ಅಂತ ಹೇಳುವ. ಇದರ್ಥ ವಿವೇಕರಯ್ಯ ಅಂತವ್ರು ನಾನು ಮರ್ತಿದ್ದೇನೆ ಅಂತಲ್ಲ, ಇಲ್ಲಿಗೆ ಹೇಳ್ತಾ ಇರೋದು ನಾನು. ಈ ಇಬ್ಬರ ನಡುವೆ ಈ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇದೆ. ಅಮೃತರ ಇವರು ಬಹಳ ಚೆನ್ನಾಗಿ ಪ್ರಸ್ತಾವ ಮಾಡಿದರು. ಅಮೃತರ ಕೆಲಸಗಳನ್ನು ಮತ್ತು ಪೂವಪ್ಪ ಕಣಿಯೂರವರ ಕೆಲಸಗಳನ್ನು ಒಂದು ಅರ್ಥದಲ್ಲಿ ಅವರು ಮಾಡಿರುವ ಈ ಕೆಲಸ ಏನಿದೆ, ಇದು ಅಮೃತರ ಕೆಲಸ, ಆರಂಭ ಮಾಡಿರುವ ಕೆಲಸ ಮತ್ತು ಅದನ್ನು ತುಂಬ ಸೂಕ್ಷ್ಮಗೊಳಿಸಿರುವ ವಾಮನಂದ ಅವರ ಕೆಲಸದ ನಡುವೆ ನಿಲ್ತದೆ ಇದು. ಹಾಗಾಗಿ ಅವರಿಬ್ಬರ ನಡುವೆ ಈ ಪುಸ್ತಕ ಬಿಡುಗಡೆ ಆಗ್ತಾ ಇರುವುದು ಕೂಡ ಇದು ಬಹಳ ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೆ ಹೆಚ್ಚು ವಿವರಣೆ ಕೊಡುವುದಕ್ಕೆ ನಾನು ಹೋಗ್ತಾ ಇಲ್ಲ. ಒಂದು ಸಂಶೋಧನೆಯಲ್ಲಿ ಏನು ಮುಖ್ಯ ಆಗ್ತದೆ ಅಂತಂದರೆ ಪುಸ್ತಕ ಮುಖ್ಯ ಆಗ್ತದೆ, ಕೃತಿ ಮುಖ್ಯ ಆಗ್ತದೆ ಅನ್ನೋದು ಒಂದು. ಇವತ್ತು ಪೂವಪ್ಪ ಪುಸ್ತಕ ಬಿಡುಗಡೆ ಅಂತ. ಆದರೆ ಇಲ್ಲಿ ಆ ಪುಸ್ತಕ ಬಿಡುಗಡೆ ಆಚೀಚೆಗೆ ಸಂಬಂಧಪಟ್ಟ ಅನೇಕ ಮಾತುಗಳು ನಾವು ಕೇಳ್ತಾ ಇದ್ದೇವೆ. ಇವರು ಇವತ್ತು ಈ ಪುಸ್ತಕ ಬಿಡುಗಡೆ, ಇಂಥ ಒಂದು ಪುಸ್ತಕ ರಚನೆ ಮಾಡುವುದಕ್ಕೆ, ಶೈಕ್ಷಣಿಕವಾಗಿ ಸಾಧನೆ ಮಾಡುವುದಕ್ಕೆ ಕೆಲವು ದಶಕಗಳ ಹಿಂದೆ ಓದುತ್ತಿರುವ ಕಾಲಕ್ಕೆ ಉತ್ತೇಜನ ಕೊಟ್ಟ, ಸಹಾಯ ಮಾಡಿದ, ಎಲ್ಲ ರೀತಿಯ ಆರ್ಥಿಕ ನೈತಿಕ ಬೆಂಬಲ ಕೊಟ್ಟ ಲಕ್ಷ್ಮೀಶ ಮೇಲಾಂಟರ ಮಾತುಗಳು ಕೂಡ ಬಂದು. ಒಂದು ಸಂಶೋಧನೆಯ ಪ್ರೋಸೆಸ್, ಪ್ರಕ್ರಿಯೆಯಲ್ಲಿ ಕೆಲವರು ಕೇಳುವುದು ಅದರಲ್ಲಿ ಏನು ಅಂತ. ಹಾಗಲ್ಲ, ನಾವು ಸಂಶೋಧನೆ ಎನ್ನುವ ಒಂದು ಪ್ರಕ್ರಿಯೆಯನ್ನು ನಾವು ಅರ್ಥವಿಸಬೇಕಾದ್ರೆ ಅದರ ಸಾಧಕ ಬಾಧಕಗಳನ್ನು ಮಾತನಾಡುವಾಗ ಆ ಸಂಶೋಧನೆಯ ಒಟ್ಟು ಪರಿಸರವನ್ನು ಕೂಡ, ಆ ಸಂಶೋಧನೆ ಆಗ ಮಾಡಿದ ಅಂತ ಹೇಳ್ತಾರಲ್ಲ, ಅದು ಆಗುವ ಹಾಗೆ ಮಾಡಿದ ಒಂದು ಪರಿಸರ ಕೂಡ ಬಹಳ ಮುಖ್ಯ ಆಗ್ತದೆ ಎನ್ನುವುದು ಒಂದು. ನಾವು ಬಹಳ ಬಾರಿ ಏನು ಮಾಡ್ತೇವೆ ಅಂತಂದರೆ, ಒಬ್ಬ ವಿದ್ಯಾರ್ಥಿ ನಾವು ಸಂಶೋಧನೆ ಮಾಡಿಲ್ಲ ಅಂತ ಹೇಳಿಬಿಡ್ತೇವೆ. ಅನೇಕ ಕಾರಣಗಳುಂಟು.
ಅನೇಕರು ಯಾಕೆ ಬರವಣಿಗೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕೆ PhD ಬಿಳಿ ಮೇಲೆ ಹೇಳಿದಾರಲ್ಲ, PhD ಮಾಡಿ ಮತ್ತೆ ಬಿಡಿಸಿಬಿಡ್ತಾರೆ, ಉದ್ಯೋಗ ಸಿಕ್ಕಿದ ಮೇಲೆ ಬಿಟ್ಟು ಬಿಡ್ತಾರೆ. ನಾನು ಹೇಳ್ತಿರೋದು ಇದಕ್ಕೆ ವೈಯಕ್ತಿಕವಾದ ಕಾರಣಗಳು ಕೆಲವು ಇರಬಹುದಾದರೂ ಕೂಡ ನಮ್ಮ ಒಟ್ಟು ಸಾಮಾಜಿಕ ಸಾಂಸ್ಕೃತಿಕ ಕಾರಣಗಳು ಕೂಡ ಇರ್ತವೆ ಎನ್ನುವುದನ್ನು ಇವರ ದೃಷ್ಟಾಂತ ಹೇಳ್ತಾ ಇರೋದು ನಾನು. ಇವರು ನನಗೆ ಒಂದು ಸಣ್ಣೊಂದು 20-30 ವರ್ಷ ಹೆಚ್ಚು ಕಡಿಮೆ ನನಗೂ ಪರಿಚಿತರೆ. ಲಯನ್ಸ್ ಕ್ಲಬ್ಬಿನ ಬಹಳ ಬಹಳ ಸಕ್ರಿಯ ಸದಸ್ಯ. ಲಯನ್ಸ್ ಅಂತಂದರೆ ಒಂದು ಸೇವೆ ಅಂತ, ಸೇವಾ ಸಂಸ್ಥೆ ಅಂತ. ಒಂದು ಲಯನ್ಸಿನ ಸಂಸ್ಥೆಯ ಒಬ್ಬ ಸದಸ್ಯನಾಗಿ ತನ್ನ ಸೇವೆಯನ್ನು ಅದರ ಆಚೆಗೆ, ಲಯನ್ಸ್ನ ಚಟುವಟಿಕೆಯಿಂದ ಆಚೆಗೂ ಕೂಡ ಹೇಗೆ ಮಾಡಬಹುದು ಎನ್ನುವುದಕ್ಕೆ ಇದು ನಿದರ್ಶನ. ಇದು ಲಯನ್ಸ್ನ ವ್ಯಾಪ್ತಿಯೊಳಗೆ ಬರುವುದಿಲ್ಲ, ಅಲ್ಲಿ ಬೇರೆ ಕೆಲಸಗಳುಂಟು ಅವರಿಗೆ. ಆದರೆ ಒಂದು ಸೇವೆ ಎನ್ನುವಂಥದ್ದನ್ನು ಒಬ್ಬ ವಿದ್ಯಾರ್ಥಿಯನ್ನು ಅವರಿಗೆ ಉದ್ಯೋಗ ಕೊಟ್ಟು ಅವನನ್ನು ಓದುವ ಹಾಗೆ ಒಂದು 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 ಪ್ರಚೋದನೆ ಕೊಡುವುದು ಕೂಡ ಒಂದು ಸರ್ವಿಸ್, ಬಹಳ ಮುಖ್ಯವಾದ ಒಂದು ಶೈಕ್ಷಣಿಕ ಸೇವೆ ಅಂತ. ಯಾಕಂದರೆ ಅವರ ಕಾಲಕ್ಕೆ ಅವರು ಸ್ವಲ್ಪ ಭರ್ಜರಿ ಮನುಷ್ಯರು. ಭರ್ಜರಿ ಮನುಷ್ಯ ಅಂತಂದರೆ ಅವು ಒಂಜಿ ಕಾರ್ಯಕ್ರಮ ಐ ಕುರೆಗಟ್ಟರೆ ಬಲ್ಲಿ ಮರೆಯರೆ ಅಂತ ಅವ್ರದ್ದು ಕ್ರಮ ಉಂಟು. ಒಂಜಿ ಕುರೆಗಟ್ಟರೆ ಬಲ್ಲಿ ಅಂತ ಲಯನ್ಸ್ ಕ್ಲಬ್ಬಿನ ಕಾರ್ಯಕ್ರಮಗಳನ್ನು ಮಾಡುವ ಅದು ಮೇಲಾಂಟರ ಒಂದು ಸ್ಟೈಲೇ ಬೇರೆ. ಅವರು ಇದ್ದಾರೆ, ಅದು ಪ್ರಸಾದರಾಗಿದ್ದಾರೆ, ಇಲ್ಲಿ ರವೀಂದ್ರ ಮಾಸ್ಟರ್ ಇದ್ದಾರೆ, ಎಲ್ಲ ಗೊತ್ತುಂಟು ಅವ್ರದ್ದು, ಅವರ ಸ್ಟೈಲೇ ಬೇರೆ ಅದು. ಅದು ಅಂದರೆ ಅದೊಂದು ಪದ ಉಂಟು, ಅದು ಕುರೆಗಟ್ಟರೆ ಬಲ್ಲಿ ಐಟುಪುರ ಅಂತ. ಒಂದು ಕಾಲಕ್ಕೆ ಲಯನ್ಸ್ ಕ್ಲಬ್ಬಿಗೆ ನಿಮಗೆ ವಿಚಿತ್ರ ಇವಾಗ ಪುಸ್ತಕಕ್ಕೂ ಈ ಲಯನ್ಸ್ ಕ್ಲಬ್ಗೂ ಏನು ಸಂಬಂಧ, ನಾನು ಅದಕ್ಕೆ ಆಗ ಆ ಪೀಠಿಗೆ ಹೊಡೆದಲ್ಲ ಸಂಬಂಧ ಉಂಟು ಇದಕ್ಕೆ ಅಂತ. ಅಂದರೆ ಮಂಗಳ ಗಂಗೋತ್ರಿಗೊಂದು ಹೆಸರು, ಅದು ಯಾಕೆ ಹೆಸರು ಅಂದರೆ ಆತಿಥ್ಯಕ್ಕೆ ಅಂತ, ಒಳ್ಳೆ ಊಟ ಹಾಕ್ತಾರೆ ಅಂತ, ಒಂದು ಸೇವೆಯೊಟ್ಟಿಗೆ ಒಂದು ಒಳ್ಳೆಯ ಆತಿಥ್ಯ ಅಂತ. ಅಂದರೆ ಹಾಗೆ ನೋಡಿದರೆ ಅಲ್ಲಿ ಒಬ್ಬೊಬ್ಬನ ಸದಸ್ಯನ ವೈಯಕ್ತಿಕ ನೆಲೆಯಿಂದ ನೋಡಿದರೆ ಅವರೆಲ್ಲರೂ ಕೂಡ ಖಾಸಗಿ ನೆಲೆಯಲ್ಲಿ ಹೀಗೆ ಸಹಾಯ ಮಾಡಿದವರೇ ಆಗಿರ್ತಾರೆ ಅಂತ. ಹಾಗಾಗಿ ವಿಶೇಷವಾಗಿ ಈ ಸಮಾರಂಭ ಅದನ್ನು ಅವರ ವಿವರವಾಗಿ ಪೂವಪ್ಪ ಅವರು ಹೇಳಿಕೊಂಡಿದ್ದಾರೆ. ಗ್ರಂಥ ಗೌರವಕ್ಕೆ ಪಾತ್ರರಾದ ಲಕ್ಷ್ಮೀಶ ಮೇಲಾಂಟರ ಬಗೆಗೆ ತುಂಬ ಒಳ್ಳೆಯ ಮಾತುಗಳನ್ನು ಅತ್ಯಂತ ಕೃತಜ್ಞತೆಯಿಂದ ನೆನಪಿಸಿಕೊಂಡಿದ್ದಾರೆ. ಅದು ಯಾಕೆ ನಾನು ಮಾಡಿದೆ ಎನ್ನುವುದನ್ನು ಕೂಡ ಅವರು ಹೇಳಿದ್ದಾರೆ. ನಾನು ಕೂಡ ವೈಯಕ್ತಿಕವಾಗಿ, ಯಾಕೆ ನಾವೆಲ್ಲ ಬಹುಶಃ ನಮಗೆಲ್ಲರಿಗೂ ಕೂಡ, ಅವರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ನಮ್ಮ ಶೈಕ್ಷಣಿಕ ಬದುಕಿನ ಇತಿಹಾಸ ನೋಡಿದರೆ ಬೇರೆ 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 ಸಂದರ್ಭಗಳಲ್ಲಿ ಬೇರೆ ಬೇರೆಯವರು ಸಹಾಯ ಮಾಡಿದವರು ಇದ್ದಾರೆ. ಅನೇಕ ತಿರುವುಗಳಲ್ಲಿ ನಿಂತಾಗ ಅದನ್ನು ನಾವು ಮರೆಯುವುದಲ್ಲ. ಅದು ಸಂಶೋಧನೆಯಲ್ಲಿ ಈ ಥರದ ಸ್ಮರಣೆ ಇದೆಯಲ್ಲ, ಕೃತಜ್ಞತೆಯ ಸ್ಮರಣೆ ಬಹಳ ಮುಖ್ಯವಾದದ್ದು ಅಂತ. ಅದು ಭೂತಾರಾಧನೆ ಅಂತ ಒಂದು ವಿಷಯವನ್ನು ಅಧ್ಯಯನ ಮಾಡುವಾಗ ಯಾರನ್ನೆಲ್ಲ ನೆನಪಿಸಬೇಕು ಎನ್ನುವುದಕ್ಕಿಂತ ಯಾರನ್ನು ಬಿಡುವುದು ಅಂತ ಎನ್ನುವುದೇ. ಯಾರನ್ನು ಇದನ್ನು ಬಿಡುವುದು ಯಾರನ್ನು ಈ ವಿಷಯದಲ್ಲಿ. ಅದಕ್ಕೆ ನಾನು ನನ್ನ ಬರವಣಿಗೆ ಉದ್ದಕ್ಕೂ ಕೂಡ ನಾನು ಯಾವಾಗಲೂ ಕೂಡ ನಮ್ಮ ಸಂಶೋಧನೆಯಲ್ಲಿ ಯಾರು ನೆರವಾಗ್ತಾರೋ ಅವರನ್ನು ನಾನು ಸಂಶೋಧನಾ ಭಾಗಿಗಳು, ರಿಸರ್ಚ್ ಪಾರ್ಟ್ನರ್ಸ್ ಅಂತ ಕರಿತಾ ಇದ್ದೇನೆ ನಾನು. ಅವರು ರಿಸರ್ಚ್ ಪಾರ್ಟ್ನರ್ಸ್, ಅವರು ಕೇವಲ ಮಾಹಿತಿಗಳನ್ನು ಹೊತ್ತಿರುವ ಒಂದು ಕೋಶ ಕಣಜ ಅಲ್ಲ ಅದು. ಆ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡು ಅದನ್ನು ಬದುಕುತ್ತಾರೆ. ದೇ ಲಿವ್ ದ ಟ್ರೆಡಿಷನ್. ಆ ಪರಂಪರೆಯನ್ನು ಬದುಕುತ್ತಾ, ಅದನ್ನು ಹಂಚಿಕೊಳ್ತಾ, ಅದಕ್ಕೆ ಪ್ರತಿಕ್ರಿಯೆ ಕೊಡುತ್ತಾ, ಆ ಪರಂಪರೆ ವಿಸ್ತರಿಸ್ತಾ ಬೆಳೆಸ್ತಾ ಇರುವ ಜನ ಇದ್ದರಿದ್ದರೆ ನನಗೋ ಪೂವಪ್ಪನವರಿಗೋ ಬಿಳಿಮಲೆಯವರಿಗೋ ಇಂಥ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತದೆ ಅಂತಂದರೆ ನಾನು ಹೇಳ್ತಿರೋದು ಭೂತಾರಾಧನೆ ಅಂತದ್ದು ಒಂದು ಸಮಾಜದ ಒಂದು ಸಮಾಜ. ಈ ಪುಸ್ತಕವನ್ನು ಗಮನಿಟ್ಟುಕೊಂಡ್ರೆ ಈ ಪೂವಪ್ಪವರ ಸಮಾಜವಾದ ಸುಳ್ಯ, ಅವರ ಜಾನಪದಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸ ನೋಡಿ ಅದು ಸುಳ್ಯಕ್ಕೆ ಸೀಮಿತವಾಗಿದೆ. ಇದು ಅವರ ಮಿತಿಯೂ ಹೌದು, ಇದು ಅವರ ಶಕ್ತಿಯೂ ಹೌದು. ಸುಳ್ಯಕ್ಕೆ ಮಿತಿಗೊಂಡಾಗ ಅದು ನಾಗರಮಡಿಕೆ ಪುಸ್ತಕ ಬಂತು, ಅಥವಾ ಮೌಖಿ ಸಂಕತನ ಬಂತು, ಅಥವಾ ಅವರ ಕೆಲವು ಸಾಹಿತ್ಯಿಕ ಕೃತಿಗಳು ಕೂಡ ಎಲ್ಲ ಸುಳ್ಯದ ಲೇಖಕರು, ಸುಳ್ಯದ ಸಾಹಿತ್ಯ, ಸುಳ್ಯದ ಜಾನಪದ, ಸುಳ್ಯದ ಆರಾಧನೆ ಅಂತ. ಒಟ್ಟು ಕರ್ನಾಟಕ, ಒಟ್ಟು ಕನ್ನಡ, ಒಟ್ಟು ಜಾನಪದ ಅಂತ ಹೇಳುವ ಬದಲು ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಅಧ್ಯಯನವನ್ನು ಕೇಂದ್ರೀಕರಿಸಿ ನೋಡುವುದರಿಂದ ಬಹಳ ಸೂಕ್ಷ್ಮವಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತದೆ ಎನ್ನುವುದಕ್ಕೆ ಇವರ ಅಧ್ಯಯನಗಳು ಸಾಕ್ಷಿ ಆಗ್ತವೆ. ಎಲ್ಲ ಕಡೆ ಇದು ಕೆಲವರಿಗೆ ಕಾಣ್ಬೋದು, ಏನು ಪೂವಪ್ಪ ಕಣ್ಣಿದು ಸುಳ್ಯ ಬಿಟ್ಟರೆ ಬೇರೆ ಏನು ಕಾಣುವುದೇ ಇಲ್ವಾ? ಅಲ್ಲ, ಮದುವೆ ಆದದ್ದು ಅವರು ಹೇಳೋದು ಎಲ್ಲ ಉಳ್ಳಾಕುಲು ನೋಡಿ. ಅವರಿಗೆ ಕೊಟ್ಟ ಹೆಸರು ಮೊದಲು ಥೀಸಿಸ್, ಅದು 7ರಲ್ಲಿ ಸಬ್ಮಿಷನ್ ಕನ್ನಡ ವಿಭಾಗಕ್ಕೆ,
ಎಂಟರಲ್ಲಿ ಅದು ಅವರಿಗೆ PhD ಸಿಕ್ಕಿತ್ತು, ಸುಮಾರು 17-18 ವರ್ಷಗಳ ಹಿಂದಿನ ಕತೆ. ಆಗ ಅವ್ರದಿಗೆ ಕೊಟ್ಟ ಹೆಸರು ಹೇಗಿತ್ತು ಅಂತಂದರೆ ಉಳ್ಳಾಕುಲು ಐತಿಹಾಸಿಕತೆ, ಪ್ರಾದೇಶಿಕತೆ ಮತ್ತು ಆರಾಧನೆಯ ಸ್ವರೂಪ ಅಂತ ಹೀಗಿತ್ತು. ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆಗಿದೆ ಅದು. ಅದನ್ನು ಇವತ್ತೇನು ಮಾಡಿದ್ದಾರೆ ಅವರು, ಉಳ್ಳಾಕಲು ಆರಾಧನೆ ಮತ್ತು ಅನನ್ಯತೆ ಅಂತ ತಂದಿದ್ದಾರೆ. ಆರಾಧನೆ ಅಂತ ಇಟ್ಟುಕೊಂಡು ಅದರ ಅನನ್ಯತೆ ಏನು ಅಂತ. ಅದರಲ್ಲಿ ಕೇಂದ್ರ ವಸ್ತು ಯಾವುದು ಅಂದರೆ ಉಳ್ಳಾಕಲು ಆರಾಧನೆ, ಕೇಂದ್ರ ಆರಾಧನೆ. ಆರಾಧನೆಯ ಮೂಲಕ ಅವರು ಯಾವ ರಿಸರ್ಚ್ ಯಾವ ಶೋಧನೆಗೆ ಹೊರಡ್ತಾರೆ ಅಂತಂದರೆ, ಈ ಆರಾಧನೆಯ ಇತಿಹಾಸ ಏನು, ಇದು ಬಿಚ್ಚಿಡುವ ಇತಿಹಾಸ ಯಾವುದು, ಐತಿಹಾಸಿಕತೆ. ಅದಕ್ಕೆ ಮುಖ್ಯವಾಗಿ ಶಾಸನಗಳು, ಐತಿಹ್ಯಗಳು ಒಂದು ಭಾಗ ಆದರೆ, ಬಹಳ ಪ್ರಧಾನವಾಗಿ ಅವರು ಬಳಸಿಕೊಳ್ಳುವುದು ಮೌಖಿಕ ಆಕಾರಗಳನ್ನು, ಓರಲ್ ಮೆಟೀರಿಯಲ್, ಮೌಖಿಕ ಆಕಾರಗಳನ್ನು ಪ್ರಧಾನವಾಗಿ ಬಳಸಿಕೊಳ್ಳುವುದು. ಇದನ್ನು ಬಹಳ ಮುಖ್ಯ ಒತ್ತಿ ಹೇಳಬೇಕಾದ ಮಾತು. ಮೌಖಿಕ ಪರಂಪರೆಯನ್ನು, ಓರಲ್ ಲಿಟ್ರೇಚರ್, ಪಾಡ್ದನಗಳನ್ನು ಅಂತ ಇಟ್ಟುಕೊಳ್ಳಿ, ಮತ್ತು ಐತಿಹ್ಯಗಳನ್ನು ಅವರು ಪ್ರಧಾನವಾಗಿ ಇಟ್ಟುಕೊಳ್ತಾರೆ. ಆ ಉಳ್ಳಾಕುಲ ಇನ್ನೊಂದು ಭಾಗ ಯಾವುದು ಅಂತಂದರೆ, ಐತಿಹಾಸಿಕ ಆದ ಮೇಲೆ ಪ್ರಾದೇಶಿಕತೆ. ಅದರ ಇತಿಹಾಸವನ್ನು ಹೇಳಿದಾಗಲೇ ಮತ್ತೆ ಅವರು ಬರುವುದು ಸುಳ್ಯದ ಒಳಗಡೆ ಬರ್ತಾರೆ. ಈ ಪ್ರದೇಶ ಅಂತ ಹೇಳುವುದು ಒಂದು ಸರಳ ಘಟಕ ಅಲ್ಲ. ಅಲ್ಲಿ ಭಾಷೆ, ಜೀವನ ಕ್ರಮ, ವೃತ್ತಿ ಪರಂಪರೆ, ಅನೇಕ ಸಂಗತಿಗಳಿರುವ ಒಂದು ಪ್ರದೇಶ. ಅದು ತುಂಬ ಸಂಕೀರ್ಣವಾಗಿ ಗಮನಿಸಬೇಕಾದದ್ದು. ಒಂದು ಪ್ರದೇಶ ಅಥವಾ ಒಂದು ಪ್ರಾದೇಶಿಕತೆ, ಬಿಳಿಮಲೆ ಹೇಳುವ ಹಾಗೆ ಒಂದು ನಮ್ಮ ರೀಜನಲ್ ಅಥವಾ ಲೋಕಲ್ ಹಿಸ್ಟ್ರಿ ಅನ್ನೋದು ಪದ ಇದೆ. ಪ್ರಾದೇಶಿಕ ಇತಿಹಾಸ ಅಥವಾ ಸ್ಥಳೀಯ ಇತಿಹಾಸ ಅಂತ ಹೇಳ್ತೇವೆ. ಈ ಸ್ಥಳೀಯ ಇತಿಹಾಸವನ್ನು ಕಟ್ಟುವಾಗ ಈ ಪ್ರಾದೇಶಿಕ ವಿವರಗಳು ಹೇಗೆ ಕೆಲಸ ಮಾಡ್ತವೆ ಅಂತ. ಆರಾಧನೆ ಇತಿಹಾಸ ಒಂದಿದೆ, ಅದು ಬಂಗಾರ ಮೂಲ ಅಂತ ಹೇಳ್ಬೋದು, ಗಂಗರ ಮೂಲ ಇರ್ಬೋದು, ಘಟ್ಟದ ಮೇಲೆ ಇರ್ಬೋದು. ಹಾಗಾದ್ರೆ ಅವುಗಳು ಬರುವಾಗ ಇಲ್ಲೊಂದು ಉಂಟಲ್ಲ, ಇಲ್ಲಿ ಸ್ಥಳೀಯವಾದದ್ದೊಂದು ಇದೆಯಲ್ಲ, ಸ್ಥಳೀಯವಾದ ಒಂದು ಆರಾಧನಾ ಪರಂಪರೆ ಇರ್ತವೆ, ಸ್ಥಳೀಯ ಜನ ಇರ್ತಾರೆ. ಹಾಗೆ ಅದು ಬರುವಾಗ ನೇರ ಬರುವುದಿಲ್ಲ. ಬಿಳಿಮಲೆಯೇ ಮಾತು ಹೇಳುವುದಾದರೆ, ಹಾಗೆ ಬರುವಾಗ ಒಂದು ಸಂಘರ್ಷ ಏರ್ಪಡ್ತದೆ, ಕಾನ್ಫ್ಲಿಕ್ಟ್ ಬರ್ತದೆ. ಮೊದಲು ಸಂಘರ್ಷ, ವಲಸೆ ಮೊದಲನೇದು, ಆಮೇಲೆ ಸಂಘರ್ಷ ಬರ್ತದೆ. ಸಂಘರ್ಷ ಆದ ಮೇಲೆ ಸಮನ್ವಯ ಬರ್ತದೆ, ಎಲ್ಲೋ ಒಂದು ಕಡೆ ಒಪ್ಪಂದ ಮಾಡಿಕೊಳ್ಳುವುದನ್ನು ಕಾಣ್ತೇವೆ. ಸುಳ್ಯ ಪರಿಸರದ ಉಳ್ಳಾಕಲು ಮೂಲಕ ನಮಗೆ ಸಿಗುವ ಇತಿಹಾಸವನ್ನು ನೋಡಿದರೆ ಮತ್ತು ಪ್ರಾದೇಶಿಕ ವಿವರಗಳನ್ನು ನೋಡಿದರೆ, ಅಲ್ಲಿ ಒಂದು ವಲಸೆಯ ಭಾಗ, ಒಂದು ಸಂಗತಿ. ಆ ವಲಸೆ ಬಂದಾಗ ಅಲ್ಲಿ ಏರ್ಪಡಿಸಿರುವಂತಹ ಒಂದು ಸಂಘರ್ಷ, ಅಂತಿಮವಾಗಿ ಅಲ್ಲಿ ಏರ್ಪಟ್ಟಿರುವಂತಹ ಒಂದು ಸಮನ್ವಯ, ಇದನ್ನು ನಾವು ಕಾಣ್ತಾ ಇದ್ದೇವೆ ಈಗ. ಇದು ಅಖಿಲ ಭಾರತದ ಸಂದರ್ಭದಲ್ಲಿ ನೀವು ಇಟ್ಟುಕೊಂಡ್ರೆ ಇತಿಹಾಸ ಅಂತ ತಗೊಳ್ಳಿ ನೀವು. ನಾವು ಅದನ್ನು ರಿಟರ್ನ್ ಹಿಸ್ಟ್ರಿ ಅಂತ ಕರೀತೇವೆ. ರಿಟರ್ನ್ ಏನಿದೆ ಅದರಲ್ಲಿ? ರಾಜರ ಇತಿಹಾಸ ಇದೆ, ಆಳ್ವಿಕೆ ನಡೆಸಿದವರ ಇತಿಹಾಸ ಇದೆ, ಅಥವಾ ಇದು ಸರಳವಾಗಿ ನಾವು ಹೇಳುವುದಾದರೆ ಉಳ್ಳವರ ಒಂದು ಇತಿಹಾಸವನ್ನು ನಾವು ಅದರಲ್ಲಿ ಕಾಣ್ತೇವೆ. ಇಲ್ಲಿ ಏನಿದೆ ಅಂತಂದರೆ, ಇದು ಲಿಖಿತ ಆಕಾರಗಳನ್ನು ಬಳಸಿಕೊಳ್ಳುವುದು, ಮೌಖಿಕ ಆಕಾರಗಳನ್ನು ಬಳಸಿಕೊಳ್ಳುವುದು. ಈ ಮೌಖಿಕ ಆಕಾರಗಳು ಇದು ಸ್ಥಿರವಾದದ್ದಲ್ಲ, ಅದು ಬದಲಾಗುತ್ತಾ ಹೋಗ್ತದೆ. ಇದು ಗಮನಿಸಬೇಕು ನೀವು. ಹಾಗಾಗಿ ಒಂದು 300-400 ವರ್ಷಗಳಲ್ಲಿ ಒಂದು ಇತಿಹಾಸವನ್ನು ಮೌಖಿಕ ಪರಂಪರೆ ಕಟ್ಟಿಕೊಡುವಾಗ ಅದರಲ್ಲಿ ಅನೇಕ ಪಲ್ಲಟಗಳಿರ್ತವೆ, ಅದರಲ್ಲಿ ಅನೇಕ ಒಳಸುಳಿಗಳಿರ್ತವೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಈ ವಲಸೆ, ಸಂಘರ್ಷ, ಸಮನ್ವಯದ ನೆಲೆಗಳಿದೆಯಲ್ಲ, ಇದನ್ನೇ ನಾವು ಪ್ರಾದೇಶಿಕ ಇತಿಹಾಸದ ಸಂರಚನೆಯ ಸಂದರ್ಭದಲ್ಲಿ ವಿಶೇಷವಾಗಿ ಗಮನಿಸ್ತೇವೆ. ನಾವು ಓರಲ್ ಹಿಸ್ಟ್ರಿಯನ್ನು ಇವತ್ತು ನೋಡಿ, ಮೌಖಿಕ ಇತಿಹಾಸ ಅಂತ ಒಂದು ಬಹಳ ಪ್ರಬಲವಾದ ಶಿಸ್ತಿದು. ಯಾರ ಇತಿಹಾಸ? ನಮಗೆ ಬೇಕಾಗೋದು ಜನರ ಇತಿಹಾಸ ಅಂತ ಹೇಳುದು ನಾವು. ಈಗ ನನಗೆ ರಾಜರ ಇತಿಹಾಸದ ಮೇಲೆ ಗೌರವ ಇಲ್ಲ, ಆಸಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ನನಗೆ ಇರುವ ಬಹಳ ಪ್ರೀತಿ ಯಾವುದು ಅಂತಂದರೆ, ಅದು ಜನರ ಇತಿಹಾಸದ ಮೇಲೆ. ಜನದ ಇತಿಹಾಸವನ್ನು ಆಗೇನಾಗುತ್ತೆ, ಅದು ಬೇರೆ ಆಳ್ವಿಕೆಗೆ ಸಂಬಂಧಪಟ್ಟಲ್ಲ, ಒಟ್ಟು ಬದುಕಿಗೆ ಸಂಬಂಧಪಟ್ಟ ಇತಿಹಾಸ. ಒಟ್ಟು ಬದುಕಿಗೆ ಸಂಬಂಧಪಟ್ಟ ಒಂದು ಪ್ರದೇಶದ ಜನ ಕಟ್ಟಿಕೊಳ್ಳುವ ಇತಿಹಾಸ ಅದು. ಅವರು ರಚನೆ ಅದನ್ನು ಮಾಡ್ತಾ ಹೋಗ್ತಾರೆ. ಈ ಅರ್ಥದಲ್ಲಿ ಬಹುಶಃ ಬಿಳಿಮಲೆಯವರು ಹೇಳಿದ ಮಾತನ್ನು ನಾನು ಇನ್ನೊಂದು ಕ್ರಮದಲ್ಲಿ ಹೇಳ್ತಾ ಇರುವಂಥದ್ದು, ಉಳ್ಳಾಕಲು ಆರಾಧನೆಯನ್ನು ಕೇಂದ್ರವಾಗಿಟ್ಟುಕೊಂಡು ಸುಳ್ಯ ಪರಿಸರದ
ಇತಿಹಾಸ ಮತ್ತು ಪ್ರಾದೇಶಿಕ ಎರಡು 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 ಜಗತ್ತುಗಳ ನಡುವೆ ನಡೆದ ಸಂಘರ್ಷವನ್ನು ಮತ್ತು ಸಮನ್ವಯವನ್ನು ಈ ಕೃತಿ ಬಹಳ ಸೂಕ್ಷ್ಮವಾಗಿ ಬಹಳ ಸೂಕ್ಷ್ಮ ಕಟ್ಟಿಕೊಡುವ ಕೆಲಸವನ್ನು ಇದು ಮಾಡ್ತದೆ. ಇದನ್ನು ಬಿಳಿ ಮೇಲೆ ಹೇಳಿದರು ಅಧ್ಯಯನದ ಘಟ್ಟಗಳು. ನಾನು ಸ್ವಲ್ಪ ಇನ್ನೊಂದು ರೀತಿಯಲ್ಲಿ ಹೇಳ್ತೇನೆ. ಅಮೃತರು ವಿವೇಕರಯ್ಯವರು ಪಾಡ್ದನ ಅಧ್ಯಯನ ಮಾಡಿದರು. ಪಾಡ್ದನ ಅಂದರೆ ನಾವು ಹೇಗೆ ಸ್ವಲ್ಪ ಅದು ಹೇಗೆ ನೋಡಬೇಕು ಅಂತ ನಮ್ಮ ಪ್ರಯತ್ನ ಇರೋದು ಹೇಗೆ, ಪಾಡ್ದನ ಒಂದು ಲಿಟರರಿ ಟೆಕ್ಸ್ಟ್ ಆಗಿ ನೋಡುವ ಕ್ರಮ, ಸಾಹಿತ್ಯಿಕ ಪಠ್ಯವಾಗಿ. ಅದರ ವಿವರವಾಗಿ ನಾನು ಬೇರೆ ಕಡೆ ಬರೆದಿದ್ದೇನೆ. ಸಾಹಿತ್ಯಿಕ ಪಠ್ಯ, ಪಾಡ್ದನದ ಕತೆ, ಪಾಡ್ದನದ ವರ್ಣನೆಗಳು, ಪಾಡ್ದನದ ಒಂದು ಸಾಧಾರಣವಾಗಿ ನಮ್ಮ ಕನ್ನಡ ಪಠ್ಯಗಳ ಕ್ರಮದಲ್ಲಿ ಸಾಹಿತ್ಯ ಪಠ್ಯ ನೋಡುವ ಹಾಗೆ ಪಾಡ್ದನಗಳನ್ನು ನೋಡುವುದು. ನಾವು ಭೂತಾರದ ಅಧ್ಯಯನ ಮಾಡುವಾಗ ನಮ್ಮ ಕಣ್ಣ ಮುಂದೆದ್ದು ಪಾಡ್ದನಗಳ ಅಧ್ಯಯನ ಭಾಳ ಚೆನ್ನಾಗಿತ್ತು. ವಿವೇಕರಯ್ಯವರ ತುಳು ಜನಪದ ಸಾಹಿತ್ಯದ ಪಾಡ್ದನಗಳು ಎನ್ನುವ ಒಂದು ಅಧ್ಯಾಯ ಇದೆಯಲ್ಲ, ಆ ಅಧ್ಯಾಯದ ಮೇಲೆ ಇವತ್ತು ಕೆಲವು PhDಗಳು ಬಂತೀಗ. ಒಂದು ಅಧ್ಯಾಯದ ಮೇಲೆ ಅಂಥ ಅದ್ಭುತವಾದ ಸಾಹಿತ್ಯಿಕ ವಿಮರ್ಶನೆ ಮಾಡಿದರು. ಆಗ ನಾವೆಲ್ಲ ಎತ್ತಿಕೊಂಡ ಪ್ರಶ್ನೆ ಏನು ಅಂತಂದರೆ, ಪಾಡ್ದನಗಳನ್ನು ಹಾಗೆ ನೋಡಬೇಕು, ಒಂದು ಸಾಹಿತ್ಯ ಪಠ್ಯವಾಗಿ ನೋಡಬೇಕು, ಅಥವಾ ಒಂದು ಆರಾಧನಾ ಪಠ್ಯವಾಗಿ ನೋಡಬೇಕು, ಒಂದು ರಿಚುವಲ್ ಟೆಕ್ಸ್ಟ್ ಆಗಿ ನೋಡಬೇಕು, ಬರೀ ಒಂದು ಲಿಟರರಿ ಟೆಕ್ಸ್ಟ್ ಆಗಿ ನೋಡಬೇಕು ಅಂತ ಎತ್ತಿಕೊಂಡ ಮೊದಲ ಪ್ರಶ್ನೆ ಅದು. ಏಕೆಂದರೆ ಈ ಪಾಡ್ದನ ಕ್ರಿಯಾಶೀಲವಾಗುವುದೇ ಆರಾಧನೆಯಲ್ಲಿ. ಅದರ ಯಾವುದೋ ಭಾಗವನ್ನು ಹಾಡ್ತಾರೆ, ಅಲ್ಲಿ ಬಣ್ಣ ಹಾಕ್ತಾರೆ, ವೇಷಭೂಷಣಗಳ ಕಟ್ಟಿಕೊಡ್ತಾರೆ, ದೊಡ್ಡೊಂದು ರಂಗಭೂಮಿಯ ನಿರ್ಮಾಣ ಆಗುತ್ತದೆ, ಅಲ್ಲಿ ಮಾತಿದೆ, ಕುಣಿತ ಇದೆ, ವೇಷಭೂಷಣ ಇದೆ. ಅವರು ಏನನ್ನು ಹೇಳ್ತಾ ಇದ್ದಾರೆ ಅಂತ ಹಾಗಾದ್ರೆ ಪಾಡ್ದನ ಹೇಳ್ತಾ ಇದ್ದಾರೋ? ಯಾಕಂದರೆ ಆರಾಧನೆಯಲ್ಲಿ ಪಾಡ್ದನ ಒಂದು ಭಾಗ ಮಾತ್ರ, ಒಂದು ಘಟಕ ಮಾತ್ರ, ಒಂದು ಯೂನಿಟ್ ಮಾತ್ರ. ಆರಾಧನೆಯ ಪಾಡ್ದನಲ್ಲ, ಪಾಡ್ದನ ಆರಾಧನೆ ಅಲ್ಲ. ಹಾಗಾದರೆ ಆರಾಧನೆಗೆ ಹೋಗುವಾಗ ನೋಡಿ, ಆರಾಧನೆಯ ಪಠ್ಯ ಒಂದಿದೆಯಲ್ಲ, ಅದು ಬಹಳ ಸಂಕೀರ್ಣವಾದ ಒಂದು ಪಠ್ಯ. ಅದು ಅದರ ಹೆಚ್ಚು ಸೂಕ್ಷ್ಮಕ್ಕೆ ನಾನು ಹೋಗ್ತಾ ಇಲ್ಲ. ಇದರಲ್ಲಿ ಬರ್ತದೆ ಏನು, ನಾವು ಅಧ್ಯಯನ ಮಾಡುವ ಕಾಲಕ್ಕೆಲ್ಲ ಈ ಜಾನಪದ ಅಧ್ಯಯನ ಮಾಡುವಾಗ ನಮಗೆಲ್ಲ ಗೊತ್ತಿದೆ, ಕೆಲವುಂಟು ಇದರ ಮೂಲವನ್ನು ಹುಡುಕಿಕೊಂಡು ಹೋಗುದು, ಇದು ಎಲ್ಲಿಂದ ಬಂತು ಅಂತ ಹುಡುಕಿಕೊಂಡು ಹೋಗುದು. ಅದನ್ನು ಫಿನಿಶ್ ಮೆಥಡ್ ಅಂತ ಕರೀತಾರೆ, ಹಿಸ್ಟಾರಿಕಲ್ ಜಾಗ್ರಫಿಕಲ್ ಮೆಥಡ್ ಅಂತೆಲ್ಲ ಕರೀತಾರೆ. ನೋಡಿ, ಈ ಅಧ್ಯಯನದಲ್ಲಿ ಇದರ ಮೂಲ ಹುಡ್ಕೊಂಡು ಹೋಗೋದು, ಇವರು ಎಲ್ಲಿಂದ ಬಂದರು ಅಂತ. ಘಟ್ಟದಿಂದ ಬಂದರು, ಬಂಗಾರದಿಂದ ಬಂದರು, ಗಂಗರಿಂದ ಬಂದರು, ಒಂದು 3-4 ಪ್ರಮೇಯಗಳನ್ನು ಕೊಡ್ತಾರೆ ಅವರು. ಇದರ ಮೂಲ ಅಲ್ಲಿದೆ, ಅದರ ಇದೆ ಅಂತ ಒಂಥರದ ಮೂಲ ಹುಡುಕಿಕೊಂಡು ಹೋಗುವುದು. ಇನ್ನೊಂದಿದೆ ಸ್ವಲ್ಪ ಹೆಚ್ಚು ಒಂಥರ ಮೀನಿಂಗ್ ಓರಿಯೆಂಟೆಡ್ ಥಿಯರಿಗಳೆಲ್ಲ, ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಅದರಲ್ಲಿ ಒಂದಿರುವುದೇನು ಅಂತಂದರೆ, ಒಂದು ಪ್ರದರ್ಶನ ಆಗುವಾಗ, ಒಂದು ಪರ್ಫಾರ್ಮೆನ್ಸ್ ಒಂದು ಭೂತದ್ದಾಗುವಾಗ ಅದು ಏನನ್ನ ಹೇಳುವುದಕ್ಕೆ ಪ್ರಯತ್ನ ಪಡ್ತದೆ, ಏನನ್ನ ಅದು ಇತಿಹಾಸವನ್ನು ಕಟ್ಟಿಕೊಡ್ತಾ ಉಂಟಾ, ವರ್ತಮಾನವನ್ನು ಕಟ್ಟಿಕೊಡ್ತಾ ಉಂಟಾ, ಭವಿಷ್ಯದ ಬಗ್ಗೆ ಕೆಲವು ಸಂಗತಿಗಳನ್ನು ಹೇಳ್ತಾ ಉಂಟೋ? ಏಕೆಂದರೆ ಅವರಿಗೆ ಅದೊಂದು ಮಾಧ್ಯಮವೇ. ಇದು ಅದ್ಭುತವಾದ ಒಂದು ಸಂಗತಿ. ಇದು ಒಂದು ಭೂತಾರಾಧನೆಯನ್ನು ಒಂದು ಕಟ್ಟಿದ ಕ್ರಮ, ಬಿಳಿ ಮೇಲೆ ಹೇಳಿದ್ರಲ್ಲ, ಬಹುಶಃ ಅದಕ್ಕಿರುವ ಶಕ್ತಿ ಅದು ಯಾಕಷ್ಟು ಅಧ್ಯಯನಕ್ಕೆ ಒಳಗಾಯಿತು ಇವತ್ತಿಗೆ ಕೂಡ ಅಂತಂದರೆ, ಇವತ್ತಿಗೂ ಕೂಡ ಅದು ತನ್ನ ಎಲ್ಲ ಅರ್ಥವನ್ನು ಇವತ್ತಿಗೂ ಬಿಟ್ಟು ಕೊಟ್ಟಿಲ್ಲ. ನಾವೀಗ 30 ವರ್ಷ ಕೆಲಸ ಮಾಡಿಯೂ ಕೂಡ ಭೂತಾರಾಧನೆಯ ಬಗ್ಗೆ ನಮ್ಮನ್ನೊಂದು ಅಧಿಕೃತ ಮಾತಾಡ್ತಾರೆ, ದೊಡ್ಡ ವಿದ್ವಾಂಸ ಅಂತ ಹೇಳುವಾಗ ನಮ್ಮೆಲ್ಲ ಇದೇ ಮುಟ್ಟಿಕೊಳ್ತೇವೆ, ನಮಗೆ ಒಳಗೆ ಡಬ ಆಗ್ತದೆ. ಅಲ್ಲ, ಕೆಲವರು ಇದ್ದಾರೆ ಒಂದು ಭೂತಕೋಲ ನೋಡಿ ಇಡೀ ಭೂತಾರಾಧನೆಯ ಮೇಲೆ ಅಂತಿಮ ತೀರ್ಮಾನ ಕೊಡುವ ವಿದ್ವಾಂಸರನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದು ಬೇರೆ, ಆ ವಿಷಯ ಬೇಡ, ಇಲ್ಲಿ ಅದು ಅಪ್ರಸ್ತುತ. 30 ವರ್ಷ ಕೆಲಸ ಮಾಡಿಯೂ ಕೂಡ ಭೂತಾರಾಧನೆಯ ಅದರ ಅರ್ಥ ಏನು, ಅರ್ಥಗಳೇನು, ಎಷ್ಟರ ಮಟ್ಟಿಗೆ ಅದು ಇತಿಹಾಸವನ್ನು ಬಳಸಿಕೊಳ್ಳುತ್ತದೆ. ಈಗ ಉಳ್ಳಾಕುಲಲ್ಲಿ ಇತಿಹಾಸದ ಅಂಶಗಳು ಎಷ್ಟು, ಪ್ರಾದೇಶಿಕ ಅಂಶಗಳು ಎಷ್ಟು, ಅದು ಯಾವ ಒಂದು ಬದುಕನ್ನು ಸುಳ್ಯ ಪರಿಸರದ ಕಟ್ಟಿಕೊಡ್ತಾ ಇದೆ. ಸುಮಾರು 40ಕ್ಕಿಂತ ಹೆಚ್ಚು ಸ್ಥಳಗಳನ್ನು ಗುರುತಿಸ್ತಾರೆ ಅವರು. ಆರಾಧನೆಯ ಒಂದು ಅರ್ಥದಲ್ಲಿ ಎಲ್ಲ ಕಡೆ ಉಳ್ಳಾಕಲು ಆರಾಧನೆ ಅಂತ ಒಂದು ವಿವರಣೆ. ಇನ್ನೊಂದು ಕಡೆ ನೋಡಿದರೆ ಒಂದು ಕಡೆ ಆರಾಧನೆಗೂ ಇನ್ನೊಂದು ಕಡೆ ಆರಾಧನೆಗೂ ವ್ಯತ್ಯಾಸಗಳು ಖಂಡಿತಕ್ಕೂ ಇದ್ದೇ ಇರ್ತದೆ. ಯಾಕೆ ಈ ವ್ಯತ್ಯಾಸಗಳಾಗ್ತವೆ, ಇಲ್ಲಿದ್ದದಲ್ಲಿ ಯಾಕೆ ಉಳ್ಳಾಕಲು ಆರಾಧನೆಯೇ ಅಂತ. ಅಂದರೆ ಈ ಜನಪದ ಆರಾಧನೆಯ ಒಂದು ಗುಣ ಉಂಟಲ್ಲ, ಅದು ತುಂಬ ಫ್ಲೆಕ್ಸಿಬಲ್ ಆಗಿರ್ತದೆ, ಮತ್ತು ಅದು ತುಂಬ ಸಂವೇದನಶೀಲವಾಗಿರ್ತದೆ, ಮತ್ತು ಚಲನಶೀಲವಾಗಿರ್ತದೆ, ಮತ್ತು ಸಾಂದರ್ಭಿಕವಾಗಿ ಅದನ್ನು ಪರ್ಫಾರ್ಮೆನ್ಸ್ ಥಿಯರಿ, ಕಾಂಟೆಕ್ಸ್ಟ್ ಥಿಯರಿ ಅಂತೆಲ್ಲ ಕರಿತೇವೆ. ಪೂವಪ್ಪ ಕಣಿದ ಹೇಳದೆ ಹೋಗಿರ್ಬೋದು,
ಇಂಥದ್ದು ಹೇಳದೆ ಇಲ್ಲದೆ ಹೋದರೂ ಕೂಡ ಇಡೀ ಉಳ್ಳಾಕಲು ಅಧ್ಯಯನವನ್ನು ಮಾಡುವಾಗ ಈ ಕ್ರಮದಲ್ಲಿ ಮಾಡ್ತಾರೆ. ಆರಾಧನಾ ಪಠ್ಯವೊಂದನ್ನು ರೂಪಿಸಿಕೊಂಡು ಆ ಪಠ್ಯದಲ್ಲಿರುವ ಅನೇಕ ಅರ್ಥಗಳ ಕಡೆಗೆ ಹೋಗ್ತಾರೆ. ಅರ್ಥ ಒಂದಲ್ಲ. ಸಾಮಾನ್ಯ ಭೂತಗಳ ಆರಾಧನೆ ಒಂದು ಅರ್ಥ ಅಲ್ಲ, ಅದರ ಒಳಗಡೆ. ಹಾಗಾಗಿ ಪ್ರತಿ ಅಧ್ಯಾಯದ ಕೆಳಗಡೆ ಒಂದು 10 ಪಾಯಿಂಟ್ಸ್ ಕೊಡ್ತಾರೆ ಅವರು. ಎಲ್ಲ ಇದನ್ನು ಕೊಟ್ಟರೆ 1, 2, 3, 4, 5, 6 ಅಂಶಗಳು ಎದ್ದು ಕಾಣ್ತವೆ ಅಂತ ಹೇಳ್ತಾರೆ. ಅದರ ವಲಸೆ ನೋಡಿದರೆ ಹೀಗೆ ಕಾಣ್ತದೆ, ಅದರ ಮೂಲ ನೋಡಿದರೆ ಹೀಗೆ ಕಾಣ್ತದೆ ಅಂತ ಹೇಳ್ತಾರೆ. ಅಂದರೆ ಬಿಳಿಮಲೆ ಹೇಳಿರುವ ಹಾಗೇನೆ ನಮ್ಮದೆಲ್ಲ ಒಂದು ಅರ್ಥದಲ್ಲಿ ಸ್ವಲ್ಪ ಜನರಲ್ ಸ್ಟಡಿ ಅಂತ ಹೇಳ್ತೇವೆ, ಒಂದು ಹಂತ ಅದು. ಆದರೆ ಆರಾಧನಾ ಪಠ್ಯವನ್ನು ರೂಪಿಸಿಕೊಂಡು ನಡೆಸಿದ ಅಧ್ಯಯನ ನಮ್ಮದು. ಒಟ್ಟು ಆರಾಧನೆ ಅಂದರೆ ಹೇಗೆ, ಇದು ಎಷ್ಟು ಸೂಕ್ಷ್ಮ ಆಯಿತು ನೋಡಿ. ಈಗ ಉಳ್ಳಾಕಲು ಆರಾಧನೆ ಬಂತು, ಕೋಟಿ ಚೆನ್ನ ಆರಾಧನೆ ಬಂತು, ಯಾವುದು ಮುಗೇರ್ಲು ಅಧ್ಯಯನ ಆಯಿತು ಅಲ್ವಾ. ಎಲ್ಲ ಒಂದೊಂದು ಸಾಂಸ್ಕೃತಿಕ ವೀರರ ಅಧ್ಯಯನಗಳಂದರೆ ನಮ್ಮ ಕರಾವಳಿಯ ಆರಾಧನೆಯ ವಿಷಯನಿಷ್ಠ ಮತ್ತು ಸಂಸ್ಕೃತಿನಿಷ್ಠ ಬಹಳ ಸೂಕ್ಷ್ಮ ಅಧ್ಯಯನಗಳು ನಡೆಯುವುದಕ್ಕೆ ಸಾಕ್ಷಿಯಾಗಿ ಬಹುಶಃ ಈ ಗ್ರಂಥವನ್ನು ನಾವಿವತ್ತು ಪರಿಗಣಿಸಬಹುದು ಅಂತ ನಾನು ಭಾವಿಸಿಕೊಂಡಿದ್ದೆ. ಇದರಲ್ಲಿ 548 ಪುಟಗಳಿವೆ, ಸುಮಾರು 50ರಷ್ಟು ಬಣ್ಣದ ಚಿತ್ರಗಳಿವೆ, ಸಾಂಸ್ಕೃತಿಕ ಪದಕೋಶ ಇದೆ. ನಾನಂದಾಗ ಮಾಡಿದಾಗೆ ಪಾಡ್ದನಗಳ ಮೂಲ ಪಠ್ಯ ಇದೆ, ಕನ್ನಡ ಪಠ್ಯ ಇದೆ, ತುಳು ಪಠ್ಯ ಇದೆ, ಕನ್ನಡ ಪಠ್ಯ ಇದೆ. ಸುಮಾರು ಒಂದು 500-600 ಸಾಲುಗಳಷ್ಟಿದೆ. ಅನೇಕ ಐತಿಹ್ಯಗಳಿವೆ, ಲೆಜೆಂಡ್ಸ್ ಇದೆ, ಆರಾಧನೆಯಿಂದ ಸಂಬಂಧಪಟ್ಟಂತಹ ಮಾಹಿತಿಗಳಿವೆ. ಇದನ್ನು ನಾನು ಬೃಹತ್ ಮಾಹಿತಿ ಕೋಶ ಅಂತ ಹೇಳಿದ್ರು, ದ ಮೆಗಾ ಟೆಕ್ಸ್ಟ್. ಅದು ಬಹಳ ವಿಸ್ತಾರವಾದ ಒಂದು ಮಾಹಿತಿ ಪಠ್ಯ ಉಂಟು. ಈ ಮಾಹಿತಿ ಪಠ್ಯದ ಸಂಗ್ರಹ ಇದೆಯಲ್ಲ, ಇದಷ್ಟು ಸುಲಭದ ಕೆಲಸ ಅಲ್ಲ. ಬಹಳ ಮಂದಿ ಜಾನಪದ ಅಧ್ಯಯನಕ್ಕೆ ಯಾಕೆ ಹಿಂದೇಟಾಗ್ತಾರೆ ಅಂತಂದರೆ, ಅದರಲ್ಲಿ ಸಾಧಾರಣ ಒಂದು 60-70% ಇರುವುದು ಕ್ಷೇತ್ರ ಕಾರ್ಯ. ಒಮ್ಮೆ ನೀವು ಅತ್ಯುತ್ತಮ ಕ್ಷೇತ್ರ ಕಾರ್ಯವನ್ನು ಮಾಡಿದಿರೋ ನಿಮ್ಮ ಸಂಶೋಧನೆ ಸಾಧಾರಣ ಒಂದು ಯಶಸ್ಸನ್ನು ಕಾಣ್ತದೆ ಅಂತ ಅರ್ಥ. ಬಹುಶಃ ಅವರು 2 ವರ್ಷ ಬರೆದಿರ್ಬೋದು, ಆದರೆ ಕ್ಷೇತ್ರ ಕಾರ್ಯ ಅದು ಕೇವಲ 2 ವರ್ಷಗಳದ್ದಲ್ಲ, ಸುಮಾರು 10-15 ವರ್ಷಗಳ ಅವಧಿಯನ್ನು ತೆಗೆದುಕೊಂಡು ತಾನು ಎಳವಿಂದಲೇ ನೋಡಿಕೊಂಡು ಬಂದ ಒಂದು ಆರಾಧನೆಯನ್ನು, ಅಂದರೆ ಒಂದು ಅರ್ಥದಲ್ಲಿ ಇದವರಿಗೆ ಇಂಟಿಮೇಟ್ ಥಿಯೇಟರ್ ಇದವರಿಗೆ, ಇದು ಗೊತ್ತಿರುವಂಥದ್ದು. ಗೊತ್ತಿರುವುದನ್ನು ನಾವು ಹೇಳ್ತೇವೆ, ಒಂದು ಟರ್ಮ್ ಉಂಟು, ಇನ್ಸೈಡರ್ ಔಟ್ಸೈಡರ್ ಕಾನ್ಸೆಪ್ಟ್ ಅಂತ ಉಂಟು. ಒಂದು ಆರಾಧನೆಯ ಒಳಗಿನವನಾಗಿ ನೋಡುವುದು ಒಂದು ಆರಾಧನೆಯ ಹೊರಗಿನವನಾಗಿ ನೋಡುವುದು ಒಂದು. ಇದರಿಂದ 2 ಲಾಭ ನಷ್ಟಗಳುಂಟು. ಆರಾಧನೆಯ ಒಳಗಿನವನಾಗಿ ನೋಡುವಾಗ ಅವನಿಗೆ ಅದರ ಕೆಲವು ಸೂಕ್ಷ್ಮಗಳು ಬಿಟ್ಟು ಹೋಗ್ತವೆ, ಕೆಲವು ಕಣ್ಣಿಗೆ ಕಾಣುವುದಿಲ್ಲ. ಹೊರಗಿನವನಿಗೆ ಆದಾಗ ಅದರ ಕೆಲವು ಸಂಗತಿಗಳು ಅವನಿಗೆ ಗೊತ್ತಾಗ್ತವೆ. ಅಂದರೆ ದೇಶಿ ಕಣ್ಣು ಮತ್ತು ವಿದೇಶಿ ಕಣ್ಣು, ನೇಟಿವ್ ಐ ಮತ್ತು ಫಾರಿನ್ ಐ ಅಂತ ಹೇಳ್ತೇವೆ ಅದನ್ನು ನಾವು. ಇವರು ಈ ಗ್ರಂಥದಲ್ಲಿ ಈ ಮಾಹಿತಿಗಳನ್ನು ಒಬ್ಬ ಒಳಗಿನವನಾಗಿ ಮತ್ತು ಸಣ್ಣ ಒಂದು ಅಂತರ ಇಟ್ಟುಕೊಂಡು ಹೊರಗಿನವನಾಗಿ, ಇದು ಬಹಳ ಮುಖ್ಯ. ಜಾನಪದ ಅಧ್ಯಯನದಲ್ಲಿ ಒಂದು ಸಂಸ್ಕೃತಿಯ ಒಂದು ಭಾಷೆಯ ಒಳಗಿನವನಾಗಿ ಕೆಲಸ ಮಾಡುವಾಗ ಬಹಳ ಕಷ್ಟ ಉಂಟು, ಬಹಳ ಸವಾಲುಂಟು. ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನೋಡವ ನಮ್ಮವನಾಗಿ ಹೀಗೆ ಹೇಳಿದ ಅಂತ ಬರುವುದು, ನಮ್ಮವನಾಗಿ ಹೀಗೆ ಹೇಳಿದ ಅಂತ. ಹಾಗಾಗಿ ನಾವು ತುಂಬ ವ್ಯಾಖ್ಯಾನ ಮಾಡುವಾಗ ಬಹಳ ಜಾಗ್ರತೆ ಮಾಡಬೇಕಾಗ್ತದೆ. ಈ ಪೂವಪ್ಪ ಕಣಿಯೂರವರು ಇದರ ಎಲ್ಲ ಮಾಹಿತಿಗಳನ್ನು ಎಲ್ಲೊಮ್ಮೆ ಸಂಗ್ರಹ ಮಾಡ್ತಾರೆ. ಐತಿಹ್ಯಗಳು ತುಂಬ ಇವೆ. ನಾನು ಒಂದು ಮಾತನ್ನು ಇಲ್ಲೇ ಸೇರಿಸಬಹುದೇನೋ ಬಿಳಿಮಲೆ. ನೀವು ನೋಡಿ, ಈ ಮಹಾಭಾರತ ರಾಮಾಯಣ ಎಲ್ಲ ಅದರಲ್ಲಿ ಫ್ಯಾಂಟಸಿಗಳು ಬರ್ತವೆ. ಫ್ಯಾಂಟಸಿ ಅಂತಂದರೆ ಒಂದು ರಮ್ಯ ಘಟನೆ, ರಮ್ಯ ಕಥನ, ಅದು ಭ್ರಮೆಯನ್ನು ಸೃಷ್ಟಿ ಮಾಡ್ಬೋದು. ಒಬ್ಬ ವ್ಯಕ್ತಿಯ ಕಾರಣಿಕವನ್ನು ಎತ್ತಿ ಹೇಳ್ಬೋದು, ಒಂದು ಅಲೌಕಿಕತೆಯನ್ನು ಹೇಳ್ಬೋದು. ಯಾವುದು ಈಗ ರಾಮಾಯಣದಲ್ಲಿ ಬರುವ ಫ್ಯಾಂಟಸಿಗಳನ್ನು ನೋಡಿ, ಅದನ್ನು ನಾವು ವಾಸ್ತವ ಅಂತ ನೋಡ್ತಾನೆ ಇಲ್ಲ ನಾವು, ಅದು ನಡೆದಿದೆ ಅಂತ ಹೇಳುವುದೇ ಮೂರ್ಖತನ. ಅಂದರೆ ಪುರಾಣವನ್ನು ನನ್ನ ದೃಷ್ಟಿಯಲ್ಲಿ ಓದಿ ಸಂತೋಷ ಬೇಕಾದ ಸೆನ್ಸಿಬಿಲಿಟಿಯೇ ಬೇರೆ, ಅದನ್ನು ಕಳ್ಕೊಂಡಾಗಿದೆ ನಾವೀಗ. ನಾವು ದೇವರೇ ಪುರಾಣ ಅಂದರೆ ವಾಸ್ತವ ನಡೆದದ್ದು ಅಂತ ಅಲ್ಲಿಗೆ ಬಂದು ಮಿಟ್ಟಾಗಿದೆ. ಮತ್ತು ಪುರಾಣ ಅಂತ ಹೇಳುವುದು ಯಾಕೆ ಅದನ್ನು? ಅದು ಹಾಗಲ್ಲ. ಅದು ಪುರಾಣದ ಪರಿಭಾಷೆಯೇ ಬೇರೆ, ಅದು ಹೇಳುವ ಮಾಧ್ಯಮವೇ ಬೇರೆ. ಅದು ಪುರಾಣಗಳ ಮಾಧ್ಯಮ ಅಂತಂದರೆ ನಿಮ್ಮನ್ನು ಒಂದು ಅಂತರ. ಪುರಾಣ ಅಂದರೆ ಹಿಂದಿನ ಕಾಲದ್ದು, ಅದನ್ನು ಈಗಕ್ಕೆ ಹೇಳ್ತಾ ಇದ್ದಾರೆ ಅವರು. ಎಲ್ಲ ಕಾಲಕ್ಕಾಗುವಾಗ ಹೇಳುವುದ್ರೆ ರೂಪಕಗಳ ಮೆಟಾಫರ್ಗಳ ಮೂಲಕ ಹೇಳುವುದು, ಹೇಳಿದ್ರಲ್ಲ, ಮೆಟಾಫರ್ಗಳ ಮೂಲಕ ಹೇಳುವುದು. ಸಿರಿ ಇದು ಹೇಳ್ತಾರೆ. ಒಂದು ಉದಾಹರಣೆ ಕೊಟ್ಟು ಇಲ್ಲಿದ್ದು ಉಂಟು ಸುಮಾರು, ನಾನು ಇದನ್ನು ನನ್ನ ಮಾತು ಹೇಳಿಬಿಡ್ತೇನೆ ನಾನೀಗ. ಇದರಲ್ಲಿ ಅನೇಕ ಐತಿಹ್ಯಗಳನ್ನು ಕೊಡ್ತಾರೆ.
ಈಗ ಉದಾಹರಣೆಗೆ ಒಂದು ಹೇಳಿದ್ರಲ್ಲ, ಒಂದು ದೇವಸ್ಥಾನದ ಒಂದು ಕೊಡಿಮರವನ್ನು ಹಾರಿಸಿದ್ರು ಅಂತ ಬರ್ತದೆ. ಎಂಥದಿದು ಕೊಡಿಮರ? ಯಾಕೆ ಹಾರಿಸುವುದು? ದೇವಸ್ಥಾನದ ಬುಡವನ್ನು ಹಾರಿಸಲಿಕ್ಕೆ ಆಗ್ತಿರ್ಲಿಲ್ಲ. ಪರ್ಟಿಕ್ಯುಲರ್ ಆಗಿ ಒಂದು ಕೊಡಿಮರ ಹಾರಿಸುವುದ್ರೆ ಏನು ಹಾಗಾದರೆ ಅಂತ ಏನೋ ಒಂದಿರಬೇಕದು. ಸಿರಿಯಲ್ಲಿ ಅದ್ಭುತವಾದ, ಯಾರಾದರೂ ಒಂದು ಒಳ್ಳೆಯ ಸಿನಿಮಾ ಮಾಡುವುದಾದರೆ ರಾಮಾಯಣ ಮಹಾಭಾರತಕ್ಕೆ ಸರಿಮಿಗಿಲಾಗಿ ಕಟ್ಟಬಹುದಾದ ಒಂದು ದೃಶ್ಯ ಕಾವ್ಯ ಇದ್ದರೆ ಅದು ಸಿರಿ. ಎಂಥ ಅದ್ಭುತವಾಗಿದೆ ಅಂತ. ಅವಳ ಹುಟ್ಟು ನೋಡಿ, ಸೀತೆಯಲ್ಲಿ ಹುಟ್ಟಿದ್ದು ಬಣ್ಣ ಉಳುವಾಗ ಸಿಕ್ಕಿದ್ದು. ಸಿರಿ ಹುಟ್ಟಿದ್ದಲ್ಲಿ ಒಂದು ಒಂದು ಫಲವಸ್ತುವಿನಲ್ಲಿ, ಒಂದು ಸಿರಿ ಹಿಂಗಾರದ ಹಾಳೆಯಲ್ಲಿ. ಎಂಥ ಎಂಥ ಶಕ್ತಿಯುತವಾದ ಒಂದು ರೂಪಕ ನೋಡಿ ಅದು ಸಿರಿ ಇದ್ದು. ಹಿಂಗಾರದ ಹಾಳೆಯಲ್ಲಿ ಗಂಧದ ಗುಳಿಗೆ ಕುಂಕುಮದ ಇದರಲ್ಲಿ ಹುಟ್ಟಿದಲು ಅಂತ ಒಂದು ಬರ್ತದೆ. ಇದನ್ನು ಒಂದು ದೃಶ್ಯ ಮಾಧ್ಯಮದಲ್ಲಿ ತೋರಿಸುವಾಗ ಹಾಗಾದ್ರೆ ಏನಿದು? ಅವು ಎಂಚಿನ ಪುರ ಪುರ ಸುಳ್ಳೆವು ಒಂದು ಆಯ್ತು ಪುರ ಹುಟ್ಟ್ಯಾರ ಉಂಡ, ಪಿಂಗಾರದ ಬಾಲಡು ಬಾಲೆ ಹುಟ್ಟಿನೋಂಡ, ಹಾಗಲ್ಲ ಅದು. ಇಡೀ ಸಿರಿಯ ಬದುಕು ಮುಂದೆ ಆಗಬಹುದಾದ ಎಲ್ಲ ಕಾರಣಿಕಗಳ ಹೋರಾಟದ ನೆಲೆಗಳನ್ನು ನಡೆಸಬೇಕಾದ್ರೆ ಅವಳು ಸಾಧಾರಣದ ಹೆಣ್ಣಲ್ಲ, ನಮ್ಮ ನಿಮ್ಮ ಹಾಗೆ ಅಷ್ಟೇ ಅಲ್ಲ ಅಂತ ಹೇಳುವುದಕ್ಕೆ ಅವಳ ಹುಟ್ಟೇ ತುಂಬ ಅಲೌಕಿಕವಾದದ್ದು, ತುಂಬ ಸೂಪರ್ ನ್ಯಾಚುರಲ್. ಅದನ್ನು ನೀವು ಹಾಳೆಯಲ್ಲಿ ಹಾಗೆಲ್ಲ ಅದು ಒಂದು ಅವಳ ಹುಟ್ಟಲ್ಲೇ ಒಂದು ಕಾರಣಿಕ ಇದೆ ಅಂತ ಅದಕ್ಕಿಂತ ಚಂದ ಹೇಳುದು ಹೇಗೆ ಹೇಳಿ ನೀವು? ಕೋಟಿ ಚೆನ್ನಯ್ಯರನ್ನು ಬಲ್ಲಾಲ ಸಾಕಿದ ಆನೆಯನ್ನು ಕೊಟ್ಟು ಕಳಿಸ್ತಾನೆ, ಕೊಂದು ಬಿಡು ಅಂತ. ಹೌದಾ? ಸಾಕಿದ ಆನೆ ಮಾರಾಯರೆ. ಕೋಟಿ ಚೆನ್ನಯ್ಯರು ಎಷ್ಟೇ ಪ್ರಬಲವಾಗಿರಲಿ, ವಾಸ್ತವಿಕವಾಗಿ ಆನೆ ಮತ್ತು ಕೋಟಿ ಚೆನ್ನಯ್ಯವನ್ನು ಜಗಳ ಮಾಡಿಸಿದರೆ ಒಂದು ವೇಳೆ ಯಾರು ಗೆಲ್ಲುವುದು? ಆನೆ ಅಲ್ವ ಮಾರಾಯರೆ? ಆನೆಗಿಂತಲೂ ಅಥವಾ ಆನೆ ಅಂತ ಒಂದು ಶಕ್ತಿಯ ತಲೆ ತಗ್ಗುವುದನ್ನು ಏನು ಹೇಳ್ತಾರೆ ಅಂದರೆ, ಕೋಟಿ ಚೆನ್ನ ಹೋದಾಗ ಆನೆ ಕೋಟಿ ಚೆನ್ನರಿಗೆ ಬಲ ಬಂದು ಒಂದು ಪ್ರದಕ್ಷಿಣೆ ಬಂದು ಅವರಿಗೆ ಕಾಲಿಗೆ ಎರಗಿತು. ಯುದ್ಧ ತಪ್ಪಿದರೆ ಅಲ್ಲಿ ಯುದ್ಧ ನಡೆದರೆ ಕೋಟಿ ಚೆನ್ನ ಸೋಲ್ಬೇಕಿ. ಈಗ ಕೋಟಿ ಚೆನ್ನರು ಗೆದ್ರು ಅಂತ ಇದಕ್ಕಿಂತ ಚಂದ ಹೇಳುವುದು ಹೇಗೆ ಹೇಳಿ ನೀವು? ಇದಕ್ಕಿಂತ ಚಂದ ಸಿರಿ ಮಗುವನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾಳೆ. ಅಲ್ಲಿ ಪೂಜೆ ಭಟ್ರು ಪೂಜೆ ಮಾಡಿ ಹೋಗಿರ್ತಾರೆ ಖಂಡಿಗೆಯವರೇ. ನಾನು ಮಾಡೋದಿಲ್ಲ ಪೂಜೆ, ನಮ್ದೆಲ್ಲ ಪೂಜೆ ಆಯಿತು ಅಂತ ಅವಳೊಂದು ಮಾತು ಹೇಳ್ತಾಳೆ, ನಾನು ಸತ್ಯದ ಮಗಳು ಹೌದಾದರೆ, ನಾನು ಸತ್ಯಕ್ಕೆ ಹುಟ್ಟಿದ ಮಗಳು ಹೌದಾದರೆ. ಮಾತು ನೋಡಿ, ಸತ್ಯಕ್ಕೆ ಹುಟ್ಟಿದ ಮಗಳು ಹೌದಾದರೆ ಮುಚ್ಚಿದ ಬಾಗಿಲು ತೆಗೆದು ಬರಬೇಕು, ಎಲ್ಲ ಪೂಜೆ ಏನೇನಾಗಬೇಕು ಒಂದೊಂದು ಹೇಳ್ತಾಳೆ. ಗಂಟೆ ಇದನ್ನು ಬರಬೇಕು, ಅದಾಗಬೇಕು, ದೀಪ ಉರಿದು ಬರಬೇಕು, ಪೂಜೆ ಎಲ್ಲ ವಿಧಿವಿಧಾನಗಳು. ಭಟ್ರಿಲ್ಲ ಭಟ್ರು ಪೂಜೆ ಮಾಡಿ ಹೋಗಿ ಬಾಗಿಲಕ್ಕೆ ಹೋಗಿ ಹಾಕಿದ್ದಾರೆ. ಬಾಗಿಲು ತೆಗೆದು ಬಂದು ಇಡೀ ಪೂಜೆಯ ಸಕಲ ಕ್ರಮಗಳು ಕೂಡ ಸತ್ಯದ ಮಗಳಾಗಿ ನಾನು ಹುಟ್ಟಿದ್ದು ಹೌದಾರೆ ನಡೆದು ಬರಲಿ ಅಂತ ಹೇಳ್ತಾಳೆ. ಒಂದು ಸಿರಿಯ ಒಂದು ಶಕ್ತಿಯನ್ನು, ಕಾರಣಿಕವನ್ನು, ಅವಳು ಅಂಥ ಒಂದು ಸತ್ಯದ ಮಗಳು ಹೌದು ಅಂತ ಹೇಳುವುದನ್ನು ಇದಕ್ಕಿಂತ ಚಂದ ಹೇಗೆ ಹೇಳ್ಬೋದು ಹೇಳಿ? ಭಟ್ರು ಪೂಜೆ ಬಂದು ಮಾಡಿದರೂ ಆಗ್ತಿರ್ಲಿಲ್ಲ. ಭಟ್ರು ಅವಳೊಂದು ಒತ್ತಾಯ ಮಾಡಿ ತಂದು ಅವರಿಂದ ಮಾಡಿಸಿದರೂ ಕೂಡ ಈ ಶಕ್ತಿ ಅದಕ್ಕೆ ಬರ್ತಿರ್ಲಿಲ್ಲ ಹೇಳುವುದು ನಾನು. ಅಂದರೆ ನಾನೇನು ಹೇಳ್ತಿದ್ದೇನೆ ಅಂದರೆ, ಈ ಉಳ್ಳಾಕುಲಿಗೆ ಸಂಬಂಧಪಟ್ಟಂಥ ಅನೇಕ ಐತಿಹ್ಯಗಳುಂಟು, ತುಂಬ. ಅದರ ಐತಿಹ್ಯಗಳನ್ನು ಅಧ್ಯಯನ ಮಾಡುವ ಕ್ರಮಗಳೇ ಬೇರೆ ಉಂಟು, ಅದರ ವ್ಯಾಖ್ಯಾನ ಮಾಡುವ ಕ್ರಮಗಳು ಬೇರೆ ಇವೆ. ಅದನ್ನು ಬಹುಶಃ ಮುಂದಿನ ಅಧ್ಯಯನ ಮಾಡುವುದಕ್ಕೆಲ್ಲ ಸಾಧ್ಯತೆಗಳಿವೆ. ಒಂದು ಅತ್ಯುತ್ತಮ ಸಂಶೋಧನಾ ಗ್ರಂಥ ಯಾವುದು ಅಂತಂದರೆ ಅದು ಎಲ್ಲವನ್ನು ತಾನೇ ಹೇಳಿ ಮುಗಿಸುವುದಿಲ್ಲ, ತಾನು ಮಾಡಬಹುದಾದ ಕೆಲಸದ ಕಡೆಗೆ ಅದು ಬೆಟ್ಟು ಮಾಡಿ ತೋರಿಸ್ತದೆ ಅಂತ ನಂಬಿದವನು ನಾನು ಯಾವಾಗಲೂ ಹೇಳ್ತೇನೆ. ಈ ಸಂಶೋಧನೆ ಮಾಡುವುದು ಕೆಲವೊಮ್ಮೆ ನಂದು ಬೆಸ್ಟ್ ಥೀಸಿಸ್ ಅಂದರೆ ಪರ್ಫೆಕ್ಟ್ ಥೀಸಿಸ್ ಅಂತ ಒಂದು ಇಲ್ಲವೇ ಇಲ್ಲ. ನೀನು 3 ವರ್ಷಕ್ಕೆ 5 ವರ್ಷ ಎಷ್ಟಾಗುತ್ತೆ ಅಷ್ಟನ್ನು ಮಾಡಿ ಮುಗಿಸು ಸಾಕು, ಮತ್ತೆ ಮುಂದಿನವರು ಮಾಡ್ತಾರೆ ಅಂತ. ಇಲ್ಲ ಸರ್ ಅದು ಅದಾಗಲಿಲ್ಲ ಇದಾಗಲಿಲ್ಲ, ನೀನು ಈಗ ಆದ್ದನ್ನು ಬರಿ, ಇದರಲ್ಲಿ ಎಷ್ಟಾಗ್ತದೆ ಅಷ್ಟು ಹೇಳುವ ಅಂತ. ಇಲ್ಲದಿದ್ದರೆ ಒಂದು ಸಂಶೋಧನೆ ಎನ್ನುವುದು 3 ವರ್ಷಕ್ಕೆ 5 ವರ್ಷಕ್ಕೆ ಮುಗಿಯುವಂಥದ್ದ, 20 ವರ್ಷಕ್ಕಾದರೂ ನಮ್ಮದು ಮುಗಿಯುವುದಿಲ್ಲ. ಅದಕ್ಕೇನು ಕೆಲವರು 3 ವರ್ಷ ಮಾಡಿ ಮುಗಿಸಿಬಿಡ್ತಾರೆ, ಮುಗಿಯುವಂಥದ್ದಲ್ಲ ಅಂತ. ಇದು ಒಂದು ಪಂಡದ ಮುಗಿಪುರ ಅಂತ ಹೇಳಿಕೊಂಡೇ ಬಿಡುವುದೇನೋ ಗೊತ್ತಿಲ್ಲ. ಹಾಗಲ್ಲ. ಅಂದರೆ ಬಹುಶಃ ಇವರ ಥೀಸಿಸ್ ನಾನಂತೂ ದಿಗಿಲು ಬಿದ್ದದ್ದು ಯಾವುದಕ್ಕೆ ಅಂತಂದರೆ ಈ ಥೀಸಿಸಲ್ಲಿರುವ ಮಾಹಿತಿಗಳು. ಬಿಳಿಮಲೆಯವರ ಒಂದು ಮನಸ್ಸನ್ನೇ ಗಮನ ಇಟ್ಟುಕೊಳ್ಳುವುದಾದರೆ, ನಾವು ಇವತ್ತು ಕಳ್ಕೊಳ್ತಾ ಇರುವ ವೇಗ ಉಂಟಲ್ಲ ಪ್ರಾದೇಶಿಕ ಸಾಂಸ್ಕೃತಿಕ ವಿವರಗಳನ್ನು, ಏಕೆಂದರೆ
ನಮ್ಮ ಮಕ್ಕಳು ನಾವಾಗಲಿ ಕೂಡ ಈ ಸ್ಥಳೀಯ ಸಾಂಸ್ಕೃತಿಕ ಜಗತ್ತಿಗೆ ಬೆನ್ನು ಹಾಕಿಯೇ ಇದ್ದದ್ದು ಮತ್ತು ಬದುಕಿದ್ದು. ಈಗ ನಾವೆಲ್ಲ ಭೂತ ನೋಡಿದ್ದಾದರೂ ಕೂಡ ಸೀರಿಯಸ್ ಆಗಿ ತಗೊಳ್ಳೋದು ಯಾವಾಗ ಅಧ್ಯಯನಕ್ಕೆ ಅಂತ ನೋಡಿ, ಅಲ್ಲಿವರೆಗಿಲ್ಲ. ಈ ಭೂತಾರಾಧನೆಗೆ ಸಂಬಂಧಪಟ್ಟ ಒಂದು ಸಾಂಸ್ಕೃತಿಕ ಪದಕೋಶದ ಮೇಲೆ ಓದಿ ನೀವು, ಒಂದು ಪದಕೋಶದ ಕಲ್ಚರಲ್ ಗ್ಲಾಸರಿ ಇದೆ, ಅಲ್ಲಿ ಗೊತ್ತುಂಟು ಅವರಿಗೆ. ನಾವು ಓದಿದವರು ಶಿಕ್ಷಿತರು ನಮಗೆ ಗೊತ್ತಿಲ್ಲ, ಯಾವ ಪದಗಳ ಬಗ್ಗೆಯೂ ನಮಗೆ ಗೊತ್ತಿಲ್ಲ. ನಮ್ಮ ಸ್ಥಳೀಯವಾದ ನಮ್ಮ ಸುತ್ತಮುತ್ತಲಿರುವ ಒಂದು ಆರಾಧನೆಯ ಒಳಗೊಳ್ಳುವ ವಿವರಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಮತ್ತು ಅದನ್ನು ಅತ್ಯಂತ ವೇಗವಾಗಿ ಅಪ್ರಸ್ತುತ ಎಂಬ ಹಾಗೆ ನಾವು ಕಳ್ಕೊಳ್ತಾ ಇದ್ದೇವೆ ಅಂತಂದರೆ ಬಹುಶಃ ಇದನ್ನು ನಾವು ಹೇಳೋದು ಆಧುನಿಕತೆ ಒಂದು ಪದ ಉಂಟು, ಜಾಗತೀಕರಣ ಅಂತ ಒಂದು ಪದ ಉಂಟು, ಅಥವಾ ನಾವು ಆ ಕಡೆಗೆ ನಾವು ತಿರುಗಿ ನೋಡ್ತಾ ಇಲ್ಲ ಎನ್ನುವುದು ಬಹಳ ಮುಖ್ಯ. ಹಾಗಾಗಿ ಈ ಥೀಸಿಸ್, ಅದು ಬಿಳಿಮಲೆಯವರು ಹೇಳಿದ ಮಾತು ಉಂಟು, ಅವರು ಅಮೃತರ ಬರವಣಿಗೆ ಬಗ್ಗೆ ಹೇಳಿದ ಮಾತು ನೆನಪಾಗ್ತಾರೆ ನನಗೆ. ಈ ಥೀಸಿಸ್ಸಿನ ಕೆಲವು ಫೈಂಡಿಂಗ್ಸ್ ಉಂಟಲ್ಲ, ಈ ಪುಸ್ತಕದ್ದು ತೀರ್ಮಾನಗಳು, ಫಲಿತಗಳು ಅಪ್ರಸ್ತುತ ಆಗಬಹುದು ಅಂದರೆ ಹಾಗಲ್ಲ ಅಂತ ಹೇಳ್ಬೋದು. ಆದರೆ ಈ ಪುಸ್ತಕದಲ್ಲಿರುವ ಮಾಹಿತಿಗಳುಂಟಲ್ಲ, ಇದು ಯಾವ ಕಾಲಕ್ಕೂ ಸುಳ್ಳಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಅದ್ಭುತ ಮಾಹಿತಿ ಶರೀರ ಇರುವ ಪುಸ್ತಕ ಇದು. ಬಹುಶಃ ಒಂದು ಇದರ ಬೆಲೆ ಗೊತ್ತಾಗಬೇಕಾದ್ರೆ ಒಂದು 50 ವರ್ಷ ಕಳಿಬೇಕು. ಈರು ಪರಬಗ ಯಾನಿ ಪೂಜಿ ಆರೆ ಗೊತ್ತಾವು, ಈ ಪುಸ್ತಕದ ಬೆಲೆ ಆರೆ ಗೊತ್ತಾವು, ಮೇಲಾಂಟ್ರೆ ನಂಗೆ ಗೊತ್ತಾವು. ಈ ನಿಜವಾದ ಈ ಪುಸ್ತಕದ ಮಾಹಿತಿಯ ಬೆಲೆ ಹೇಳ್ತಾ ಇರೋದು ನಾನು, ಮಾಹಿತಿಯ ಬೆಲೆ. ಮಾಹಿತಿ ಅಂದರೆ ನಾವು ತಿಳ್ಕೊಳ್ಳೋದು, ಮಾಹಿತಿಯ ಜೊತೆಗೆ ಒಂದು ಜ್ಞಾನ ಇರ್ತದೆ ಅಂತ ತಿಳ್ಕೊಳ್ಬೇಕು ನಾವು. ಮಾಹಿತಿ ಅಂದರೆ ಅದನ್ನು ಜ್ಞಾನ ತುಂಬ, ನಾಲೇಜೇ ಮಾಹಿತಿಯಲ್ಲಿ ಒಂದು ಜ್ಞಾನ ಇದೆ. ಜ್ಞಾನ ಇಲ್ಲದೆ ಮಾಹಿತಿ ಇರೋದು ಹೇಳಿ. ನಾವೇನು ಮಾಡಿದ್ದೇವೆ ಅಂದರೆ ಇದು ಜನರದ್ದು ಅಂತ ಹೇಳಿಕೊಂಡು ಬಿಟ್ಟಿದ್ದೇವೆ ನಾವು. ಅದರಲ್ಲಿ ಮಾಹಿತಿ ಇಲ್ಲ, ಇಂಥದ್ದಿಲ್ಲ ಅಂತ ನಾವು ಹಾಗೆ ನೋಡ್ತಾ ಬಂದ ಒಂದು ಪ್ರವೃತ್ತಿ ಬೆಳ್ಕೊಂಡು ಬಂದಿದೆ ಅಂತ. ಇದನ್ನು ನೋಡಿ, ಪೂವಪ್ಪನ ಸಂಶೋಧಕರ ಗುಣ ಏನು ಅಂದರೆ, ಅವರಿಗೆ ಒಬ್ಬ ಸಂಶೋಧಕನಿಗೆ ಅವನು ಮಾಡಿದ್ದುಂಟಲ್ಲ, ಅವನು ಆವರೆಗೆ ಮಾಡಿದ್ದರಲ್ಲಿ ಒಂದು ಅಸಮಾಧಾನ ಇರಬೇಕು. ನಾನು ಮಾಡಿದ್ದರಲ್ಲಿ ಅಸಮಾಧಾನ ಇರಬೇಕು. ಅದು ಬಹುಶಃ ಇಲ್ಲ, ಇದನ್ನು ಬೇರೆ ರೀತಿಯಲ್ಲಿ ನೋಡುವುದಕ್ಕೆ ಸಾಧ್ಯ ಆಗಿದೆ ಅಂತ. ಹಾಗೆ ಇದ್ದರೆ ಅಂದರೆ ನಾನು ಇನ್ನೂ ಹೊಸ ದಾರಿಗಳನ್ನು ಕಂಡುಕೊಳ್ಳಬೇಕು ಅಂತ. ಸಂಶೋಧಕ ನನ್ನ ಸಂಶೋಧನೆ ದಾರಿ ಆಯಿತು, ಕೈ ಕಟ್ಟಿಕೊಳ್ತಾರೆ, ಮುಗಿಯಿತು. ಇಲ್ಲ, ಹೊಸ ದಾರಿಗಳನ್ನು ನಾವು ಕಂಡುಕೊಂಡ್ರೆ ಸಂಶೋಧನೆ ಬೆಳೀತದೆ. ಆ ಥರದ ಒಂದು ಬೆಳವಣಿಗೆ ಕಂಡ ಪುಸ್ತಕವನ್ನು ನಾವು ಉಳ್ಳಾಕಲು ಇದರಲ್ಲಿ ಕಾಣ್ತಾ ಇದ್ದೇವೆ. ಪ್ರಾದೇಶಿಕ ಇತಿಹಾಸದ ಬಗ್ಗೆಯೂ ಕೂಡ ನಾನು ಹೇಳಿದೆ. ಇಲ್ಲಿ ಅನೇಕ ಮಾದರಿಗಳಿವೆ ಎನ್ನುವುದು ಕೂಡ, ವಲಸೆಯ ಅನೇಕ ಮಾದರಿಗಳು, ಸಂಘರ್ಷದ ಅನೇಕ ಮಾದರಿಗಳು, ಸಮನ್ವಯದ ಅನೇಕ ಮಾದರಿಗಳು. ಈ ಮಾದರಿಗಳು ಲೋಕಲ್ ಹಿಸ್ಟ್ರಿಯಲ್ಲಿ ಮಾತ್ರ ಇರುವುದು, ಹೌದಲ್ಲೋ ನೋಡಿ ನೀವು. ಅನೇಕ ಮಾದರಿಗಳಿವೆ ಇದರಲ್ಲಿ, ಮಾಡೆಲ್ಸ್ ಇದೆ ಅಂತ. ಒಂದು ಬಹುತ್ವ ಅಂತ ಹೇಳ್ತೇವೆ ನಾವು ನಮ್ಮ ಜನರಲ್ಲಿ. ಈಗ ನಾವು ಏನು ಮಾಡ್ತಾ ಇದ್ದೇವೆ ನೋಡಿ, ಜನರನ್ನು ಬಹುಬಗೆಯಲ್ಲಿ ಚಿಂತಿಸುತ್ತಿರುವ ಅಥವಾ ಚಿಂತನೆ ಮಾಡುತ್ತಿರುವ, ಯೋಚಿಸುವ ಶಕ್ತಿ ಇರುವ, ಯೋಚಿಸ್ತಾ ಬಂದ ಜನರನ್ನು ನಾವಿವತ್ತು ಏನು ಮಾಡ್ತಾ ಇದ್ದೇವೆ ಅಂತಂದರೆ, ಯಾವುದೋ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಯೋಚಿಸುವ ಹಾಗೆ ಮಾಡ್ತಾ ಇದ್ದೇವೆ ಅಂತ ನನಗೆ ಕೆಲವೊಮ್ಮೆ ನೆನೆಸಿದರೆ ಅಪಾಯ ಕಾಣ್ತದೆ. ಜನಗಳು ಬಹುಬಗೆಯಲ್ಲಿ ಯೋಚಿಸ್ತಾ ಬರ್ತಾ ಇದ್ದಾರೆ. ಅವರ ಜೀವನ ಕ್ರಮದಲ್ಲಾಗಲಿ, ಮದುವೆ ಒಂದು ವಿಷಯ ತಗೊಳ್ಳಿ, ಎಷ್ಟು ಮಾದರಿಗಳುಂಟು. ಒಂದು ಸಂಗತಿ ಹೇಳೋದು, ನಾವು ನಮ್ಮ ಕ್ರಮದಲ್ಲಿ ಮದುವೆಯನ್ನು ಕಟ್ಟಿಕೊಂಡಿದ್ದೇವೆ, ಎಲ್ಲ ಅದು ಜೀವನಾವರ್ತನ ಆಚರಣೆಗಳಿರ್ಬೋದು. ಇದು ತಿಳ್ಕೊಳ್ಬೇಕಾದ್ದು ನಾವು ಅಂದರೆ ಆ ವಿವರಗಳಿಗಿಂತ ಹೆಚ್ಚಾಗಿ ಅದರ ಹಿಂದಿನ ತಾತ್ವಿಕತೆ ಏನು ಅಂತಂದರೆ, ನಮ್ಮಲ್ಲಿ ಬಹುಬಗೆಯ ಒಂದು ಚಿಂತನ ಕ್ರಮ ಇದೆ ಅಂತ, ಬಹುಬಗೆಯ ಒಂದು ಆಲೋಚನಾ ಕ್ರಮ ಇದೆ ಅಂತ ಅದು ತಿಳ್ಕೊಳ್ಬೇಕಾದ್ರೆ ಇದನ್ನು ಗೌರವಿಸಬೇಕು ನಾವು. ಇಲ್ಲ ಅದೆಲ್ಲರೂ ಇದೇ ಥರ ಮಾಡಬೇಕು, ಆ ಒಂಚ ಕ್ರಮಾಂಡ ಮಾತ್ರ ಮಧ್ಯಮದ ಕ್ರಮ ಯಾರು ಹೇಳಿದ್ದು? ನಾವು ಹೇಳುವುದು ಈಗ ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಜನಪದಲ್ಲಿ ಹಾಗಿಲ್ಲ ಹೇಳುದು ನಾನು. ಈ ಇಡೀ ಅಧ್ಯಯನಗಳು ನಮಗೆಲ್ಲ ಮುಖ್ಯ ಆಗೋದರ ತಾತ್ವಿಕತೆಗೆ ಅಂತಂದರೆ ಅದರ ಹಿಂದಿರುವ ಏನು ಅರಿವು ಏನಿದೆ ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾದದ್ದು ಅದು ಎನ್ನುವುದನ್ನು ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಜನರು ಒಂದು ಈ ಬಗೆಯ ಅರಿವನ್ನೇ ಕಳ್ಕೊಳ್ತಾ ಇದ್ದಾರೆ. ಈಗ ಅರಿವನ್ನು ಕಳ್ಕೊಳ್ತಿರೋ ಸಮಾಜವೊಂದನ್ನು ನಾವಿದ್ದೇವೆ. ಜನರ ತಿಳುವಳಿಕೆ, ನಮ್ಮ ಶಿಕ್ಷಣಕ್ಕೆ ಯೋಚನೆ ಎಲ್ಲ ಹೇಳುವುದು ನಾನು. ಈ ಥರದ ಪ್ರಾದೇಶಿಕ ಈ ವಿವರಗಳು ಈಗ ನಮಗೇನೆ
ನಮ್ಮ ಶಿಕ್ಷಣ ಕ್ರಮದಲ್ಲಿ ಇದು ಯಾವುದೂ ಇಲ್ಲ. ನಮ್ಮ ಮಕ್ಕಳಿಗೆ ಯಾವುದೂ ಇಲ್ಲ. ನಾವು ಶೈಕ್ಷಣಿಕವಾಗಿ ಓದುತ್ತಾ ಬಂದ ಒಂದು ಪಠ್ಯಕ್ರಮ ವಿಷಯಗಳೇ ಬೇರೆ ನೋಡಿ. ನಮಗೆ ನಮ್ಮ ಒಂದು ಸಾಂಸ್ಕೃತಿಕ ಬೇರು ಅನ್ನುವುದೇ ಇಲ್ಲ, ಎಲ್ಲಿಟ್ಟು ಇಲ್ಲ, ಕಳ್ಕೊಳ್ತಾ ಬರ್ತೇವೆ ನಾವು. ಏಲಿನೇಟ್ ಆಗುವುದು ಅಂತ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ, ಅದನ್ನು ಪ್ರತ್ಯೇಕಗೊಳ್ತಾ ಹೋಗುವುದು ನಾವು. ಅಂದರೆ ನನಗೆ ಕಾಣುವುದು ಇಂಥ ಪುಸ್ತಕಗಳೆಲ್ಲ ನಮ್ಮನ್ನು, ನಮ್ಮ ಯುವ ತಲೆಮಾರನ್ನು ಸಂಸ್ಕೃತಿಯ ಕಡೆಗೆ ಎಳೆಯುವ ಹಾಗೆ. ಎಂಥ ಅದ್ಭುತವಾದ ಒಂದು ಜಗತ್ತು. ನೀವು ಭೂತಾರಾಧನೆಗೆ ಕಾಣಿಕೆ ಉಳ್ಳಾಕಲಿಕ್ಕೆ ಕಾಣಿಕೆ ಹಾಕ್ತಿರೋ ಪ್ರಶ್ನೆ ಬೇರೆ, ನಂಬುತ್ತಿರೋ ಬೇರೆ. ಆದರೆ ಒಂದು ಆರಾಧನಾ ಜಗತ್ತೇನಿದೆ, ಯಾವ ಥರ ಸಮೃದ್ಧವಾಗಿ ಕಟ್ಟಿದ್ದಾರೆ ಎನ್ನುವುದು. ಹಾಗಾಗಿ ವ್ಯಕ್ತಿಯ ನೆಲೆಯಿಂದ ಸಾಮುದಾಯಿಕ ನೆಲೆ, ಭೂತಾರಾಧನೆಯಲ್ಲಿ ಒಂದು ವ್ಯಕ್ತಿಯ ನೆಲೆ ಅಥವಾ ಒಂದು ಕಥನದಲ್ಲಿ ವ್ಯಕ್ತಿಯ ನೆಲೆ ಇರ್ತದೆ, ಆರಾಧನೆಯಲ್ಲಿ ಅದಕ್ಕೊಂದು ಸಾಮುದಾಯಿಕ ನೆಲೆ ಬರ್ತದೆ, ಒಂದು ಕಮ್ಯುನಿಟಿ ಬೇಸ್ ಅಂತ ನಾವು ಹೇಳ್ತಾ ಇದ್ದೇವೆ. ಇಂಥ ಆರಾಧನೆಯನ್ನು ಈ ಥರದ ಅಂಶ ಭೂತಾರಾಧನೆಯನ್ನು ರೂಪಿಸಿದೆ ಅಂತ ಹೇಳ್ತಾ ಅದರ ಬಹಳ ಒಂದು ಮಾಹಿತಿ, ಇನ್ನೊಂದು ವಿಶ್ಲೇಷಣೆ ಮತ್ತು ಅವರು ಕೆಲವು ತೀರ್ಮಾನಗಳು ಅದು ಇನ್ನೂ ಚರ್ಚೆಗೆ ಒಳಗಾಗುವ ಎಲ್ಲ ಸಾಧ್ಯತೆಗಳಿವೆ ಅಂತ ಹೇಳ್ತಾ, ಈ ಕಾರಣಕ್ಕೆ ಇದೊಂದು ಅತ್ಯುತ್ತಮವಾದ ಬಿಳಿಮಲೆ ಹೇಳಿದನ್ನೇನು ಹೇಳ್ತಿರೋದು, ನಮ್ಮ ಸಂಶೋಧನೆಯನ್ನು ಸೂಕ್ಷ್ಮಗೊಳಿಸಿದ ಮತ್ತು ಸಂಶೋಧನೆಯ ಪರಿಧಿಯನ್ನು ವಿಸ್ತರಿಸಿದ. ಎರಡೇ ಸಂಶೋಧನೆಯಲ್ಲಿ ನಿಜವಾಗಿ ಆಗೋದು, ಎರಡೇ ಕೆಲಸ, ಬೇರೆ ಏನಿಲ್ಲ. ಒಂದು ಜ್ಞಾನವನ್ನು ವಿಸ್ತರಿಸಬೇಕು ಅಷ್ಟೇ, ನಮ್ಮ ತಿಳುವಳಿಕೆಯನ್ನು ವಿಸ್ತರಿಸಬೇಕು ಸ್ವಲ್ಪ ಮಟ್ಟಿಗಾದರೂ. ಆ ವಿಸ್ತರಿಸುವ ಕೆಲಸವನ್ನು ಈ ಗ್ರಂಥ ಮಾಡಿದೆ. ಉಲ್ಲಾಕುಳು ಎನ್ನುವಂಥದ್ದು ಬಹುಶಃ ಸುಳ್ಯ ಒಂದು ಪ್ರದೇಶದ ಇತಿಹಾಸವನ್ನು ಕಟ್ಟುವುದಕ್ಕೆ ಅದ್ಭುತವಾದ ಮಾಹಿತಿಗಳು ಇದರಲ್ಲಿವೆ. ನನಗೆ ಬಹಳ ಮುಖ್ಯವಾಗುವುದು ನಮ್ಮ ಜನರ ಸಂಸ್ಕೃತಿಯನ್ನು, ಅವರ ಆಲೋಚನಾ ಕ್ರಮಗಳನ್ನು ಅರಿಯುವುದಕ್ಕೆ ಬೇಕಾದ ಮಾಹಿತಿಗಳು, ಅವರ ಆರಾಧನಾ ಪದ್ಧತಿಗಳಿವೆ. ಆ ದೃಷ್ಟಿಯಿಂದಲೂ ಕೂಡ ಈ ಗ್ರಂಥ ಬಹಳ ಮುಖ್ಯವಾಗ್ತದೆ ಅಂತ ಹೇಳ್ತಾ, 548 ಪುಟಗಳ ಪುಸ್ತಕವನ್ನು ಅಧ್ಯಾಯ ನಾನು ಪರಿಚಯಿಸಲಿಕ್ಕೆ ಹೋಗ್ತಾ ಇಲ್ಲ. 6-7 ಅಧ್ಯಾಯಗಳಲ್ಲಿ ಅದನ್ನು ಬಹಳ ವಿವರವಾಗಿ ವಿಸ್ತರಿಸಿದ್ದಾರೆ. ಸೊ ಅವರಿಗೆ ಭೂತಾರಾಧನೆಯನ್ನು ಅಧ್ಯಯನವನ್ನು ಸೂಕ್ಷ್ಮಗೊಳಿಸಿದ ಪೂವಪ್ಪ ಕಣಿಯೂರವರಿಗೆ ಮತ್ತು ಅದನ್ನು ಬಹುಶಃ ನೀವು ಅವರಿಗೆ ಬೆಂಬಲ ಕೊಟ್ಟ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತದು ಬಿಡುಗಡೆಯಾಗಿದೆ. ನಿಮಗೂ ಸಂತೋಷ ಆಗಿರ್ಬೋದು. ಇವತ್ತು ನೀವು ಸಹಾಯ ಮಾಡುವಾಗ ಕೆಲವೊಮ್ಮೆ ನಿಮಗೆ ಸಹಾಯ ಮಾಡಿರ್ತೀರಿ, ಮರ್ತಿರ್ತೀರಿ. ನೀವು ನೋಡಿ, ಸಹಾಯ ಮಾಡಿ ನೆನಪಿಟ್ಟುಕೊಳ್ಳೋದಿಲ್ಲ. ನೀವು ಮರ್ತಿರ್ಬೋದು, ಆದರೆ ಅವರದನ್ನು ನೆನಪಿಟ್ಟುಕೊಂಡು ಇಂಥ ಒಂದು ಪುಸ್ತಕ ನಿಮ್ಮನ್ನು ನಿಮ್ಮೆಲ್ಲರನ್ನು ಕರೆದು ಬಿಡುಗಡೆ ಮಾಡಿದ ಅತ್ಯಂತ ಬಹುಶಃ ಇದು ಸಂಶೋಧನೆಯ ಒಂದು ಭಾಗವೇ ಅಂತ ನಾನು ಭಾವಿಸಿದ್ದೇನೆ ಅಂತ ಹೇಳ್ತಾರೆ. ಮತ್ತೊಮ್ಮೆ ಹೇಳಿ ತಮಗೆಲ್ಲರಿಗೂ ಶುಭಾಶಯ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಪರಿಚಯ ಮಾಡ್ತಾ ಈ ಪುಸ್ತಕವನ್ನು ಯಾಕೆ ಓದಬೇಕು, ಹೇಗೆ ಓದಬೇಕು ಮತ್ತು ಇದರ ಮಹತ್ವ ಏನು ಎನ್ನುವುದನ್ನು ಬಹಳ ವಿದ್ವತ್ಪೂರ್ಣವಾಗಿ ಸ್ಪಷ್ಟವಾದ ಮಾತುಗಳಿಂದ ಡಾಕ್ಟರ್ ಚಿನ್ನಪ್ಪಗೌಡ ಅವರು ಹೇಳಿದ್ದಾರೆ. ಜಾನಪದ ವಿದ್ವಾಂಸರಾಗಿ, ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಮಾತುಗಳಿಗೆ ಮಹತ್ವ ಇದೆ. ಆದ್ದರಿಂದ ಈ ಪುಸ್ತಕಕ್ಕೆ 1,000 ರೂಪಾಯಿ ಬೆಲೆ ಕೊಡಬಹುದಾದರೂ ಕೂಡ ಅದಕ್ಕೆ 800 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಿದ್ದಾರೆ. ಆದರೆ ಇವತ್ತು ಬಿಡುಗಡೆಯ ದಿನದ ವಿಶೇಷವಾಗಿ ಅದನ್ನು 600 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಪುಸ್ತಕವನ್ನು ಎಲ್ಲರೂ ಕೊಂಡು ಓದಬೇಕು ಮತ್ತು ಅದರ ಮಹತ್ವವನ್ನು ತಿಳ್ಕೊಳ್ಬೇಕು ಎನ್ನುವಂಥ ವಿನಂತಿಸ್ತಾ, ಮತ್ತು ಕಾರ್ಯಕ್ರಮದ ಕೊನೆಯಲ್ಲಿ ಊಟವನ್ನು ಕೂಡ ಸ್ವೀಕರಿಸಿ ಹೋಗಬೇಕು ಅಂತ ನಾನು ವಿನಂತಿಸ್ತೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಬಂದಿರುವ ತಮ್ಮೆಲ್ಲರನ್ನ, ಬೇರೆ ಬೇರೆ ಕೆಲಸಗಳ ಹಿನ್ನೆಲೆಯಲ್ಲಿ ನೀವು ಬಿಟ್ಟು ಬಂದಿರುವ, ಮಹತ್ವ ಕೊಟ್ಟು ಬಂದಿರುವ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಬೇಕು ಅಂತ ನಾನು ಡಾಕ್ಟರ್ ಪ್ರಕಾಶ್ ಚಂದ್ರ ಶಿಶಿಲ ಅವರಲ್ಲಿ ವಿನಂತಿಸ್ತೇನೆ. ಸರ್, ಆತ್ಮೀಯರೇ, ಆಕೃತಿ ಆಶಯ ಪಬ್ಲಿಕೇಶನ್ಸ್ ಮಂಗಳೂರು ನಮ್ಮ ಅವಡಿಯಲ್ಲಿ ಡಾಕ್ಟರ್ ಪೂವಪ್ಪ ಕಣಿಯೂರು ಅವರ ಸಂಶೋಧನಾ ಗ್ರಂಥ ಉಲ್ಲಾಕುಳು ಆರಾಧನೆ ಅನನ್ಯತೆ ಇವತ್ತು ಲೋಕಾರ್ಪಣೆಗೊಂಡಿದೆ. ವಿದ್ಯಾಗುರುಗಳಾದಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಅನಾವರಣಗೊಳಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೃತಿಯ ಕುರಿತು ಮಾತನಾಡಿದಂಥವರು ನನ್ನ ವಿದ್ಯಾಗುರುಗಳಾದಂಥ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು.
ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ, ಅಧ್ಯಕ್ಷರಾಗಿ, ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿ, ಆ ನಂತರದಲ್ಲಿ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದಂಥವರು, ಯಾವತ್ತಿಗೂ ನಮ್ಮೆಲ್ಲರನ್ನೂ ಕೂಡ ಪ್ರೋತ್ಸಾಹಿತ ಇರುವಂಥವರು, ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇವತ್ತಿಲ್ಲಿ ನಡೆದಿಗೆ ಕಾರಣಕರ್ತರಾದಂಥವರು ನನ್ನ ಗುರುಗಳಾದಂಥ ಡಾಕ್ಟರ್ ಪೂವಪ್ಪ ಕಣಿಯೂರು ಸರ್ ಅವರು. ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಇಲ್ಲಿ ಇದ್ದು ಗ್ರಂಥ ಗೌರವವನ್ನು ಸ್ವೀಕರಿಸಿದಂಥವರು ಶ್ರೀ ಲಕ್ಷ್ಮೀಶ ಮೇಲಾಂಟ ಅವರು, ಅವರಿಗೆ, ಅವರ ಧರ್ಮಪತ್ನಿಯವರಿಗೆ, ಅವರೆಲ್ಲ ಕುಟುಂಬದ ಸರ್ವ ಸದಸ್ಯರಿಗೆ ನಾನು ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಅನೇಕ ಹಿರಿಯ ಕಿರಿಯ ಗಣ್ಯರು ಹಾಗೂ ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರ ಹೆಸರುಗಳು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಈ ಕಾರ್ಯಕ್ರಮದಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಈ ಪುಸ್ತಕವನ್ನು ಅತ್ಯಂತ ಚೆನ್ನಾಗಿ ಅದನ್ನು ಹೊರತಂದಂಥವರು ಕಲ್ಲೂರು ನಾಗೇಶ್ ಅವರು. ಅವರ ಎಲ್ಲ ಅವರಿಗೂ ಅವರ ಸಂಸ್ಥೆಯ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇಲ್ಲಿ ಆಗಲಿಕ್ಕೆ ಕಾರಣಕರ್ತರಾದಂಥವರು ತುಳು ಅಕಾಡೆಮಿಯ ಅಧ್ಯಕ್ಷರು ಶ್ರೀ ತಾರನಾಥ ಗಟ್ಟಿಯವರು. ಇವತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿರಬೇಕಿತ್ತು, ಅವರು ಸಾಧ್ಯ ಆಗಲ್ಲ ಅವರಿಗೆ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಅವರಿಗೂ ಸರ್ವ ಸದಸ್ಯರಿಗೂ ಇಲ್ಲಿನ ಆಡಳಿತ ಮಂಡಳಿಯವರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.